ಒಂದಷ್ಟು ವರ್ಷಗಳ ಹಿಂದೆ ಹೋಗಿ ನೋಡಿದ್ರೆ ಭಾರತದ ಇತಿಹಾಸದಲ್ಲಿ ಯಾವುದೋ ಒಂದು ಸಣ್ಣ ಕಂಪನಿಯಾಗಿ ವಿದೇಶಿಯರು ನಮ್ಮ ದೇಶವನ್ನ ಹೊಕ್ಕಿದ್ರು. ಹೊಕ್ಕಾದ್ಮೇಲಿಂದ ಒಂದು ಸಣ್ಣ ಕಂಪನಿ ಏನೋ ವ್ಯಾಪಾರ ಮಾಡ್ತಾರೆ ನಮ್ಮಲ್ಲಿ ಅಂತ ಹೇಳಿ ಸಣ್ಣದಾಗಿ ಆರಂಭ ಆಗಿದ್ದು ಕೊನೆಗೆ ಎಲ್ಲಿಗೆ ಬಂತು ಅಂದ್ರೆ 200 ವರ್ಷ ಹತ್ರ ಅವರು ನಮ್ಮನ್ನ ಆಳುವಂತಹ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ನಿರ್ಮಾಣ ಆಯ್ತು. ಏನು ಕಾರಣ ಅದಕ್ಕೆ? ಬರೀ ವ್ಯಾಪಾರಕ್ಕೆ ಅಂತ ಬಂದವರು 200 ವರ್ಷಗಳ ಕಾಲ ನಮ್ಮನ್ನ ಆಳು ಬಿಟ್ರಲ್ಲ, ಬರೀ ರಾಜಕೀಯವಾಗಿ ಆಳಿದ್ದೇನೋ ಮುಗಿದು ಸಾಕಷ್ಟು ವರ್ಷಗಳಾಯ್ತು. ರಾಜಕೀಯವಾಗಿ ಆಳಿದ್ದು ಮುಗಿದ ಮೇಲೂ ಕೂಡ ಇನ್ನು ವೈಚಾರಿಕವಾಗಿ ಶೈಕ್ಷಣಿಕವಾಗಿ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಅವ್ರು ನಮ್ಮನ್ನ ಆಳ್ತಾನೇ ಇದ್ದಾರೆ, ನಾವಿನ್ನು ಆಳಿಸ್ಕೊಳ್ತಾನೆ ಇದ್ದೀವಿ. ಇಂತಹ ಪರಿಸ್ಥಿತಿ ನಮಗೆ ಯಾಕೆ ಬಂತು ಅಂತ ಯೋಚನೆ ಮಾಡಿದಾಗ ಅವರು ಬಂದಾಗ ಇಲ್ಲಿ ನಮ್ಮ ಭಾರತದಲ್ಲಿ ಅನೇಕ ರಾಜರುಗಳಿದ್ರು. ಚಿಕ್ಕ ಪ್ರಾಂತ್ಯ ಅವ್ರದ್ದಾಗಿತ್ತು, ಚಿಕ್ಕ ರಾಜ್ಯಗಳು ಅವ್ರದ್ದಾಗಿತ್ತು. ಎಲ್ಲರೂ ಅವ್ರದ್ದು ಬೇರೆಯಾಗಿ ಮಾಡ್ಕೊಂಡಿದ್ರು. ಅಲ್ಲೇ ಪರಸ್ಪರ ಒಬ್ರಿಗೆ ಮಾತ್ಸರ್ಯ, ಹೊಡೆದಾಟ, ಗಲಾಟೆ, ಇವ್ರ ಮೇಲೆ ಅವ್ರು ಹೋಗೋ, ಅವ್ರ ಮೇಲೆ ಇವ್ರ ಬಾ, ಇಂಥದೇ ನಡೀತಾ ಇತ್ತು. ಯಾವಾಗ ಬ್ರಿಟಿಷರು ಇಲ್ಲಿ ಕಾಲಿಟ್ರು ಅವಾಗ ಅವ್ರಿಗೆ ವರದಾನ ಆಗಿದ್ದು ಇದೇ, ಏನು ಅಂತಂದ್ರೆ ನಮ್ಮಲ್ಲಿದ್ದಂತಹ ಸಂಘಟನೆಯ ಕೊರತೆ, ನಮ್ಮಲ್ಲಿ ಒಂದಾಗಿರ್ಬೇಕು ಅನ್ನೋಂಥ ಏನ್ ಮನೋಭಾವ ಇತ್ತು ಅದಿರ್ಲಿಲ್ಲ. ಅದೇ ಕೊರತೆ ಕಾರಣದಿಂದಾನೇ ಚಿಕ್ಕ ಕಂಪನಿ ಅಂತ ಹೇಳಿ ಒಳಗ್ ತೂರ್ಕೊಂಡವ್ರು 200 ವರ್ಷಗಳ ಕಾಲ ನಮ್ಮನ್ನ ಆಳಿದ್ರು. ಅನೇಕ ರೀತಿಯಲ್ಲಿ ಇವತ್ತು ಆಳ್ತಾ ಇದ್ದಾರೆ, ನಾವು ಆಳಿಸ್ಕೊಳ್ತಾ ಇದೀವಿ. ಹಾಗಾದ್ರೆ ತಪ್ಪೆಲ್ಲ ಆಯ್ತು. ನಮ್ಮ ಪಕ್ಕದಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ, ನನ್ನದೇ ದೇಶದ ನನ್ನ ಜೊತೆ ಎಷ್ಟೋ ವರ್ಷಗಳಿಂದ ಬಾಳ್ತಾ ಇದ್ದಂತ ಒಬ್ಬ ವ್ಯಕ್ತಿಯನ್ನ ನಾವು ನಂಬದೆ ಯಾರೋ ಒಬ್ಬ ಪರಕೀಯನನ್ನ ನಾವು ನಂಬಿದ್ವಿ. ಇವನ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ದೆ ಹೊರಗಿನವನ ಜೊತೆ ಒಪ್ಪಂದ ಮಾಡ್ಕೊಂಡ್ವಿ. ಯಾಕೆ ಹೀಗಾಯ್ತು? ಸಂಘಟನೆ ಆಗದೆ ಇರೋದಕ್ಕೆ ನಮ್ಮ ಭಾರತ ದೇಶದಲ್ಲಿ ಏನು ಕಾರಣ ಆಯ್ತು ಅವಾಗ? ಇದು ಒಂದು ಉದಾಹರಣೆ ಅಷ್ಟೇ. ಕೇವಲ ಭಾರತ ದೇಶ ಅಂತ ಅಷ್ಟೇ ಅಲ್ಲ, ಭಾರತದ ಒಂದು ರಾಷ್ಟ್ರ ಮಟ್ಟದ ಸಂಘಟನೆ ಇರ್ಬೋದು, ಅಥವಾ ಯಾವುದೋ ಒಂದು ಚಿಕ್ಕ ಸಂಸ್ಥೆಯ ಸಂಘಟನೆ ಇರ್ಬೋದು, ಕೊನೆಗೆ ಒಂದು ಕುಟುಂಬದ ಸಂಘಟನೆ ಬೇಕಾದ್ರೂ ಇರ್ಬೋದು. ಅಲ್ಲಿವರೆಗೂ ಕೂಡ ಸಂಘಟನೆ ಆಗದೆ ಇರೋದಿಕ್ಕೆ, ಒಗ್ಗೂಡದೆ ಇರೋದಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮತ್ತೇನು ಅಲ್ಲ, ವ್ಯಕ್ತಿಯಲ್ಲಿ ಇರುವಂತಹ ಸ್ವಾರ್ಥ ಮತ್ತು ಅಹಂಕಾರ ಮಾತ್ರ. ಯಾಕೆ ಅಂತಂದ್ರೆ ವ್ಯಕ್ತಿಗೆ ತಾನ್ ಮೇಲ್ ಬರ್ಬೇಕು, ತಾನೊಬ್ಬನೇ ಮೇಲ್ ಬರ್ಬೇಕು, ನನ್ ಜೊತೆ ಬೇರೆಯವರನ್ನ ಮೇಲ್ ತಗೊಂಡು ಹೋಗ್ಬೇಕು ಅನ್ನೋಂಥ ಮನೋಭಾವ ಇಲ್ಲದೆ ಇದ್ದಾಗ, ಮತ್ತೆ ನನ್ನ ಅಹಂಕಾರಕ್ಕೆ ನಾನು ಪೋಷಣೆ ಕೊಟ್ಕೋಬೇಕು, ಯಾಕೆಂದ್ರೆ ನಾನು ಯಾರಿಗೂ ತಲೆ ಬಾಗ್ಬಾರ್ದು, ನಾನೇ ಶ್ರೇಷ್ಠ ಆಗಿರ್ಬೇಕು ಯಾವಾಗ್ಲೂ ಅನ್ನೋಂಥ ಮನೋಭಾವ ಯಾವಾಗ ಬರುತ್ತೆ ಅವಾಗ ಸಂಘಟನೆ ಅನ್ನೋಂಥದ್ದು ಸಾಧ್ಯ ಆಗಲ್ಲ, ಒಗ್ಗೂಡೋದಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಮನುಷ್ಯ ಸಂಘ ಜೀವಿನೇ. ಆಯ್ತಪ್ಪ, ನಿನ್ ಸ್ವಾರ್ಥ, ನಿನ್ನ ಅಹಂಕಾರ ಇಟ್ಕೊಂಡು ಒಬ್ಬನೇ ಇರ್ತೀಯ ಅಂತಂದ್ರೆ ಅದು ಮನುಷ್ಯನಿಂದ ಸಾಧ್ಯ ಇಲ್ಲ. ಅವನಿಗೊಂದು ಜೊತೆ ಬೇಕೇ ಬೇಕು, ಎಲ್ರ ಮಧ್ಯೆ ಇರ್ಬೇಕು ಅನ್ನೋದೇ ಅವನ್ ತುಡಿತ. ಆದ್ರೆ ಅದನ್ನ ಪಾಲಿಸೋದಿಕ್ಕೆ ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿಯೂ ಕೂಡ ಸರಿಯಾದಾಗ, ವ್ಯಕ್ತಿಯೂ ಕೂಡ ಕೆಲವೊಂದು ಸೂತ್ರಗಳನ್ನ ಪಾಲಿಸಿದಾಗ ನಾವೆಲ್ಲರೂ ಒಟ್ಟಾಗಿರ್ಬೇಕು, ಇಡೀ ಮನುಷ್ಯ ಸಮಾಜ ಒಟ್ಟಾಗಿರ್ಬೇಕು, ಹಾಗೇನೆ ರಾಷ್ಟ್ರ ಒಟ್ಟಾಗಿರ್ಬೇಕು, ಒಂದೇ ಉದ್ದೇಶಕ್ಕೆ ಹೊರಟಂತಹ ಒಂದಿಷ್ಟು ಜನರು ಏನು ಸಂಸ್ಥೆಗಳನ್ನ ಕಟ್ಕೊಳ್ತಾರೆ ಅದು ಕೂಡ ಒಂದಾಗಿರ್ಬೇಕು, ಕೊನೆಗೆ ಕುಟುಂಬಗಳು ಕೂಡ ಒಂದಾಗಿರ್ಬೇಕು ಅಂತ ಹೇಳಿದ್ರೆ ವೇದಗಳು ನಮ್ಗೆ ಅದಕ್ಕೆ ಹಲವಾರು ಸೂತ್ರಗಳನ್ನ ಕೊಟ್ಟಿದೆ. ಏನು ಮಾಡಿದ್ರೆ ಒಗ್ಗಟ್ಟು ಸಾಧ್ಯ? ನಾವೆಲ್ಲಾ ಕಡೆನೂ ಹೇಳ್ತೀವಿ ಒಗ್ಗಟ್ಟಾಗಿರ್ಬೇಕು, ನಾವು ಒಂದಿಗೆ ಇರ್ಬೇಕು, ನಮ್ಮಲ್ಲಿರೋ ಕೊರತೆ ಅದು ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಅದಕ್ಕೆ ಸೂತ್ರ ಯಾವುದು? ಯಾವ ಮೆಟ್ಟಿಲುಗಳನ್ನ ನಾವು ಹತ್ತುತ್ತಾ ಹೋದ್ರೆ ಈ ಒಗ್ಗಟ್ಟನ್ನ ಸಾಧಿಸಬಹುದು ಅನ್ನೋಂಥ ಪ್ರಶ್ನೆ ಬಂದಾಗ ಪ್ರಾಕ್ಟಿಕಲ್ ಆಗಿ ವೇದಗಳು ಯಾವತ್ತೂ ಅಷ್ಟೇ ಅತ್ಯಂತ ಪ್ರಾಕ್ಟಿಕಲ್ ಆಗಿ ನಮ್ಮ ಒಂದು ಹಂತದಲ್ಲಿ ಏನೇನನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಮಾರ್ಗದರ್ಶನ ಕೊಡುತ್ತೆ. ಮನುಷ್ಯನ ಜೀವನಕ್ಕೆ ಏನೆಲ್ಲ ವಿಷಯಗಳು ಬೇಕು ಎಲ್ಲವನ್ನೂ ವೇದಗಳು ಇದೇ ರೀತಿಯಲ್ಲಿ ಮಾರ್ಗದರ್ಶನ ಕೊಡುತ್ತೆ. ಹಾಗಾಗಿನೇ ವೇದಗಳಿಗೆ ನಾವೊಂದು ಪ್ರಮುಖ ಸ್ಥಾನವನ್ನ ಕೊಟ್ಟಿರುವಂಥದ್ದು. ಅನೇಕ ವಿಷಯಗಳು, ಅನೇಕ ಗ್ರಂಥಗಳು, ಅನೇಕ ಮಾರ್ಗದರ್ಶನಗಳಿದ್ರೂ ಕೂಡ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಮನುಷ್ಯ ಸಮಾಜಕ್ಕೆ ಪರಿಪೂರ್ಣವಾದಂತಹ ಜ್ಞಾನ ಕೊಟ್ರೆ ಅದು ನಮ್ಗೆ ವೇದಗಳು ಮಾತ್ರ. ಹಾಗಾಗಿ ಆ ವೇದಗಳ ಹಿನ್ನೆಲೆಯಲ್ಲಿ ಹೇಗೆ ಒಂದು ಸಂಘಟನೆ ಆಗ್ಬೇಕಾದ್ರೆ ಏನೇನಿರ್ಬೇಕು ಅಂತ ಹೇಳಿ ವಿಮರ್ಶೆ ಮಾಡೋಣ, ಚಿಂತನೆ ಮಾಡೋಣ. ಒಂದು ಉತ್ತಮವಾದಂತಹ ಸಮಾಜ ಇರಬೇಕು ಅಂತ ಹೇಳಿದ್ರೆ ಅದರ ಕಲ್ಪನೆಯನ್ನ ವೇದ ಒಂದು ಮಂತ್ರದಲ್ಲಿ ಕೊಡ್ತಾ ಇದೆ. ವೇದದಲ್ಲಿ ಋಗ್ವೇದದಲ್ಲಿ ಸಂಘಟನಾ ಸೂಕ್ತ ಅಂತಾನೆ ಒಂದು ಸೂಕ್ತ ಇದೆ. ಅದರಲ್ಲಿ ಸಂಗಚ್ಛಧ್ವಂ ಸಂವದಧ್ವಂ ಅನ್ನುವಂಥ ಮಂತ್ರಗಳನ್ನ ನಾವೆಲ್ಲರೂ ಕೂಡ ಕೇಳಿದೀವಿ. ಒಟ್ಟಿಗೆ ಬಾಳೋಣ, ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳಿ. ಹಾಗೇನೆ ಅಥರ್ವ
ವೇದದ ಒಂದು ಮಂತ್ರ ಸಂಘಟನೆಗೆ ಏನ್ ಮಾಡ್ಬೇಕು, ಸಂಘಟನೆ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಬಿಡಿಸಿ ಬಿಡಿಸಿ ಹೇಳತ್ತೆ. ಆ ಮಂತ್ರ ಹೀಗಿದೆ: ಸಮಾನಿ ಪ್ರಪ ಸಹವೋನ್ನ ಭಾಗ ಸಮಾನೇ ಯೋಕ್ತ್ರೆ ಸಹವೋ ಯುನಜ್ಮಿ ಸಂಯಂಚೋಗ್ನಿಂ ಸಪರ್ಯತ ಆರ ನಾಭಿಮಿವಾಭಿತ ಅನ್ನುವಂಥದ್ದು ಅಥರ್ವದ ಒಂದು ಮಂತ್ರ. ಈ ಮಂತ್ರದ ಒಂದು ಸಾರಾಂಶವನ್ನ ಹೇಳ್ತೀನಿ. ಈ ಮಂತ್ರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಎಲ್ಲರೂ ಕೂಡ ಒಗ್ಗೂಡಿ ಬದುಕಬೇಕು. ಹೇಗೆ ಒಗ್ಗೂಡಿ ಬದುಕಬೇಕು ಅಂತಂದ್ರೆ, ಒಂದು ಚಕ್ರದಂತೆ ಅಂತ ಹೇಳಿದ್ದಾರೆ. ಒಂದು ಚಕ್ರದಲ್ಲಿ ಮಧ್ಯದಲ್ಲಿ ಒಂದು ಗುಂಬ ಇರುತ್ತೆ, ಅದರ ಸುತ್ತಲೂ ಕೂಡ ಅರೆಕಾಲು ಅಂದ್ರೆ ಸ್ಪೋಕ್ಸ್ ಇರುತ್ತೆ. ಹಾಗೇನೆ ಅದನ್ನ ಕಟ್ಟಿ ಹಿಡಿದಂತಹ ಕೊನೆಯಲ್ಲಿ ಒಂದು ಚಕ್ರವೂ ಇರುತ್ತೆ. ಇದೆಲ್ಲವೂ ಇರುವಂತಹ ಒಂದು ಚಕ್ರ ಇದ್ರೇನೆ ಸರಿಯಾಗಿ ನಮ್ಗೆ ವಾಹನ ಅಥವಾ ರಥ ಏನಾಗುತ್ತೆ, ಉರುಳ್ತಾ ಹೋಗುತ್ತೆ. ಇವುಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ, ಅರೆಕಾಲುಗಳು ಸರಿ ಇಲ್ಲ ಅಥವಾ ಮಧ್ಯದಲ್ಲಿ ಇರುವಂತಹ ಹಬ್ ಏನಿದೆ ಅದು ಸರಿ ಇಲ್ಲ, ಈ ತರದ್ ಏನಾದ್ರು ಸಮಸ್ಯೆ ಆದ್ರೆ ಅದು ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ಒಂದು ಮನುಷ್ಯ ಸಮುದಾಯ ಹೇಗಿರ್ಬೇಕು ಅನ್ನೋದಕ್ಕೆ ಈ ಒಂದು ಚಕ್ರದ ಉದಾಹರಣೆಯನ್ನ ವೇದಗಳು ಕೊಟ್ಟಿದೆ. ಇದನ್ನ ಮಾಡಿಸೋದು ಹೇಗೆ, ಆ ಚಕ್ರದಲ್ಲಿರುವಂತಹ ಅರೆಕಾಲು ಏನು, ಹಾಗೆ ಆ ಮಧ್ಯದಲ್ಲಿರುವಂತಹ ಗುಂಬ ಯಾವುದು, ಇದೆಲ್ಲವನ್ನು ಕೂಡ ಆ ವೇದ ಮಂತ್ರದ ಉಳಿದ ಭಾಗ ನಮ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಡುತ್ತೆ. ಮೊದಲು ಮನುಷ್ಯರ ಸಂಘಟನೆ ಆಗ್ಬೇಕು ಅಂದ್ರೆ ಮನುಷ್ಯನ ಬೇಸಿಕ್ ನೀಡ್ಸ್ ಇರುತ್ತೆ. ಅದನ್ನ ಮೊದಲು ಹೇಳ್ತಾರೆ, ಸಮಾನಿ ಪ್ರಪ ಸಹವೋ ಅನ್ನ ಭಾಗ ಅಂತ. ಯಾರ್ಗೆ ಹೊಟ್ಟೆ ಹಸ್ದಿರುತ್ತೋ ಅವ್ರಿಗೆ ನಾವೇನನ್ನು ಹೇಳಕ್ಕಾಗಲ್ಲ, ಅಲ್ಲಿ ನಾವೇನು ಕೆಲ್ಸನ ಮಾಡಕ್ಕಾಗಲ್ಲ. ಸಮಾಜದಲ್ಲಿ ಒಬ್ರಿಗೆ ಅತಿಯಾದಂತಹ ಐಶ್ವರ್ಯ ಇದೆ, ಇನ್ನೊಬ್ರಿಗೆ ಒಂದ್ ಹೊತ್ತಿಗೂ ತಿನ್ನೋದಿಕ್ಕೆ ಆಹಾರ ಇಲ್ಲ, ಇನ್ಯಾರಿಗೂ ಒಂದು ಮನೆ ಇಲ್ಲ, ಒಂದು ಸೂರಿಲ್ಲ, ಅದೇ ಇನ್ನೊಬ್ರಿಗೆ 10 ಮನೆ ಇದೆ, 10 ಬಂಗ್ಲೆ ಇದೆ. ಇಂತಹ ಪರಿಸ್ಥಿತಿ ಯಾವತ್ವರೆಗೂ ಸಮಾಜದಲ್ಲಿ ಇರತ್ತೋ ಅವತ್ವರೆಗೂ ಕೂಡ ಸಮಾನತೆ ಒಟ್ಟಿಗೆ ಹೋಗೋದು ಅನ್ನುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ವೇದ ಮೊದಲನೇದಾಗಿ ಹೇಳಿರೋದೇನು ಅಂತಂದ್ರೆ ಸಮಾನಿ ಪ್ರಪ. ಪ್ರಪ ಅಂತಂದ್ರೆ ನೀರು ಅಂತ ಅರ್ಥ, ನೀರಿನ ಜಲಾಶಯ, ನೀರಿನ ತಾಣ. ನಮಗೆ ಬೇಕಿರುವಂತಹ ನೀರಿನ ತಾಣ ಏನಿದೆ ಅದು ಸಮಾನಿ, ಎಲ್ಲರಿಗೂ ಕೂಡ ಸಮನಾಗಿ ಸಿಗುವಂತೆ ಆಗ್ಬೇಕು. ನಮ್ಗಿವತ್ ನಾವು ನೋಡ್ತೀವಿ, ಯಾವ್ದೋ ನೀರು ಕ್ಲೀನ್ ಆಗಿದ್ಯೋ ಇಲ್ವೋ ಅಂತ ನೀರ್ ಎಲ್ರಿಗೂ ಸಿಗತ್ತೆ. ಇಲ್ಲಪ್ಪ ಶುದ್ಧವಾಗಿರೋ ನೀರ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ದುಡ್ಡು ಕೊಡ್ಬೇಕು. ನನಗ್ ಬಿಸ್ಲರಿ ನೀರ್ ಬೇಕು ಅಂತಂದ್ರೆ ದುಡ್ಡು ಕೊಡ್ಬೇಕು, ಇಲ್ಲ ಅಂತಂದ್ರೆ ಗಲೀಜ್ ನೀರೇ ಕುಡಿಬೇಕು. ಈ ತರ ಆಗೋ ಹಾಗಿಲ್ಲ. ಸಮಾನಿ ಪ್ರಪ ಅಂದ್ರೆ ಬೇಸಿಕ್ ನೀಡ್ಸ್ ಎಲ್ರಿಗೂ ಕೂಡ ಸರಿಯಾಗಿ ಅವ್ರಿಗೆ ಕೈಗೆಟುಕುವ ರೀತಿಯಲ್ಲಿ ಸಿಗಬೇಕು. ಇದು ಉತ್ತಮ ಸಮಾಜದ ಮೊದಲ ಹೆಜ್ಜೆ ಅಂತ. ಸಹವೋ ಅನ್ನಭಾಗ. ಅನ್ನಭಾಗ ಅಂತಂದ್ರೆ ಆಹಾರದ ಅವರ ಪಾಲು ಕೂಡ ಏನಾಗಿರ್ಬೇಕು, ಸಮನಾಗಿರ್ಬೇಕು, ಎಲ್ರಿಗೂ ಸರಿಯಾಗಿ ಹಂಚಿಕೆ ಆಗ್ಬೇಕು. ಇಲ್ಲಿ ಎಲ್ರಿಗೂ ಬೇಸಿಕ್ ನೀಡ್ಸ್ ಸರಿಯಾಗಿ ಹಂಚಿಕೆ ಆಗ್ಬೇಕು ಅಂತ ಹೇಳಿದಾಗ ಅಲ್ಲೂ ಒಂದ್ ಸ್ವಲ್ಪ ವಿಮರ್ಶೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಎಲ್ರಿಗೂ ಸಮನಾಗಿ ಕೊಡ್ಬೇಕು, ಎಲ್ರಿಗೂ 4 ಚಪಾತಿ ಕೊಡಿ, ಎಲ್ರಿಗೂ 10 kg ಅಕ್ಕಿ ಕೊಡಿ, ಇದನ್ನ ಸಮಾನತೆ ಅಂತ ಕರೆಯಲ್ಲ. ಇದು ಅವೈಜ್ಞಾನಿಕ ಪದ್ಧತಿ. ವೈಜ್ಞಾನಿಕ ಪದ್ಧತಿ ಯಾವುದು ಅಂತಂದ್ರೆ ಫಲದಲ್ಲಿ ಸಮಾನತೆ ಇರ್ಬೇಕೆ ಹೊರತು ವಸ್ತುನ ಹಂಚುವಾಗ ಸಮಾನತೆ ಅಲ್ಲ. ಇವಾಗ ಒಬ್ರಿಗೆ 2 ಚಪಾತಿ ಅರ್ಗಿಸ್ಕೊಳ್ಳಕ್ಕೆ ಸಾಮರ್ಥ್ಯ ಇದೆ ಅಂತಂದ್ರೆ ಅವ್ರಿಗೆ 2 ಕೊಡ್ಬೇಕು. ಅದ್ರ ಪರಿಣಾಮ ಏನಾಯ್ತು, ಫಲದಲ್ಲಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ಹೊಟ್ಟೆ ತುಂಬಿದೆ, ಅವ್ರಿಗೆ ಶಕ್ತಿ ಬಂದಿದೆ, ಇದು ರಿಸಲ್ಟ್. ಹಾಗೇನೆ ಇನ್ನೊಬ್ರು ಪರಿಶ್ರಮಿಗಳಿದ್ದಾರೆ, ಅವರು ಶಾರೀರಿಕ ಶ್ರಮದಿಂದ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಇನ್ನೊಂದಷ್ಟು ಜಾಸ್ತಿ ಬೇಕಾಗ್ಬೋದು, ಅವ್ರು ಇನ್ನೂ ಹೆಚ್ಚು ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಇದು ಸಮಾನತೆ ಆಗತ್ತೆ ಹೊರತು ಬೇಸಿಕ್ ನೀಡ್ಸ್ ನ ಎಲ್ರಿಗೂ ಸಮನಾಗಿ ಹಂಚಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಲಾ ಇಷ್ಟು ಅಂತ ಹಂಚಿದ್ರೆ ಅದು ಅವೈಜ್ಞಾನಿಕ ಪದ್ಧತಿ, ಅದು ವೈಜ್ಞಾನಿಕ ಪದ್ಧತಿ ಅಲ್ಲ. ವೇದ ಅದನ್ನ ಹೇಳೋದು ಇಲ್ಲ. ಹಾಗಾಗಿ ವೇದದ ಸಮಾನತೆ ಏನು ಅಂತ ಹೇಳಿದ್ರೆ, ಮೊದಲ ಬೇಸಿಕ್ ನೀಡ್ಸ್ ನ ಅವರವರ ಅವಶ್ಯಕತೆಗೆ ತಕ್ಕಂತೆ, ಅವರವರ ಅನಿವಾರ್ಯತೆಗೆ ತಕ್ಕಂತೆ ಸರಿಯಾಗಿ ಹಂಚಿಕೆ ಆಗ್ಬೇಕು ಅಂತ. ಯಾವತ್ತವರೆಗೂ ಸಮಾಜದಲ್ಲಿ ಈ ಹಂಚಿಕೆ ಸರಿಯಾಗಲ್ಲ ಅಲ್ಲಿವರೆಗೂ ಕೂಡ ನಾವು ಸಮಾಜದಲ್ಲಿ ಶಾಂತಿಯನ್ನ ತರಕ್ ಸಾಧ್ಯ ಇಲ್ಲ. ಅಪರಾಧಗಳು ಹುಟ್ಕೊಳ್ಳೋದೇ ಇಲ್ಲಿಂದ, ಆಮೇಲಿಂದ ಬೇರೆ ಬೇರೆ ಕಾರಣಕ್ಕೆ ಅಪರಾಧಗಳಾಗ್ಬೋದು. ಆದ್ರೆ ಯಾರ ಹತ್ತಿರ ತಿನ್ನಕ್ಕೂ ಏನೂ ಇಲ್ಲ ಆದ್ರೆ ಇನ್ನೊಬ್ರ ಹತ್ರ ಇದೆ, ನನ್ನ ಹತ್ರ ನನ್ಗೆ ಇರೋದಕ್ಕೊಂದು ಮನೆ ಇಲ್ಲ ಆದ್ರೆ ಇನ್ನೊಬ್ರ ಹತ್ರ ದೊಡ್ಡ ಜಾಗ ಇದೆ, ಇಂಥ ಪರಿಸ್ಥಿತಿ ಏರ್ಪೇರು ಸಮಾಜದಲ್ಲಿ ಕಂಡ ತಕ್ಷಣ ಇನ್ನೊಬ್ರನ್ನ ಬಡಿದು ನಾನು ತಗೋಬೇಕು, ನಾನು ಹೇಗಾದ್ರೂ ಮಾಡಿ ಕಿತ್ಕೋಬೇಕು ಅನ್ನೋಂತಹ ಮನೋಭಾವ ವ್ಯಕ್ತಿಯಲ್ಲಿ ಜಾಗೃತ ಆಗತ್ತೆ. ಅದಾಗಬಾರ್ದು ಅಂತಂದ್ರೆ ಮೊದಲು ಸರಿಯಾದಂತಹ ಹಂಚಿಕೆ ಆಗ್ಬೇಕು. ನಾವು ಚಾರ್ಲಿ ಚಾಪ್ಲಿನ್ ನ ಹೆಸರನ್ನ ಕೇಳಿದೀವಿ. ಅವ್ರದ್ದು ಒಂದು ಮೂವಿನಲ್ಲಿ ಅವ್ರು ತೋರಿಸ್ತಾರೆ ಹೇಗೆ ಹಸಿವು ಅನ್ನೋದು ಹೇಗಿರುತ್ತೆ ಅಂತ. ಒಬ್ಳು ಹುಡುಗಿ ಬರ್ತಾಳೆ, ಅವಳಿಗೆ
ತಿನ್ನಕ್ ಏನು ಇರಲ್ಲ ಮನೆಯಲ್ಲಿ, ಏನು ಗತಿ ಇರಲ್ಲ. ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಇರ್ತಾನೆ, ಅವ್ನ ಮಿಲ್ಟ್ರಿಗೆ ಹೊಟ್ಟೋಗಿರ್ತಾನೆ, ಯಾರು ಇರಲ್ಲ. ನೋಡ್ತಾಳೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ, ಏನು ತಿನ್ನಕ್ ಸಿಗಲ್ಲ, ಓಡ್ ಹೋಗ್ತಾಳೆ. ಹೋಗಿ ಯಾವ್ದೋ ಒಂದು ಅಂಗಡಿಯಲ್ಲಿ ಅವಳಿಗೆ ಏನೋ ಸಿಗತ್ತೆ ವಸ್ತು, ಅಲ್ಲಿ ಕೊಂಡ್ಕೊಳಕ್ ಅವಳ ಹತ್ರ ದುಡ್ಡಿಲ್ಲ. ಕೊನೆಗೆ ಹೋಗಿ ಅವಳು ಏನ್ ಮಾಡ್ತಾಳೆ, ಕದಿತಾಳೆ. ಅದನ್ನ ಕದ್ದಿದ ಕಾರಣಕ್ಕೆ ಓ ಕಳ್ಳಿ 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 ಅಂತ ಹೇಳಿ ಅದೇ ಒಂದು ದೊಡ್ಡ ವಿಷಯ ಆಗಿ ಅವಳನ್ನ ಜೈಲಿಗೆ ಎಳ್ಕೊಂಡು ಹೋಗ್ತಾರೆ. ಆದ್ರೆ ಅಪರಾಧ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಅದ್ರಲ್ಲಿ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಆ ಭಾವನೆಗಳನ್ನ, ಹಸಿವು ಅನ್ನೋದನ್ನ ತಡ್ಕೊಳಕ್ ಆಗದೆ ಅವಳು ಮಾಡುವಂತ ಅಪರಾಧವನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ನಾವು ಯಾವುದೇ ಅಪರಾಧ ಆರಂಭ ಆಗತ್ತೆ ಅಂದ್ರೆ ಅದು ಹಿನ್ನೆಲೆಯಲ್ಲಿ ಈ ಬೇಸಿಕ್ ನೀಡ್ಸ್ ಸರಿಯಾಗಿ ಹಂಚಿಕೆ ಆಗದೆ ಇರುವಂತದ್ದು ಮೊಟ್ಟ ಮೊದಲ ಕಾರಣ. ಅದು ರಾಷ್ಟ್ರ ಮಟ್ಟದಲ್ಲಿರ್ಬಹುದು, ಅಥವಾ ಅದು ಇಡೀ ಮನುಷ್ಯ ಸಮಾಜದ ಮಟ್ಟದಲ್ಲಿರ್ಬಹುದು, ಕುಟುಂಬದಲ್ಲಿರ್ಬಹುದು, ಅಥವಾ ಅದು ಯಾವುದೇ ಒಂದು ಸಂಸ್ಥೆಯ ದೃಷ್ಟಿಯಲ್ಲಿರ್ಬಹುದು. ಎಲ್ಲ ದೃಷ್ಟಿಯಲ್ಲೂ ಮೊದಲು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ರಿಗೂ ಸರಿಯಾದಂತಹ ಒಂದು ಹೊಟ್ಟೆಗೆ, ಬಟ್ಟೆಗೆ ಮತ್ತು ಒಂದು ಸೂರು ಇದೆಯಾ ಕರೆಕ್ಟ್ ಆಗಿ, ಇದನ್ನ ನಾವು ನೋಡ್ಕೊಳ್ಬೇಕು. ಇದು ಸಂಘಟನೆಯ ಮೊದಲ ಹೆಜ್ಜೆ. ಈಗ ಮನೆಗಳಲ್ಲೂ ನೋಡಿ, ಯಾಕೆ ಬಿರುಕು ಬರುತ್ತೆ ಅಂತಂದಾಗ, ಮನೆಯಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ಇರುತ್ತೆ ಮನೆಯದ್ದೇ ಅದು. ಯಾರೋ ಒಬ್ರು ಅದನ್ನ ಜಾಸ್ತಿ ಅನುಭವಿಸಕ್ ಶುರು ಮಾಡ್ತಾರೆ, ಇನ್ಯಾರೋ ಒಬ್ರಿಗೆ ಸ್ವಲ್ಪ ಕಡಿಮೆ ಮಾಡಕ್ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ, ಮನೆಯಲ್ಲಿ ಬಿರುಕು ಪ್ರಾರಂಭ ಆಗತ್ತೆ. ತಾಯಿ ಆದವಳು ನನ್ ಮಗುಗಿರ್ಲಿ ಅಂತ ಯೋಚನೆ ಮಾಡ್ತಾಳೆ. ಹೌದು, ಅದು ಸರಿನೇ, ತನ್ನ ಮಗು ಕೊಡ್ಬೇಕು ಅನ್ನೋಂಥದ್ದು ತಾಯಿಯ ಇನ್ಸ್ಟಿಂಕ್ಟ್. ಆದ್ರೆ ಇನ್ನೊಂದು ಮಗು ಬೇಡ, ನನ್ ಮಗು ಮಾತ್ರ ಇರ್ಲಿ ಅಂತ ಹೇಳಿದ್ರೆ ಅದು ಮಾನವೀಯತೆ ಹಂತಕ್ಕೆ ಬರಲ್ಲ. ಇಲ್ಲಿಂದಲೇ ಕುಟುಂಬಗಳಲ್ಲಿ ಪ್ರಾರಂಭ ಆಗುವಂಥದ್ದು. ಇದು ನನ್ ಮಗುಗ್ ಮಾತ್ರ ಇರ್ಲಿ, ಈ ಮಗುಗ್ ಬೇಡ, ಈ ಭೇದ ಭಾವ. ಈಗ ನಾವು ಯಾವಾಗ ಈ ಸಮಾನವಾದಂತ ಹಂಚಿಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಕುಟುಂಬವೂ ಕೂಡ ಹಾಳಾಗತ್ತೆ. ಹಾಗಾಗಿ ವೇದಗಳು ತುಂಬಾ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಮೊದಲು ಈ ಹಂಚಿಕೆಯನ್ನ ಸಮನಾಗಿ ಮಾಡ್ಕೊಳ್ಳಿ ಅಂತ ಹೇಳಿ. ಸಮಾನಿ ಪ್ರಭ ಸಹವೋ ಅನ್ನಭಾಗ ಅಂತ ಈ ಮಂತ್ರದಲ್ಲಿ ಏನನ್ನೆಲ್ಲವನ್ನು ಹೇಳಿದ್ದಾರೆ ಅದನ್ನ ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ಯೋಚನೆ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಈ ಮಂತ್ರ ಇರುವಂತದ್ದು ಇಡೀ ಮನುಷ್ಯ ಸಮಾಜದ ಒಂದು ಒಗ್ಗಟ್ಟಿನ ಬಗ್ಗೆ ಹೇಳ್ತಾ ಇರುವಂತದ್ದು. ನಾವು ಇವತ್ತೇನು ಆಧುನಿಕವಾಗಿ ಯುದ್ಧಗಳು ಬೇಡ ಅಂತ ಹೇಳಿ ವಿಶ್ವಸಂಸ್ಥೆ ಅಂತ ಮಾಡ್ಕೊಂಡು ಅಲ್ಲಿ ಒಪ್ಪಂದಗಳನ್ನ ಮಾಡ್ಕೊಂಡು ನಾವು ಸಂಘಟನೆ ಮಾಡ್ತಾ ಇದೀವಿ ಅಂತ ಅನ್ಕೊಳ್ತಾ ಇದೀವಿ. ಆದ್ರೆ ವೇದಗಳು ಮನುಷ್ಯ ಸಮಾಜ ಆರಂಭ ಆಗುವ ಮೊದಲಲ್ಲೇ ಹೇಗೆ ಸಂಘಟನೆ ಇರಬೇಕು, ಇಡೀ ಮನುಕುಲದ ಸಂಘಟನೆ ಹೇಗೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಟ್ಟು ಬಿಟ್ಟಿದೆ. ಆದ್ರೆ ಆ ಇಡೀ ಮನುಕುಲದ ಸಂಘಟನೆಗೆ ಯಾವ ಸೂತ್ರಗಳನ್ನ ವೇದ ಇಡುತ್ತೋ ಅದೇ ಸೂತ್ರಗಳನ್ನ ನಾವು ಚಿಕ್ಕ ಚಿಕ್ಕ ಹಂತಗಳಿಗೂ ಕೂಡ ಅಳವಡಿಸ್ಕೊಳ್ತಾ ಹೋದ್ರೆ ಎಲ್ಲ ವಿಧದ ಸಂಘಟನೆಗೂ ಕೂಡ ಅದು ಸೂತ್ರ ಆಗ್ತಾ ಹೋಗುತ್ತೆ ನಮ್ಗೆ. ಮುಂದಿನದು ಅದೇನ್ ಹೇಳುತ್ತೆ ಆ ಮಂತ್ರದಲ್ಲಿ ಅಂತಂದ್ರೆ, ಸಮಾನೇ ಯೋಕ್ತ್ರೆ ಸಹವೋ ಯುನಜ್ಮಿ ಅಂತ ಹೇಳಿ. ಸಮಾನೇ ಪ್ರಭಾ ಸಹವೋನ್ನ ಭಾಗ ಸಮಾನೇ ಯೋಕ್ತ್ರೆ ಸಹವೋ ಯುನಜ್ಮಿ. ಸಮಾನವಾದಂತಹ ಯೋಕ್ತ್ರ ಅಂತಂದ್ರೆ ನೊಗ ಅಂತ. ಈ ಎತ್ತುಗಳು ಒಂದೇ ದಿಕ್ಕಲ್ಲಿ ಸರಿಯಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಭಾರ ಇಲ್ಲದೆ ಸುಮ್ನೆ ಬಿಟ್ಬಿಟ್ರೆ ಅದು ಒಂದೊಂದೊಂದೊಂದು ದಿಕ್ಕಿಗೆ ಹೊರಟೋಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಎತ್ತಿನ ಗಾಡಿ ಇದನ್ನೆಲ್ಲ ಕಟ್ಟಬೇಕಾದ್ರೆ ಅದ್ರ ಕುತ್ತಿಗೆ ಮೇಲೆ ಒಂದು ಭಾರ ಹೇರ್ತಾರೆ. ಭಾರ ಹೇರಿ ಅದು ಈಕ್ವಲ್ ಆಗಿ ಎರಡರ ಮೇಲೂ ಬೀಳ್ಬೇಕು, ಎರಡು ಎತ್ತಿನ ಮೇಲೆ ಬೀಳ್ಬೇಕು. ಅವಾಗ ಎರಡು ಎತ್ತು ಕೂಡ ಒಂದೇ ದಿಕ್ಕಿಗೆ ಹೋಗುತ್ತೆ. ಎರಡರ ಮೇಲೂ ಭಾರ ಏನಾಗುತ್ತೆ, ಶೇರ್ ಆಗತ್ತೆ, ಒಂದ್ರ ಮೇಲೆ ಬೀಳಲ್ಲ. ಅದಕ್ಕೆ ಏನ್ ಕರೀತಾರೆ ಅಂದ್ರೆ ಯೋಕ್ತ್ರ ಅಂತ ಕರೀತಾರೆ. ವೈದಿಕ ಭಾಷೆಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಅದನ್ನ ಯೋಕ್ತ್ರ ಅಂತ ಕರೆದಿದ್ದಾರೆ. ಆ ಒಂದು ನೊಗ ನಿಮ್ಮೆಲ್ಲರಿಗೂ ಕೂಡ ಸಮಾನವಾಗಿದೆ ಅಂತ ಹೇಳಿ ಇಲ್ಲಿ ವೇದ ಹೇಳ್ತಾ ಇದೆ. ಏನು ಇದರ ಅರ್ಥ? ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಆ ನೊಗ ಅನ್ನುವಂಥದ್ದು ಎರಡು ಕೆಲಸಕ್ಕೆ ಕಾರಣ ಆಗುತ್ತೆ. ಒಂದು, ಗುರಿಯ ಕಡೆಗೆ ಸಮಾನವಾಗಿ ಹೋಗುವಂಥದ್ದು, ಯಾವುದೋ ಒಂದು ಉದ್ದೇಶದ ಕಡೆಗೆ ಸಮನಾಗಿ ಹೋಗುವಂಥದ್ದು. ಇನ್ನೊಂದು, ಜವಾಬ್ದಾರಿಗಳನ್ನ ಅಷ್ಟೇ ಸರಿಯಾಗಿ ಹಂಚಿಕೆ ಮಾಡ್ಕೊಳ್ಳುವಂಥದ್ದು. ಒಂದ್ರ ಮೇಲೆ ಭಾರ ಜಾಸ್ತಿ, ಇನ್ನೊಂದ್ರ ಮೇಲೆ ಭಾರ ಇಲ್ಲ, ಇಲ್ಲಿ ಕಡಿಮೆ ಇದೆ, ಒಬ್ರು ಹೇಳ್ತಾರೆ ಇನ್ನೊಬ್ರು ಮಾಡ್ತಾರೆ, ಅವ್ರಿಗೆ ಬೇಕಿಲ್ಲ, ಈ ತರದ ಸ್ಥಿತಿ ಅಲ್ಲ. ಭಾರವನ್ನ ಸಮನಾಗಿ ಹಂಚಿಕೆ ಮಾಡ್ಕೊಳ್ಳುವಂಥದ್ದು ಅಂತ. ಸಂಘಟನೆಗೆ ಒಟ್ಟಾಗಿ ಇರೋದಕ್ಕೆ ಮೊದಲನೇ ಸೂತ್ರನೇ ಇವೆರಡು. ಏನಪ್ಪಾ ಅಂತಂದ್ರೆ, ಒಂದು ಗುರಿ, ಒಂದು ಉದ್ದೇಶ ನಮ್ಗೆ ಯಾವತ್ತೂ ಕೂಡ ನಿಶ್ಚಿತ ಆಗಿರ್ಬೇಕು. ಅಲ್ಲಿ ನಮ್ಗೆ ಏನಾದ್ರೂ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಚಿಂತನೆಯಲ್ಲಿ ಭೇದ ಇದೆ ಅಂತ ಹೇಳಿದ್ರೆ ಅವಾಗ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ರಾಷ್ಟ್ರದ ವಿಷಯ ಅಂತ ಇಟ್ಕೊಳ್ಳೋಣ. ಒಂದು ರಾಷ್ಟ್ರದ ಸಂಘಟನೆ ಅಂದಾಗ ರಾಷ್ಟ್ರ ಹಿತ ಅನ್ನೋದು ಎಲ್ಲದಕ್ಕಿಂತ ಮೊದಲು. ಆ ಗುರಿಯ ಕಡೆಗೆ ನಾವೆಲ್ಲರೂ ಕೂಡ ಹೋಗ್ಬೇಕು ಅನ್ನೋದು ರಾಜಕಾರಣದಲ್ಲಿ ಇರುವಂತವರಿಂದ ಹಿಡಿದು ಕೊನೆಯ ಒಬ್ಬ ಪ್ರಜೆಯವರೆಗೂ ಕೂಡ ಅದು ಅಷ್ಟೇ ಬಲಿಷ್ಠವಾಗಿ ಆ ಉದ್ದೇಶ ಎಲ್ರಿಗೂ ಕೂಡ ಗೊತ್ತಿರ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ರಾಷ್ಟ್ರಹಿತದ ಕೆಲಸ ಒಬ್ರು ಮಾಡ್ತಾರೆ, ಕಾಲೆಳೆಯೋದಕ್ಕೆ ಇಲ್ಲಿ 10 ಜನ ಕಾಯ್ತಾ ಇರ್ತಾರೆ.
ಯಾವುದರ ಹಿತಕ್ಕೆ? ರಾಷ್ಟ್ರದ ಹಿತಕ್ಕೆ. ನಾವು ಯಾವ ರಾಷ್ಟ್ರದಲ್ಲಿ ವಾಸಿಸ್ತಾ ಇದೀವೋ ಅಂತಹ ರಾಷ್ಟ್ರದ ಹಿತವನ್ನ ಹಾಳು ಮಾಡೋದಕ್ಕೂ ಕೂಡ ಜನ ಕಾಯ್ತಿರ್ತಾರೆ. ಹಾಗಾಗಬಾರ್ದು ಅಂತಂದ್ರೆ ಎಲ್ಲರಿಗೂ ಕೂಡ ಉದ್ದೇಶ ಅನ್ನುವಂಥದ್ದು ಸರಿಯಾಗಿ ಮನದಟ್ಟಾಗಿರ್ಬೇಕು. ಒಂದೇ ದಿಕ್ಕಿನ ಕಡೆಗೆ ಒಂದೇ ದೃಷ್ಟಿಯನ್ನ ಇಟ್ಕೊಂಡು ಎಲ್ಲರೂ ಕೂಡ ಮುನ್ನಡೆಯುವಂಥದ್ದು ಅತ್ಯಂತ ಅವಶ್ಯಕ. ಆಮೇಲೆ ಎರಡನೇದೇನು ಅದರ ಅರ್ಥ, ನೊಗದ ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ಕೂಡ ಸಮಾನವಾದಂತಹ ಜವಾಬ್ದಾರಿ ಅಂತ. ಜವಾಬ್ದಾರಿಗಳು ಯಾವಾಗ ನಾವು ಫೀಲ್ ಮಾಡಲ್ಲ, ಹೊಣೆಗಾರಿಕೆಯನ್ನ ನಾವು ಅನುಭವಿಸಲ್ಲ, ಅವಾಗಲೇ ನಮ್ಗೆ ಸಾಕಷ್ಟು ಸಮಸ್ಯೆ ಆಗೋದು. ಈಗ ನೋಡಿ, ಯಾವುದೋ ಒಂದು ಆಫೀಸ್ ಅಂತ ಇಟ್ಕೊಳ್ಳೋಣ, ಅಥವಾ ಮನೆ ಅಂತ ಇಟ್ಕೊಳ್ಳೋಣ, ಒಂದು ಸಂಸ್ಥೆ ಅಂತ ಇಟ್ಕೊಳ್ಳೋಣ, ಎಲ್ಲಾದ್ರೂ ಆಗ್ಲಿ, ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ, ಯಾರೋ ಒಬ್ರು ಬಾಸ್ ಅವ್ರು ಹೇಳ್ತಾರೆ, ಇನ್ನೊಬ್ರು ಏನು ಅಂದ್ರೆ ಅವ್ರೊಂದು ಸಬಾರ್ಡಿನೇಟ್ ಅಸಿಸ್ಟೆಂಟ್, ಅವ್ರೇನ್ ಮಾಡ್ತಾರೆ, ಇವ್ರು ಹೇಳಿದ ಕೆಲಸ ಅವ್ರು ಮಾಡ್ತಾರೆ, ಜವಾಬ್ದಾರಿ ನಂಗಿಲ್ಲಪ್ಪ ಅಂತ ಅಂದಾಗ ಏನಾಗತ್ತೆ, ಅವ್ರ ಹತ್ರ ಕೆಲಸ ತೆಗ್ಸೋದು ನಮಗ್ ಕಷ್ಟ ಆಗತ್ತೆ. ಯಾರು ಜವಾಬ್ದಾರಿಯನ್ನ ಹೊತ್ತಿರ್ತಾರೆ ಅವರಿಗೆ ಪರಿಶ್ರಮ ಹೆಚ್ಚಾಗತ್ತೆ. ಪರಿಶ್ರಮ ಹೆಚ್ಚಾಗ್ತಾ ಆಗ್ತಾ ಅವರ ಕೆಲಸದಲ್ಲೂ ಕೂಡ ಸರಿಯಾದಂತಹ ಒಂದು ಕೌಶಲ್ಯ ಏನಿದೆ ಅದು ಬರಲ್ಲ. ಹಾಗೆ ಯಾರು ಜವಾಬ್ದಾರಿಯನ್ನ ಹೊರಲ್ಲ ಅವ್ರಿಗೇನಾಗತ್ತೆ, ಅವರು ಕೂಡ ಸೋಮಾರಿಗಳಾಗಿರ್ತಾರೆ. ನಾ ಹೇಳಿದಷ್ಟು ಮಾಡಿದ್ರೆ ಆಯ್ತು, ಉಳಿದಿದ್ ನನಗೆ ಯಾಕೆಂದ್ರೆ ನನಗೇನ್ ಸಮಾನವಾದಂತ ಜವಾಬ್ದಾರಿ ಇಲ್ಲ. ಇವಾಗ ಒಂದು ಸಂಸ್ಥೆ ನಡಿಬೇಕಾದ್ರೆ ಇದು ಎಷ್ಟು ಮುಖ್ಯ. ಅಥವಾ ಒಂದು ಮನೆಗಳಲ್ಲೂ ಕೂಡ ಇವತ್ತು ನಾವು ಲೇಬರ್ ಕ್ಲಾಸ್ ಇಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಾವ್ ಎಷ್ಟೋ ಬಾರಿ ನಾವೆಲ್ಲರೂ ಕೂಡ ಫೀಲ್ ಮಾಡುವಂತ ವಿಷಯ. ಒಬ್ರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು ಅಂತಂದ್ರೆ, ಒಬ್ರು ಅಸಿಸ್ಟೆನ್ಸ್ ತಗೊಂಡು ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಇದೆ. ಎಲ್ಲಾ ಕಡೆನೂ, ಆಫೀಸಲ್ಲಿ ಇರ್ಬೋದು, ಮನೆ ಕೆಲಸದಲ್ಲಿ ಇರ್ಬೋದು, ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಎಲ್ಲ ಇರ್ಬೋದು. ಯಾಕೆ ಈ ಸಮಸ್ಯೆ ಬರುತ್ತೆ ಅಂತಂದ್ರೆ, ಸಮಾನವಾದಂತ ಹೊಣೆಗಾರಿಕೆಯನ್ನ ಹಂಚ್ಕೊಳ್ಳಲ್ಲ, ನಾವು ಫೀಲ್ ಮಾಡಲ್ಲ, ಜವಾಬ್ದಾರಿಯನ್ನ ನಂದೇನ್ ಜವಾಬ್ದಾರಿ. ಈಗ ನಮ್ಮ ದೇಶದಲ್ಲಿ ವಾಯು ಮಾಲಿನ್ಯ ಕಡಿಮೆ ಮಾಡ್ಬೇಕು, ಮಾಡ್ಬೇಕು, ನಾವೆಲ್ಲರೂ ತಲೆ ಅಲ್ಲಾಡಿಸ್ತೀವಿ. ನನ್ ಜವಾಬ್ದಾರಿ ಏನು? ನನ್ ಕುತ್ತಿಗೆ ಮೇಲೆ ನೊಗ ಇದೆಯಾ? ನಾನು ಹೊತ್ಕೊಂಡ್ರೆ ಮಾತ್ರ ಆ ಗುರಿ ಮುಟ್ಟೋದಕ್ ಸಾಧ್ಯ. ನಾನೇನು ಹೊತ್ಕೊಂಡಿಲ್ಲ, ನಾನು ಸುಮ್ನೆ ಹೇಳ್ತಾ ಇದ್ದೀನಿ ಅಷ್ಟೇ. ಏನ್ ಹೇಳ್ತಾ ಇದ್ದೀನಿ? ಹೌದೌದು, ವಾಯು ಮಾಲಿನ್ಯ ಕಡಿಮೆ ಆಗ್ಬೇಕು, ಆ ಭಾರತ ದೇಶ ಮುಂದೆ ಬರ್ಬೇಕು, GDP ಚೆನ್ನಾಗಾಗ್ಬೇಕು, ಮುಂದೆ ಬರ್ಬೇಕು ಭಾರತ ದೇಶ. ನಾನೇನ್ ಮಾಡ್ಬೇಕು? ನಾವ್ ಯಾವತ್ತಾದ್ರೂ ಕೇಳ್ಕೊಂಡಿದೀವ? ಕೇಳ್ಕೊಂಡ್ರೆ ಮಾತ್ರ ಸಂಘಟನೆ ಆಗಕ್ ಸಾಧ್ಯ. ಯಾವಾಗ ನಾವ್ ಇದನ್ನ ಕೇಳ್ಕೊಳಲ್ಲ ಅವಾಗ ಸಂಘಟನೆ ಆಗಕ್ ಸಾಧ್ಯ ಇಲ್ಲ. ಯಾವ್ದೋ ಒಂದು ಸಂಸ್ಥೆ, ಆ ಸಂಸ್ಥೆ ಮುನ್ನಡಿಬೇಕು ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಕೂಡ ಆರ್ಯ ಸಮಾಜ ಅನ್ನೋಂತ ಒಂದು ಸಂಸ್ಥೆಯಲ್ಲಿ ಇದೀವಿ. ಇದಕ್ಕೆ ಏನು ಉದ್ದೇಶ? ವೇದಗಳ ಚಿಂತನೆಯನ್ನ ಜಗತ್ತಿನಲ್ಲಿ ಹರಡಬೇಕು ಅನ್ನುವಂಥದ್ದು ಉದ್ದೇಶ. ಆ ಉದ್ದೇಶಕ್ಕೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬರು ನಾವ್ ಏನ್ ಮಾಡ್ತಾ ಇದೀವಿ ಅಂತ ನಾವು ನಮ್ಮನ್ನ ಕೇಳ್ಕೊಂಡ್ರೆ ಅವಾಗ ನೊಗ ನಮ್ಮ ಮೇಲಿರುತ್ತೆ. ಇಲ್ಲ ಅಂತಂದ್ರೆ ಯಾರ ಮೇಲಿರುತ್ತೆ? ಪದಾಧಿಕಾರಿಗಳು ಯಾರ್ರಿ? ಅಧ್ಯಕ್ಷರು ಯಾರ್ರಿ? ಆರ್ಯ ಸಮಾಜದಲ್ಲಿ ಏನು ಚೆನ್ನಾಗೇ ನಡೀತಾ ಇಲ್ಲ ಕೆಲಸ, ಇದನ್ನ ಹೇಳ್ಬಿಡೋದು ಸುಲಭ. ನಾನೇನ್ ಮಾಡ್ತಾ ಇದ್ದೀನಿ? ಯಾವುದೇ ಸಂಸ್ಥೆ ಆಗಿರ್ಲಿ, ಒಂದು ಕುಟುಂಬ ಆಗಿರ್ಲಿ, ಏನೇ ಆಗಿರ್ಲಿ, ಎಲ್ಲ ಕಡೆನೂ ನನ್ನದು ಪಾಲುದಾರಿಕೆ ಇದೆ, ನನ್ನ ಮೇಲೆ ಭಾರ ಇದೆ, ನನ್ನ ಮೇಲೆ ಹೊಣೆಗಾರಿಕೆ ಇದೆ ಅಂತ ಹೇಳಿ ಯಾವಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನ್ಕೊಳ್ತಾನೆ, ಅವಾಗ ಮಾತ್ರ ಅದು ಚೆನ್ನಾಗಿ ನಡೆಯುತ್ತೆ, ಸಂಘಟನೆ ಚೆನ್ನಾಗಿ ನಡೆಯುತ್ತೆ. ಎಲ್ಲಿ ಈ ಅಂಶ ಇಲ್ಲ, ಹೊಣೆಗಾರಿಕೆಯನ್ನ ಹೊರಲ್ಲ, ಯಾರೋ ಒಬ್ರು ಹೊರ್ತಾರೆ, ಯಾರೋ ಇಬ್ರು ಹೊರ್ತಾರೆ, ಉಳ್ದವ್ರು ಏನ್ ಮಾಡ್ತಾರೆ ನೋಡ್ತಾ ಕೂತಿರ್ತಾರೆ, ಮಾಡಿದಕ್ಕೆ ಕಾಮೆಂಟ್ ಮಾಡ್ತಾರೆ, ವಿರೋಧ ಮಾಡ್ತಾ ಇರ್ತಾರೆ. ಇಂಥ ಪರಿಸ್ಥಿತಿ ಬಂದಾಗ ಸಂಘಟನೆ ಆಗಕ್ ಸಾಧ್ಯ ಇಲ್ಲ. ಇವತ್ತು ವೈದಿಕ ಧರ್ಮದ ಮೇಲೆ, ಸನಾತನ ಧರ್ಮದ ಮೇಲೆ ಎಷ್ಟೆಲ್ಲ ಅತ್ಯಾಚಾರ ನಡೀತಿದೆ, ವೈಚಾರಿಕವಾಗಿ ಎಷ್ಟೆಲ್ಲ ಅದನ್ನ ಶೋಷಣೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದನ್ನ ದುರ್ಬಲಗೊಳಿಸ್ಬೇಕು ಅನ್ನೋಂಥದ್ದೇ ದುರುದ್ದೇಶ. ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಸಂಘಟನೆಗೆ ಒಗ್ಗೂಡ್ಬೇಕು ಅಂತ ಹೇಳಿದ್ರೆ ಜವಾಬ್ದಾರಿ ಯಾರೆಲ್ಲರದ್ದು ಇದೆ? ಸುಮಾರು ಕಡೆ ಕೇಳಿದೀನಿ, ನಾವು ಭಾಷಣ ಮಾಡಕ್ ಹೋಗ್ತೀವಿ, ನಾವು ಮಾತಾಡ್ತೀವಲ್ವಾ, ನಿಮ್ಮಂತವ್ರು ತುಂಬಾ ಕೆಲಸ ಮಾಡ್ಬೇಕು. ನಾವೊಬ್ರು ಎಷ್ಟು ಕೆಲಸ ಮಾಡಕ್ಕಾಗತ್ತೆ? ಹೊಣೆಗಾರಿಕೆ ನಮ್ಮ ಮೇಲೆ ಮಾತ್ರ ಇರತ್ತಾ, ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಇರತ್ತಾ? ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಯಾವಾಗ ಹೊಣೆಗಾರಿಕೆ ಬರುತ್ತೆ, ಯಾವಾಗ ಹೊಣೆಗಾರಿಕೆಯನ್ನ ನಾವು ದಾಟಿಸ್ಕೊಳ್ತೀವಿ ನಮ್ಮ ಮೇಲೆ, ಅವಾಗ ಸಂಘಟನೆ ಸಾಧ್ಯ, ಅವಾಗ ಒಗ್ಗಟ್ಟು ಸಾಧ್ಯ. ಸುಮ್ನೆ ನಾವು ಒಗ್ಗಟ್ಟು ಅಂತ ಹೇಳಿದ್ರೆ ಒಗ್ಗಟ್ಟಾಗಲ್ಲ. ಮೊದಲು ನಾನು ಪ್ರಶ್ನೆ ಮಾಡ್ಕೋಬೇಕು, ಯಾವುದೇ ಒಂದು ಉದ್ದೇಶಕ್ಕೆ, ಯಾವುದೇ ಒಂದು ಗಟ್ಟಿಯಾಗಿ ನಿಲ್ಲೋದಕ್ಕೆ ದೇಶದ ಸಂಘಟನೆ ಅಥವಾ ನನ್ನ ಕುಟುಂಬದ ಸಂಘಟನೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿರುವಂತ ಒಂದು ಸಂಸ್ಥೆಯ ಸಂಘಟನೆ ಇದಾಗ್ಬೇಕು ಅಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ? ನಾನು ಎಷ್ಟು ಹೊಣೆಗಾರಿಕೆಯನ್ನ ನನ್ನ ಮೇಲೆ ನಾನು ಹೊತ್ಕೊಂಡಿದ್ದೀನಿ? ಇದನ್ನ ಯೋಚನೆ ಮಾಡ್ಬೇಕು. ಒಂದು ಉದಾಹರಣೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ನನ್ನ ಮದುವೆಯ ಸಂದರ್ಭದಲ್ಲಿ ನಮ್ ತಂದೆ ಸಾಕಷ್ಟು ಅವ್ರಿಗೆ ಈ ತರ ಪ್ರವಚನ ಅದು ಇದು ಎಲ್ಲ ಇರ್ತಿತ್ತು, ಓಡಾಟ ಇರ್ತಿತ್ತು, ಅವ್ರು ಹೊರಟೋಗ್ಬಿಡ್ತಾ ಇದ್ರು. ಆ ಸಂದರ್ಭದಲ್ಲಿ ರೆಡಿ ಮಾಡಕ್ಕೆ ಹೇಗೆ
ಸುಮಾರು 600-700 ಜನ ಸೇರಿಸ್ಬೇಕು, ಎಲ್ಲ ಕೆಲಸ ಆಗ್ಬೇಕು, ಹೇಗ್ ಮಾಡೋದು ಅಂತೇಳಿ. ಸಂಘಟನಾ ಶಕ್ತಿ ಹೇಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ, ನಾನೇ ಕಣ್ಣಾರೆ ಕಂಡಿದ್ದು. ಅವ್ರು ಹಾಗೆ ಆರಾಮಾಗಿದ್ರು, ಏನು ಮಾಡಿರ್ಲಿಲ್ಲ, ಸುಮ್ನೆ ಒಂದು ಜಾಗ ಬುಕ್ ಮಾಡಿದ್ರು, ಊಟಕ್ಕೊಂದು ಬುಕ್ ಮಾಡಿದ್ರು, ಅದ್ 2 ಕೆಲಸ ಬಿಟ್ಟು ಇನ್ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅವ್ರು. ಆಮೇಲೆ ಹಿಂದಿನ ದಿನ ಒಂದಷ್ಟು ವ್ಯಕ್ತಿಗಳನ್ನ ಕರೆದ್ಬಿಟ್ಟು ನೋಡಿ ಇಂತಿಂತ ಜವಾಬ್ದಾರಿ ನಿಮ್ಗೆ ಅಂತ ಹೇಳಿ ಕೊಟ್ಬಿಟ್ಟು ಬಿಟ್ಬಿಟ್ರು ಅಷ್ಟೇ. ಆಮೇಲಿಂದ ಇವ್ರು ಏನು ಅದಕ್ಕೆ ತಲೆ ಹಾಕ್ಲಿಲ್ಲ, ಆರಾಮಾಗಿ ಮದ್ವೆ ಆಗೇ ಹೋಯ್ತು, ಎಲ್ಲೂ ಏನೂ ಸಮಸ್ಯೆ ಆಗದೆ ಆರಾಮಾಗಿ ಕೆಲಸ ಆಯ್ತು. ಯಾಕೆ ಅಂತಂದ್ರೆ ಅವ್ರವ್ರ ಜವಾಬ್ದಾರಿನ ಅವ್ರಿಗೆ ಬಿಟ್ಕೊಟ್ಟು ಆ ಜವಾಬ್ದಾರಿ ನಿಮ್ಮದೇ ಅಂತ ಹೊಣೆಗಾರಿಕೆ ಅವ್ರ ತಲೆ ಮೇಲೆ ಹಾಕಿದಾಗ ಏನಾಗುತ್ತೆ, ಎಲ್ರು ಅದನ್ನ ಫೀಲ್ ಮಾಡ್ತಾರೆ. ಓಹೋ, ಈ ಕಾರ್ಯಕ್ರಮ ಚೆನ್ನಾಗಾಗೋದಕ್ಕೆ ನಂದೇನ್ ಕೊಡುಗೆ, ನಾನೇನ್ ಮಾಡ್ಲಿ ಅಂತ ಹೇಳಿ. ಆ ರೀತಿಯಾಗಿ ಯಾವಾಗ ನಾವು ಸಂಘಟನೆ ಮಾಡ್ತೀವಿ, ಜವಾಬ್ದಾರಿಯನ್ನ ಪ್ರತಿಯೊಬ್ಬರ ಮೇಲೂ ಹಾಕ್ತಿವಿ, ಅವಾಗ ಅಲ್ಲಿ ಸಂಘಟನೆ ಆಗುತ್ತೆ, ಮನುಷ್ಯ ಸಮಾಜ ಒಗ್ಗೂಡೋದಿಕ್ಕೆ ಒಂದು ಕಾರಣ ಆಗುತ್ತೆ. ಇದನ್ನ ಯೋಕ್ತ್ರ ಅನ್ನುವಂತ ಒಂದು ಪದದಿಂದ ಹೇಳಿದ್ದಾರೆ. ಅದರ ನಂತರ ಹೇಳುತ್ತೆ ಸಂಯಂಚಃ ಅಗ್ನಿಂ ಸಪರ್ಯತ ಅಂತ ಹೇಳಿ. ಇಲ್ಲಿ ಅಗ್ನಿಂ ಅಂತ ಹೇಳಿದ್ರೆ ಯಾರು? ಅಗ್ನಿಂ ಅಂತಂದ್ರೆ ಭಗವಂತನಿಗೆ ಹೇಳಿರುವಂತ ಹೆಸರು. ಅಗ್ನಿ ಅಂತಂದ್ರೆ ನಾಯಕ, ಜಗನ್ನಾಯಕ. ಅದರ ಧಾತು ಆಗಿ ಗತೋವ್ ಅಂತ ಹೇಳಿ, ಯಾರು ಮುನ್ನಡೆಸ್ತಾನೋ, ಇಡೀ ಜಗತ್ತನ್ನ ಮುನ್ನಡೆಸ್ತಾನೋ ಅವನ್ಗೆ ಅಗ್ನಿ ಅಂತ ಹೇಳಿ ಕರೀತಾರೆ. ಅಗ್ನಿ ಅಂದ್ರೆ ನಾವು ಈ ಬೆಂಕಿಗೂ ಕೂಡ ಕರಿತೀವಿ ಅಗ್ನಿ ಅಂತ, ಆದ್ರೆ ಧಾತುವಿನ ಅರ್ಥ ಇಟ್ಕೊಂಡು ನಾವು ನೋಡಿದಾಗ ಜಗನ್ನಾಯಕನಿಗೂ ಕೂಡ ಅಗ್ನಿ ಅನ್ನುವಂತಹ ಹೆಸರು ಹೇಳಿದೆ ವೇದದಲ್ಲಿ. ಸಂಯಂಚಃ ಅಗ್ನಿಂ ಸಪರ್ಯತ, ನೀವೆಲ್ಲರೂ ಕೂಡ ಒಂದುಗೂಡಿ ಅಗ್ನಿ ಅಂತ ಹೇಳಿದ್ರೆ ಜಗನ್ನಾಯಕ, ಜಗನ್ನಾಯಕನನ್ನ ಏನ್ ಮಾಡಿ ಆರಾಧಿಸಿರಿ. ಸಪರ್ಯತ ಅಂದ್ರೆ ಆರಾಧಿಸಿರಿ ಅಂತ ಅರ್ಥ. ಇಲ್ಲಿ ಕೂಡ ನಮ್ಗೆ ಇನ್ನೊಂದು ಸೂತ್ರ ಸಿಗತ್ತೆ. ಏನದು ಅಂತಂದ್ರೆ, ಯಾವುದೇ ಒಂದು ಸಂಘಟನೆ, ಯಾವುದೇ ಒಂದು ಕೆಲಸ ಒಗ್ಗಟ್ಟಿನಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬ ನಾಯಕ ಇರ್ಬೇಕು. ನಾಯಕ ಇಲ್ಲ ಅಂತ ಹೇಳಿದ್ರೆ, ಸಮರ್ಥನಾದ ನಾಯಕ ಎಲ್ಲಿಲ್ವೋ ಅಲ್ಲಿ ಕೆಲಸ ಯಾವುದೂ ಕೂಡ ಚೆನ್ನಾಗಿ ನಡೆಯಕ್ ಸಾಧ್ಯ ಇಲ್ಲ. ಅದರ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಯತ್ರ ಸರ್ವೇಪಿ ನೇತಾರಃ ತತ್ರ ಕಾರ್ಯಂ ವಿನಶ್ಯತಿ ಅಂತ. ನೇತಾರಃ ಅಂತಂದ್ರೆ ನಾಯಕರು. ಎಲ್ಲಿ ಅನೇಕ ಜನ ನಾಯಕರು ಇರ್ತಾರೋ ಅಲ್ಲಿ ಕೆಲಸ ಏನಾಗತ್ತೆ ಅಂತಂದ್ರೆ ವಿನಶ್ಯತಿ, ಹಾಳಾಗತ್ತೆ ಕೆಲಸ ಅಂತ. ಯಾಕೆ ಅಂತಂದ್ರೆ ಇವರು ಒಂದ್ ಹೇಳ್ತಾರೆ, ಅವರು ಒಂದ್ ಹೇಳ್ತಾರೆ, ಅವರು ಡಿಸಿಷನ್ ತಗೋತಾರೆ, ಇವರು ಡಿಸಿಷನ್ ತಗೋತಾರೆ, ಏನ್ ನಡೆಯುತ್ತೆ ಅಲ್ಲಿ ಕೆಲಸ? ಆತರ ಆಗ್ಬಾರ್ದು ಅಂತಂದ್ರೆ ಅಗ್ನಿ ಯಾರೋ ಒಬ್ಬ ನಾಯಕನನ್ನ ನಾವಲ್ಲಿ ಇಟ್ಕೊಳ್ಬೇಕು. ಆಗ್ಲೇ ಹೇಳಿದಾಗೆ ಇಡೀ ಜಗತ್ತಿಗೆ ನಾಯಕ ಯಾರು? ಭಗವಂತ ಅಂತ ಆದ್ರೆ ಅಲ್ಲಿಂದ ಕೆಳಗಿನ ಹಂತಗಳಲ್ಲಿ ನಾವು ಸಂಘಟನೆಯನ್ನ ನೋಡ್ತಾ ಹೋದ್ರೆ ಪ್ರತಿಯೊಂದು ಸಂಘಟನೆಗೂ ಒಬ್ಬ ನಾಯಕ ಬೇಕು. ಆ ನಾಯಕ ಇಲ್ದೆ ನಾವು ಮುಂದುವರೆದ್ವಿ ಅಂತ ಹೇಳಿದ್ರೆ, ಏನ್ ಅವ್ರೊಬ್ನೇ ನಾಯಕರಾಗ್ಬೇಕಾ, ನಾನು ನಾಯಕ ಆಗ್ತೀನಿ ಅಂತ ಎಲ್ರು ಕೂಡ ಅಲ್ಲಿ ಕಿತ್ತಾಟ ನಡೆಸಿದ್ರು ಅಂತ ಹೇಳಿದ್ರೆ ಸಂಘಟನೆ ಯಾವತ್ತೂ ಕೂಡ ಚೆನ್ನಾಗಿರಲ್ಲ. ನಾವು ಒಟ್ಟಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಯೋಚನೆ ಮಾಡೋಣ, ನಮ್ಮ ಸಮಾಜದಲ್ಲಿ ಆಗ್ತಿರುವಂತಹ ಸಮಸ್ಯೆನೇ ಅದು. ಏನು ಸಮಸ್ಯೆ ಆಗ್ತಾ ಇದೆ? ನನ್ಗೇನ್ ಅನ್ಸತ್ತೋ ಸರಿ ಅಂತ ಹೇಳಿ ಅದನ್ನೇ ಬೇರೆಯವ್ರೆಲ್ರು ಮಾಡ್ಬೇಕು ಅಂತ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೀಗಾದಾಗ ಏನಾಗುತ್ತೆ, ಎಲ್ರು ನಾಯಕರೇ, ಮಾಡೋರು ಯಾರು ಕೆಲಸ ಅಂದ್ರೆ ಯಾರು ಮಾಡಲ್ಲ. ಎಲ್ರು ನಾಯಕರಾಗಕ್ ರೆಡಿ ಇದೀವಿ. ನಾಯಕರನ್ನ ನಾವೇನ್ ಅನ್ಕೊಂಡಿದೀವಿ, ಬರೀ ಬಾಯಲ್ಲಿ ಹೇಳಕ್ಕಿದೀವಿ ಅಂತ ಅನ್ಕೊಂಡಿದೀವಿ. ಸೊ ಅಷ್ಟನ್ ಮಾಡಿದ್ರೆ ಏನಾಯ್ತು, ನಮ್ ಕೆಲ್ಸ ಆಗೋಯ್ತು. ಇನ್ಯಾರು ಮಾಡ್ತಾರೆ ಕೆಲ್ಸ? ಎಲ್ರು ನಾಯಕರು. ಹಾಗಾಗಿ ಕೆಲಸ ಮಾಡೋರು ಯಾರು ಇಲ್ಲ. ಹಾಗಾಗಿ ಒಗ್ಗಟ್ಟು ಅನ್ನೋದು ಕೂಡ ನಮ್ಮಲ್ಲಿ ಬರಕ್ ಸಾಧ್ಯ ಆಗಿಲ್ಲ. ಬರ್ಬೇಕು ಅಂತಂದ್ರೆ ಯಾರು ಇರ್ಬೇಕು ಅಂತಂದ್ರೆ ಒಬ್ಬ ನಾಯಕ ಇರ್ಬೇಕು ಅಂತ. ಆ ನಾಯಕನ ಲಕ್ಷಣವನ್ನ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ವಿಷಯ ಆಗತ್ತೆ. ಹಾಗಾಗಿ ಅದನ್ನ ಪೂರ್ತಿಯಾಗಿ ತಗೊಳಲ್ಲ. ಆದ್ರೆ ಇಲ್ಲಿಗೆ ಬೇಕಾದಷ್ಟು ಒಂದೆರಡು ಅಂಶವನ್ನ ಹೇಳ್ಬೇಕು. ಈ ನಾಯಕ ಯಾರಾಗಿರ್ತಾನೆ ಅಂತಂದ್ರೆ, ಯಾರು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಾನೋ, ಎಲ್ಲರನ್ನೂ ಕೂಡ ತನ್ನ ಜೊತೆಯಲ್ಲಿ ಕರ್ಕೊಂಡು, ಆದ್ರೆ ಕೊನೆಯ ನಿರ್ಣಯ ಅವನ್ ಮಾಡ್ತಾನೆ, ಆದ್ರೆ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಸಾಮರ್ಥ್ಯ ಅವನಿಗೆ ಇರ್ಬೇಕು. ಇದಕ್ಕೆ ನಮ್ಗೆ ರಾಮಾಯಣದಲ್ಲಿ ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಉದಾಹರಣೆ ಬರುತ್ತೆ. ಯುದ್ಧ ಕಾಂಡದಲ್ಲಿ ಬರುವಂತಹ ಒಂದು ಘಟನೆ ಇದು. ರಾವಣ ಅವನ ಅರಮನೆಯಲ್ಲಿ ಅವನು ಕೂತಿರ್ತಾನೆ, ರಾಮ ಲಂಕೆಯ ತೀರಕ್ಕೆ ಬಂದು ಅವನು ಕೂತಿರ್ತಾನೆ. ಈ ಸಂದರ್ಭದಲ್ಲಿ ಏನಾಗತ್ತೆ, ಅಲ್ಲಿ ವಿಭೀಷಣ ಗಲಾಟೆ ಮಾಡ್ತಾನೆ, ರಾವಣನ ಹತ್ರ ಹೋಗಿ ಗಲಾಟೆ ಮಾಡ್ತಾನೆ, ನೀನ್ ಮಾಡ್ತಿರೋ ಅಂತದ್ ಸರಿ ಇಲ್ಲ, ಸೀತೆನ ಬಿಟ್ಬಿಡು ಅಂತ. ಅವಾಗ ರಾವಣನಿಗೆ ಮತ್ತೆ ಅವನ ಮಧ್ಯದಲ್ಲಿ ಸಾಕಷ್ಟು ವಾಗ್ಯುದ್ಧ ಆಗತ್ತೆ. ಆಮೇಲಿಂದ ವಿಭೀಷಣ ಏನ್ ಮಾಡ್ತಾನೆ, ಅದನ್ನ ಬಿಟ್ಟು ಇಲ್ಲಿ ರಾಮನ್ ಹತ್ರ ಬರ್ತಾನೆ. ಈ ಸಮುದ್ರದ ತೀರದಲ್ಲಿ ಕುಳಿತಿರೋ ಅಂತ ರಾಮನ್ ಹತ್ರ ಬರ್ತಾನೆ. ರಾಮನ್ ಸುತ್ತಲೂ ಇವನ ಆಪ್ತಾರ ಒಂದಿಷ್ಟು ಜನ ಕೂತಿರ್ತಾರೆ. ಆ ಎರಡರ ಚಿತ್ರಣನು ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಅಂತಂದ್ರೆ, ಅಲ್ಲಿ ರಾವಣನ ಒಂದು ಸಭೆಯಲ್ಲಿ ವಿಭೀಷಣ ಮಾತಾಡ್ಬೇಕಾದ್ರೆ
ವಿಭೀಷಣ ಮಾತಾಡ್ತಾನೆ, ಅದಕ್ಕೆ ರಾವಣ ಉತ್ತರ ಕೊಡ್ತಾನೆ. ಅಲ್ಲಿ ಉಳಿದಂತ ಎಷ್ಟೋ ಜನ ಮಂತ್ರಿಗಳಿರ್ತಾರೆ, ರಾವಣನ ಆಪ್ತರಿರ್ತಾರೆ. ಯಾರೊಬ್ರಿಗೂ ಕೂಡ ಒಂದು ಮಾತಾಡೋದಕ್ಕೂ ರಾವಣ ಬಿಡಲ್ಲ, ಯಾರಿಗೂ ಯಾವ ಸ್ವಾತಂತ್ರ್ಯವನ್ನು ಕೊಡಲ್ಲ. ಅವನೇನ್ ಮಾಡ್ತಾನೆ, ನಂದೇ ನಿಶ್ಚಯ ಮುಗೀತು, ವಿಭೀಷಣ ನೀನ್ ಹೋಗು, ನೀನು ನನಗೆ ಏನೋ ದ್ರೋಹಿ ಆಗಿದೀಯ, ನೀನು ತಮ್ಮನಾಗಿ ಕೂಡ ನೀನ್ ದ್ರೋಹ ಮಾಡಿದೀಯಾ, ಹಾಗಾಗಿ ನೀನ್ ಇಲ್ಲಿಂದ ಹೋಗು ಅಂತ ಹೇಳಿ ಅದು ಒಂದೇ ಡಿಸಿಷನ್, ಮುಗೀತು, ನಾನ್ ಹೇಳದೆ ಕೇಳ್ಬೇಕು ನೀನು ಅನ್ನುವಂತಹ ಒಂದು ಮನೋಭಾವ. ಈ ನಾಯಕತ್ವ ಹೇಗಿದೆ, ಹಾಗೇನೆ ರಾಮನಲ್ಲಿ ಏನು ನಾಯಕತ್ವದ ಗುಣ ಇತ್ತು ಅಂತ ಹೇಳಿ ಚಿತ್ರಿಸ್ತಾರೆ. ಅಲ್ಲೆಲ್ಲ ಸಮುದ್ರ ತೀರದಲ್ಲಿ ಕೂತಿರ್ಬೇಕಾದ್ರೆ ದೂರದಿಂದ ವಿಭೀಷಣ ಬರೋದು ಕಾಣಿಸುತ್ತೆ. ಅವನ್ ಬಂದಾಗ ಇಲ್ಲೆಲ್ಲರೂ ಕೂಡ ಚರ್ಚೆ ಮಾಡಕ್ ಶುರು ಮಾಡ್ತಾರೆ. ಬಂದ, ಅವನ್ ಯಾರೋ ಬಂದ, ಅವನ ಶತ್ರುಗೊಂದು ಪಾಳ್ಯದಿಂದ ಬರ್ತಾ ಇದ್ದಾನೆ, ಇವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿ. ಅವಾಗ ರಾಮ ಕೇಳ್ತಾನೆ, ಹೇಳಿ, ನೀವೇ ಹೇಳಿ, ಅವನು ಯಾವ ಉದ್ದೇಶಕ್ಕೆ ಬರ್ತಾ ಇದ್ದಾನೆ, ಸದುದ್ದೇಶಕ್ಕೆ ಬರ್ತಾ ಇದ್ದಾನೋ, ದುರುದ್ದೇಶಕ್ಕೆ ಬರ್ತಾ ಇದ್ದಾನೋ, ಅವನು ಇಲ್ಲಿ ಬಂದು ಏನಾದ್ರೂ ಅವ್ನು ಗೂಢಚಾರಿಕೆ ಮಾಡಕ್ ಬರ್ತಾ ಇದ್ದಾನೋ, ಯಾವುದು ನಮಗ್ ಗೊತ್ತಿಲ್ಲ, ಏನ್ ಮಾಡೋಣ ಮುಂದೆ ಅಂತ ಹೇಳಿ ರಾಮ ಕೇಳ್ತಾನೆ. ರಾಮನೇ ಎಲ್ರು ಪ್ರಶ್ನೆ ಮಾಡ್ತಾನೆ, ಮುಂದಿನ ತೀರ್ಮಾನ ಏನು ಅಂತ ಹೇಳಿ. ಆಗ ಒಬ್ರೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಹೇಳ್ಬೇಕಾದ್ರೆ ರಾಮ ಸುಮ್ಮನೆ ತಾಳ್ಮೆಯಿಂದ ಕೂತ್ಕೊಂಡು ಮಂದಸ್ಮಿತನಾಗಿ ಎಲ್ಲರ ಮಾತನ್ನು ಕೂಡ ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡಾದ್ಮೇಲಿಂದ ಕೊನೆಗೆ ಹನುಮಂತ ಸುಮ್ಮನೆ ಕೂತಿರ್ತಾನೆ, ಅವನ್ನ ಕೇಳ್ತಾನೆ, ನಿನ್ನ ಅಭಿಪ್ರಾಯ ಏನು? ಅವಾಗ ಹನುಮಂತ ಹೇಳ್ತಾನೆ, ಅವನು ಸದುದ್ದೇಶದಿಂದ ಬಂದಿದ್ದಾನೋ ದುರುದ್ದೇಶದಿಂದ ಬಂದಿದ್ದಾನೋ ಗೊತ್ತಿಲ್ಲ, ಮೊದಲು ಅವನು ಯಾಕೆ ಬಂದಿದ್ದಾನೆ ಅಂತ ಅವನನ್ನ ವಿಚಾರ ಮಾಡೋಣ, ಆಮೇಲಿಂದ ಅವನೇನಾದ್ರೂ ನಾನು ಸದುದ್ದೇಶದಿಂದ ಬಂದಿದ್ದೀನಿ ಅಂತ ಅವ್ನು ಹೇಳಿದ್ದೆ ಆದ್ರೆ, ನಿಜ ಅವ್ನು ಹೇಳೋದ್ ನಿಜನೋ ಹೌದೋ ಅಲ್ವೋ ನಮಗ್ ಗೊತ್ತಿಲ್ಲ, ಆದ್ರೆ ಹೇಳಿದ್ದೆ ಆದ್ರೆ ನಾವು ಒಂದು ಅವಕಾಶ ಕೊಡ್ಲೇಬೇಕು. ಯಾರು ಸನ್ಮಾರ್ಗದಲ್ಲಿ ಬರ್ತೀನಿ ಅಂತ ಹೇಳಿ ತೀರ್ಮಾನ ಮಾಡ್ತಾನೆ, ಅವನಿಗೆ ಅವಕಾಶ ಕೊಡಲ್ಲ ಅಂತ ನಾವ್ ಯಾವತ್ತೂ ಕೂಡ ಹೇಳ್ಬಾರ್ದು, ಅವನಿಗೆ ನಾವು ಅವಕಾಶವನ್ನ ಕೊಡ್ಲೇಬೇಕು. ಹಾಗಾಗಿ ಅವ್ನ್ ಬರ್ಲಿ, ಆಮೇಲಿಂದ ಮುಂದಿನ ತೀರ್ಮಾನ ಮಾಡೋಣ ಅಂತ ಹನುಮಂತ ಹೇಳ್ತಾನೆ. ಈ ಸಲಹೆ ರಾಮನಿಗೂ ಕೂಡ ತುಂಬಾ ಸೂಕ್ತ ಅನ್ಸುತ್ತೆ, ಅವನ ಮನ್ಸಲ್ಲೂ ಅದೇ ಇರುತ್ತೆ. ಹಾಗಾಗಿ ಅವ್ನ ಕೊನೆಯಲ್ಲೊಂದು ಅವನ್ ತೀರ್ಮಾನ ಹೇಳ್ತಾನೆ, ನೀವೆಲ್ಲರೂ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದೀನಿ, ಎಲ್ಲರದ್ರಲ್ಲೂ ಒಂದಷ್ಟು ಒಳ್ಳೆ ಅಂಶ ಇದೆ, ಆದ್ರೆ ಹನುಮಂತ ಹೇಳಿದ್ರಲ್ಲಿ ಹೆಚ್ಚಿನ ವ್ಯಾಲ್ಯೂ ಇದೆ ಅಂತ ಹೇಳಿ ನಂಗನ್ಸುತ್ತೆ, ಹಾಗಾಗಿ ಅದೇ ನನ್ನ ತೀರ್ಮಾನ ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಇಲ್ಲಿ ನಾಯಕನಾದ ಒಂದು ಗುಣ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ನಾಯಕ ಅಂತ ಹೇಳಿದ್ರೆ ತನ್ನನ್ ತಾನು ಒಬ್ಬ ತನಗೇನ್ ಅನ್ನಿಸ್ತು ಅದನ್ನ ಮಾಡ್ಕೊಂಡು ಹೋಗೋನು ನಾಯಕ ಅಲ್ಲ. ನಾಯಕ ಯಾರಾಗ್ತಾನೆ, ಎಲ್ರು ಕೂಡ ಜೊತೆಗೆ ಸೇರಿಸ್ಕೋಬೇಕು, ಎಲ್ರು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ಎಲ್ರಿಗೂ ಹೊಣೆಗಾರಿಕೆಗಳನ್ನ ಏನ್ ಮಾಡ್ಬೇಕು, ಹಂಚಬೇಕು, ಅಂತವನನ್ನ ನಾಯಕ ಅಂತ ಹೇಳಿ ಕರೀತಾರೆ. ಮತ್ತೆ ಈ ನಾಯಕನಾದವನು ಹೇಗೆ ಬರ್ಬೇಕಂದ್ರೆ ಅವನು ಚುನಾವಣೆಯಿಂದ ಬರ್ಬೇಕು. ಇದನ್ನೇ ವೇದಗಳು ಹೇಳೋ ಅಂಥದ್ದು. ಎಲ್ಲ ಹಂತದಲ್ಲೂ ಪ್ರಜಾಪ್ರಭುತ್ವವನ್ನ ವೇದಗಳು ಹೇಳ್ತಾ ಬರುತ್ತೆ. ಇಡೀ ಮನುಷ್ಯ ಸಮಾಜದ ನಾಯಕನನ್ನ ಚುನಾವಣೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಯಾಕೆಂತಂದ್ರೆ ಮನುಷ್ಯ ಸಮಾಜದ ನಾಯಕ ಭಗವಂತ ನಿರ್ವಿವಾದ, ಅಲ್ಲಿ ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ ಇನ್ಯಾರಿದ್ದಾರೆ, ಯಾರು ಇಲ್ಲ. ಆದ್ರೆ ಒಂದು ರಾಷ್ಟ್ರ ಇರ್ಲಿ, ಒಂದು ಸಂಸ್ಥೆ ಇರ್ಲಿ, ಒಂದು ಸಂಘಟನೆ ಇರ್ಲಿ, ಅಲ್ಲಿ ಯಾರಾದ್ರೂ ಒಬ್ಬ ನಾಯಕನನ್ನ ನಾವ್ ಇಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಆಯ್ಕೆಯ ಪ್ರಕ್ರಿಯೆ ನಡಿಬೇಕು. ಪಾರದರ್ಶಕವಾದಂತಹ ಆಯ್ಕೆಯ ಪ್ರಕ್ರಿಯೆಯಿಂದ ಎಲ್ಲರೂ ಕೂಡ ಯಾರು ತಿಳುವಳಿಕಸ್ಥರಿದ್ದಾರೆ ಅವರೆಲ್ಲರೂ ಕೂಡ ಇವರು ಮುಂದೆ ನಿಲ್ಲಿ ಅಂತ ಹೇಳಿ ಯಾರನ್ನ ಆಯ್ಕೆ ಮಾಡ್ತಾರೆ, ಅವಾಗ ಆ ಸಂಘಟನೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಯಾರೋ ಒಬ್ರು ನಿಂತ್ಕೋತಾರೆ, ವಂಶ ಪಾರಂಪರ್ಯವಾಗಿ ಅವ್ರ ನಂತರ ಅವ್ರ ಮಕ್ಕಳು ಇನ್ಯಾರೋ ಒಬ್ರು ಅದನ್ನ ಆಳ್ಕೊಂಡ್ ಬರ್ತಾ ಇರ್ತಾರೆ. ಅವ್ರು ಯೋಗ್ಯರು ಹೌದೋ ಅಲ್ವೋ ಗೊತ್ತಿಲ್ಲ, ಯೋಗ್ಯರೂ ಆಗಿರಬಹುದು, ಯೋಗ್ಯರಲ್ಲದೆಯೂ ಇರಬಹುದು. ಆದ್ರೆ ನಮ್ ತಂದೆ ಮಾಡಿದ್ರು, ನಮ್ ತಾತ ಮಾಡಿದ್ರು ಅಂತ ನಾನು ನಿಂತ್ಕೋತೀನಿ ಅಂತ ಹೊರಟ್ರೆ, ನನಗ್ ಯೋಗ್ಯತೆನೂ ಇಲ್ಲದೆ ಇದ್ರು ನಿಂತ್ಕೋತೀನಿ ಅಂತ ಹೊರಟ್ರೆ ಅವಾಗ ಸಂಘಟನೆ ಆಗಲ್ಲ, ಹಾಳಾಗುತ್ತೆ. ನಾವ್ ಎಷ್ಟೋ ಸಂದರ್ಭದಲ್ಲಿ ಇದನ್ನ ಗಮನಿಸಿದೀವಿ. ಯಾರೋ ಒಬ್ರು ನಿಂತ್ಕೊಂಡ್ಬಿಡ್ತಾರೆ, ಅವ್ರು ನಿಂತ್ಕೊಂಡವ್ರು ಬೇರೆ ಯಾರಿಗೂ ಸ್ವಾತಂತ್ರ್ಯ ಕೊಡಲ್ಲ, ಅಲ್ಲಿ ಮತ್ತೆ ಆಯ್ಕೆಯ ಪ್ರಕ್ರಿಯೆಯೂ ನಡೆಯೋದಿಲ್ಲ, ಅವ್ರದ್ದೇ ಅವ್ರು ನಡೆಸ್ತಾನೆ ಹೋಗ್ತಾರೆ. ಇದೇನಾಗತ್ತೆ, ಕಾಲಕ್ರಮದಲ್ಲಿ ಬರ್ತಾ ಜನರೆಲ್ಲರೂ ಕೂಡ ನಮ್ಮಿಂದ ದೂರ ಆಗುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗ್ಬಾರ್ದು ಅಂತಂದ್ರೆ ಕಾಲಕ್ಕೆ ಜನರ ಅಭಿಪ್ರಾಯಕ್ಕೆ ನಾವು ಮನ್ನಣೆಯನ್ನ ಕೊಡ್ಬೇಕು. ಎಲ್ಲಿ ಸಂಘಟನೆ ಆಗ್ಬೇಕೋ ಅಲ್ಲಿ ಯಾರ್ಯಾರು ಸಂಘಟಿತರಾಗ್ಬೇಕು ಅಂತ ನಮ್ಮ ಮನ್ಸಲ್ಲಿ ಇರುತ್ತೋ ಅವ್ರ ಎಲ್ಲರ ಅಭಿಪ್ರಾಯಕ್ಕೆ ನಾವು ಬೆಲೆಯನ್ನ ಕೊಡ್ಬೇಕು. ಬೆಲೆಯನ್ನ ಕೊಟ್ಟು ನಾವು ಸರಿಯಾಗಿ ಒಬ್ಬರನ್ನ ಆಯ್ಕೆ ಮಾಡ್ಬೇಕು. ಕುಟುಂಬದಲ್ಲೂ ಕೂಡ ನಾವ್ ಇದನ್ನ ನೋಡಿದೀವಿ. ಕುಟುಂಬದಲ್ಲಿ ಒಬ್ಬ ಮುಖ್ಯಸ್ಥರು ಇರ್ತಾರೆ ಅಂತಂದ್ರೆ ಒಂದ್ಸರ್ತಿ ಯಾವಾಗ್ಲೂ ಅವ್ರ ಮುಖ್ಯಸ್ಥರು ಅಂತ ಅನ್ನಿಸ್ಕೊಂಡ್ರೆ ಅಲ್ಲಿಂದ ಕೆಳಗಿಳಿಯಕ್ಕೆ ಅವ್ರು ಯಾವತ್ತೂ ಇಷ್ಟಪಡಲ್ಲ. ನಾನೇ ಮುಖ್ಯಸ್ಥನಾಗಿರ್ಬೇಕು ಮನೆಗೆ, ನನ್ ಮಾತೇ ಮನೇಲಿ ನಡಿಬೇಕು, ಇದೆಲ್ಲ ಮನೇಲೂ ನಡೆಯುತ್ತೆ. ಆ ತರ ಆದಾಗ ಏನಾಗುತ್ತೆ, ಬರ್ತಾ ಚಿಕ್ಕವರಿಗೆ ಅನುಭವ ಪಡ್ಕೊಳ್ಳುವಂತಹ ಅವಕಾಶ ಇರಲ್ಲ, ಮತ್ತೆ ಅವ್ರ ಅಭಿಪ್ರಾಯಗಳು ಬೆಳೀತಾ ಇರುತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಘರ್ಷಣೆಗಳು ಪ್ರಾರಂಭ ಆಗುತ್ತೆ, ಕುಟುಂಬ ಒಡೆಯುತ್ತೆ. ಅಡ್ಗೆ ಮನೆನ ಅತ್ತೆ ಬಿಟ್ಕೊಳಕ್ ರೆಡಿ ಇರಲ್ಲ, ಅತ್ತೆ ಮಾತನ್ನ ಸೊಸೆ ಕೇಳೋದಿಕ್ಕೆ ರೆಡಿ ಇರಲ್ಲ.
ಅಪ್ಪನ ಮಾತನ್ನ ಮಗ ಕೇಳೋದಕ್ಕೆ ರೆಡಿ ಇರಲ್ಲ, ಮಗ ತನ್ನ ಹಿಡಿತದಿಂದ ದೂರ ಹೋಗೋದನ್ನ ತಂದೆ ಸಹಿಸಲ್ಲ. ಇಂಥ ಪರಿಸ್ಥಿತಿ ಆದಾಗ ಏನಾಗುತ್ತೆ? ಸಂಘಟನೆ ಎಲ್ಲಿ? ಕುಟುಂಬದಲ್ಲೇ ಆಗಲ್ಲ, ಇನ್ನು ಸಂಸ್ಥೆಯಲ್ಲಿ ಕೇಳಕ್ಕಾಗತ್ತಾ? ರಾಷ್ಟ್ರದಲ್ಲಿ ಕೇಳಕ್ಕಾಗತ್ತಾ? ಎಲ್ಲಾ ಕಡೆನೂ ಇದೇ ಸಮಸ್ಯೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ಕಾಲ ಕಾಲಕ್ಕೆ ಈ ನಾಯಕನ ಬದಲಾವಣೆಯೂ ಆಗ್ಬೇಕು. ಬದಲಾವಣೆ ಆಗೋದಕ್ಕೆ ಆಧಾರ ಏನು ಅಂತಂದ್ರೆ ಜನರ ಅಭಿಪ್ರಾಯ. ಜನರ ಅಭಿಪ್ರಾಯಕ್ಕೆ ತಕ್ಕಾಗಿ ಅದಕ್ಕೆ ತಲೆಬಾಗಿ ನಾವು ಅದನ್ನ ಬಿಟ್ಕೊಡ್ತಾ ಹೋಗ್ಬೇಕು. ಇವಾಗ ನಾಯಕರಾಗೋದಕ್ಕೆ ಏನಪ್ಪಾ ಅಂತಂದ್ರೆ, ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವ್ರೊಂದ್ ಜನವಾರ ಹಾಕೊಂಡಿರ್ತಾರೆ. ಆ ಜನವಾರದ ಅರ್ಥ ಏನೋ, 3 ಎಳೆ ಯಾಕೆ ಹಾಕೊಂಡಿದೀವೋ ಅದೆಲ್ಲ ಗೊತ್ತೋ ಗೊತ್ತಿಲ್ವೋ, ಆದ್ರೆ ಅದಕ್ಕೊಂದು ಬೀಗದ ಗೊಂಚಲಿರುತ್ತೆ. ಅದಕ್ಕೋಸ್ಕರ ಅವ್ರ ಮನೆ ಯಜಮಾನ್ರಾಗ್ತಾರೆ. ಯಾಕಾಗ್ತಾರೆ? ಅವ್ರ ಜನವಾರದಲ್ಲಿ ಇದು ಲಾಕರ್ದು ಬೀಗದ ಗೊಂಚಲಿರುತ್ತಲ್ಲ, ಅದಕ್ಕೋಸ್ಕರ ಅವ್ರ ನಾಯಕರಾಗ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಬೆಲೆ ಕೊಡ್ತಾರೆ. ಆ ತರ ನಾಯಕತ್ವ ಅಲ್ಲ. ನಾಯಕತ್ವ ಅನ್ನೋದು ಹೃದಯವನ್ನ ಗೆದ್ದ ಆಗ್ಬೇಕೇ ಹೊರತು, ಓಹೋ ಇವ್ರ ಹೆಸರಲ್ಲಿ ಇಷ್ಟ ಆಸ್ತಿ ಇದೆ, ಇವ್ರು ಹೇಳಿದ ಮಾತು ಕೇಳದೆ ಇದ್ರೆ ಏನ್ ಮಾಡ್ತಾರೆ, ಇವ್ರು ನಮಗ್ ದುಡ್ಡು ಕೊಡಲ್ಲ. ಇವಾಗ ಯಾವ್ದೋ ಒಂದು ಸಂಸ್ಥೆ ಇದೆ, ಸಂಸ್ಥೆ ಚೆನ್ನಾಗಿ ನಡಿಬೇಕು ಅಂದ್ರೆ ಏನ್ ಬೇಕು? ಆರ್ಥಿಕ ಸಹಾಯ ಬೇಕು. ಆರ್ಥಿಕ ಸಹಾಯ ಬೇಕು ಅಂದ್ರೆ ಅವ್ರನ್ನ ಏನ್ ಮಾಡ್ಬೇಕು? ಓಹೋ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಅವ್ರನ್ನ ಹೊಗಳ್ಬೇಕು. ಹೊಗಳಿದ್ರೆ ಅವ್ರು ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ತೀವಿ? ಅವ್ರನ್ನ ಹೊಗಳ್ತೀವಿ, ನೀನೇ ನಾಯಕ ಅಂತ ಹೇಳಿ ಕೂಡಿಸ್ತೀವಿ. ಈ ತರ ನಾಯಕತ್ವ ಅಲ್ಲ. ಇಂಥ ನಾಯಕತ್ವದಿಂದ ಯಾವುದೇ ಸಂಘಟನೆ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ನಾಯಕನಿಗೆ ಬೇಕಾದಂತ ಮೊದಲನೇ ಗುಣವೇ ಇಲ್ಲ. ಏನು ಅಂತಂದ್ರೆ ತನ್ನ ಹೊಗಳಿಕೆ ಮಾತ್ರ ಅವನಿಗೆ ಕಾಣಿಸ್ತಿದೆಯೇ ಹೊರತು ಸಂಘಟನೆಯಲ್ಲಿ ಇರೋರು ಎಲ್ರನ್ನೂ ಕೂಡ ತಗೊಂಡು ಹೋಗ್ಬೇಕು ಜೊತೆಲಿ ಅನ್ನೋಂಥದ್ದಿಲ್ಲ ಅಲ್ಲಿ. ಇದು ಸರಿ ಆಗ್ಬೇಕಂತಂದ್ರೆ ನಾಯಕನ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಅದು ಮೊದಲು ಚೆನ್ನಾಗಾಗ್ಬೇಕು. ಯಾವಾಗ ನಾಯಕನ ಆಯ್ಕೆ ಪ್ರಕ್ರಿಯೆನ ಸರಿಯಾದ ಕ್ರಮದಲ್ಲಿ ಮಾಡ್ತೀವಿ, ಅವಾಗ ಈ ಗೊಂದಲಗಳು ಬರಲ್ಲ. ಅದು ಕುಟುಂಬ ಆಗ್ಲಿ, ರಾಷ್ಟ್ರ ಆಗ್ಲಿ, ಇಡೀ ಮನುಷ್ಯ ಸಮಾಜ ಆಗ್ಲಿ. ಮನುಷ್ಯ ಸಮಾಜದ ಹಂತಕ್ಕೆ ಬಂದಾಗ್ಲಂತೂ ವೇದಗಳು ತುಂಬಾ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ನಾಯಕ ಯಾರು ಅಂತಂದ್ರೆ ಈ ಜಗತ್ತಿನ ನಾಯಕ ಭಗವಂತ ಒಬ್ಬನೇ. ಹಾಗಾಗಿ ಅಲ್ಲೆಲ್ಲೂ ಕೂಡ ನಾಯಕ ಯಾರು ಅಂತ ಪ್ರಶ್ನೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಬೇರೊಬ್ಬನನ್ನ ನಾಯಕ ಅಂತ ಹೇಳಿ ನೀವು ತಗೊಂಡ್ರಿ ಅಂತಾದ್ರೆ ಅದರಿಂದ ಏನು ತಪ್ಪಾಗತ್ತೆ, ಸಮಾಜದಲ್ಲಿ ಏನು ಅಶಾಂತಿ ಉಂಟಾಗತ್ತೆ ಅನ್ನೋದು ಕೂಡ ವೇದಗಳು ಹೇಳಿದೆ. ಇನ್ನೊಂದು ಮಂತ್ರದಲ್ಲಿ ಹೇಳತ್ತೆ, ಮಾಚಿದನ್ಯ ದ್ವಿಷಂಸತ ಸಖಾಯೋಮ ರಿಷಣ್ಯತ ಇಂದ್ರಮಿತ್ ಸ್ತೋತ ವೃಷಣಂ ಸಚಾಸುತೆ ಮುಹುರುಕ್ತಾಚ ಶಂಸತ ಅಂತ ಹೇಳಿ ಇನ್ನೊಂದು ಮಂತ್ರ ಹೇಳಿದೆ. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಮಾಚಿದನ್ಯ ದ್ವಿಷಂಸತ, ಭಗವಂತನಲ್ಲದೆ ಬೇರೊಬ್ಬರ ಆರಾಧನೆಯನ್ನ ಮಾಡಬೇಡಿ, ಭಗವಂತನ ಆರಾಧನೆಯನ್ನ ಮಾತ್ರ ಮಾಡಿ. ಭಗವಂತನ್ ಬಿಟ್ಬಿಟ್ವಿ ಯಾರೋ ಒಬ್ಬ ವ್ಯಕ್ತಿ, ಓ ಇವರೇ ಗ್ರೇಟ್ ಅಂತ ನಂಗೆ ಅನ್ನಿಸ್ತಂದ್ರೆ ಆ ವ್ಯಕ್ತಿನೇ ಭಗವಂತ ಅಂತ ಅನ್ಕೊಂಡ್ಬಿಡ್ತೀವಿ, ಅವರೇ ಭಗವಂತ. ಅಥವಾ ಇನ್ಯಾವುದೋ ಒಂದು ನೋಡಿದ್ವಿ, ಅದೇ ಭಗವಂತ, ಈ ವಸ್ತುವೇ ಭಗವಂತ, ಈ ವ್ಯಕ್ತಿಯೇ ಭಗವಂತ. ಈ ತರ ಅಂತ ಹೋದಾಗ ಏನಾಗುತ್ತೆ ಅಂತಂದ್ರೆ ಸಖಾಯೋ ಮಾ ರಿಷಣ್ಯತ, ಪರಸ್ಪರ ದ್ವೇಷಿಸಬೇಡಿ ಅಂತ ವೇದ ಹೇಳ್ತೀವಿ. ಎಲ್ಲಿಗೆಲ್ಲಿಗೆ ಸಂಬಂಧ ಅಂತಂದ್ರೆ, ಯಾವಾಗ ನಾವು ಭಗವತ್ ತತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ, ಭಗವಂತನ ಒಂದು ಗುಣ ಲಕ್ಷಣಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ, ಯಾರ್ಯಾರನ್ನೋ ಯಾವ್ಯಾವ್ದನ್ನೋ ಭಗವಂತ ಅಂತ ಹೇಳಿ ಅನ್ಕೊಳ್ತಾ ಹೋಗ್ತೀವಿ, ಅವಾಗ ಒಬ್ರೊಬ್ರಿಗೆ ಒಂದೊಂದು ದೇವ್ರು, ಇಷ್ಟಿಷ್ಟು ಜನಕ್ಕೆ ಒಂದೊಂದು ಸಮುದಾಯಕ್ಕೆ ಒಂದೊಂದು ದೇವ್ರು, ಒಂದೊಂದು ಸಮುದಾಯಕ್ಕೆ ಒಂದೊಂದು ನಂಬಿಕೆ. ಅಲ್ಲಿಂದ ಏನಾಗುತ್ತೆ? ದ್ವೇಷ ಆರಂಭ ಆಗುತ್ತೆ. ಸಖಾಯಃ ಮಾ ರಿಷಣ್ಯತ. ಅದಕ್ಕೆ ವೇದ ಮುಂದಾಲೋಚನೆಯಿಂದ ಹೇಳಿದೆ, ಯಾವಾಗ ನೀವು ಭಗವಂತನ ಚಿಂತನೆಯ ವಿಷಯದಲ್ಲಿ ನೀವು ಒಡಿತೀರಾ, ಒಡಕು ನಿಮ್ಮಲ್ಲಿ ಉಂಟಾಗತ್ತೆ, ಅಲ್ಲಿಂದಲೇ ಮನುಷ್ಯ ಸಮಾಜದಲ್ಲಿ ಒಡಕು ಕೂಡ ಆರಂಭ ಆಗುತ್ತೆ. ಯಾವಾಗ ಅದು ಸರಿಯಾಗಿರುತ್ತೆ, ಭಗವಂತ ನಾಯಕ ಅಂತ ಹೇಳಿ ಭಗವಂತನ ಲಕ್ಷಣ ಏನು, ಅವನೇ ನಾಯಕ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ 10 ದೇವ್ರು ಎಲ್ಲಿರ್ತಾರೆ? ಇವತ್ತು ನಾವ್ ಒಂದ್ಸರ್ತಿ ಇತಿಹಾಸನ ತಿರುಹಾಕಿ ನೋಡಿದ್ರೆ, ಅಥವಾ ಇವತ್ತು ಪ್ರಸ್ತುತ ಸಮಾಜದಲ್ಲಿ ಏನ್ ನಡೀತಿದೆ ಅಂತ ನೋಡಿದ್ರೆ, ಈ ಧರ್ಮದ ಹೆಸರಿನಲ್ಲಿ ಅಥವಾ ಭಗವಂತನ ಹೆಸರಿನಲ್ಲಿ ಎಷ್ಟೆಲ್ಲ ಒಡಕು ಮೂಡಿಲ್ಲ, ಎಷ್ಟೆಲ್ಲ ರಕ್ತಪಾತ ನಡೀತಾ ಇಲ್ಲ, ಎಷ್ಟೆಲ್ಲ ಇವತ್ತಿಗೂ ಕೂಡ ದ್ವೇಷಗಳನ್ನ ನಾವು ಹರಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ಮನುಷ್ಯ ಸಮಾಜದ ನಾಯಕ ಒಬ್ಬ ಭಗವಂತ, ಅವನ್ ಗುಣಲಕ್ಷಣ ಏನು ಅನ್ನೋದನ್ನ ನಾವು ತಿಳ್ಕೊಂಡಿಲ್ಲ. ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಭಗವಂತನ ಲಕ್ಷಣ ಏನಪ್ಪಾ ಅಂತಂದ್ರೆ, ನನ್ನ ನಂಬಿಕೆ ಹೇಗೋ ಭಗವಂತ ಹಾಗಿರ್ತಾನೆ, ನಾನ್ ಹೇಗ್ ನಂಬ್ತೀನೋ ಹಾಗೆ ಜಗತ್ತಿದೆ. ಹಾಗಿರಕ್ ಸಾಧ್ಯನಾ? ನನ್ನ ನಂಬಿಕೆಗೆ ತಕ್ಕ ಹಾಗೆ ಭಗವಂತ ಜಗತ್ತು ಇರತ್ತಾ? ಅಥವಾ ಜಗತ್ ಹೇಗಿದೆಯೋ, ಸತ್ಯ ಯಾವ್ದಿದೆಯೋ ಅದಕ್ ತಕ್ಕ ಹಾಗೆ ನಾನ್ ನಂಬಬೇಕಾ? ನಾವು ಲೌಕಿಕ ವಿಷಯಗಳಿಗೆಲ್ಲ ಈ ಮಾತನ್ನ ಒಪ್ತೀವಿ. ಇವಾಗ ಇಲ್ಲಿ ಏನೋ ಒಂದು ಪೇಪರ್ ಇದೆ, ಈ ಪೇಪರ್ ಅನ್ನ ನಾನು, ಇದು ಪೇಪರ್ ಅಲ್ಲ, ಇದು ತಟ್ಟೆ, ಇದ್ರಲ್ಲಿ ಊಟ ಬಡಿಸಿ ಅಂತ ಹೇಳಿದ್ರೆ ಎಲ್ರು ನಗ್ತೀರ ಅಲ್ವಾ? ಯಾಕೆ ಅಂತಂದ್ರೆ, ಇದೇನಪ್ಪ ಈ ಪೇಪರ್ ಎಲ್ರಿಗೂ ಕಾಣಿಸ್ತಾ ಇರುವಾಗ ಇವ್ರು ಇದನ್ನ ತಟ್ಟೆ ಅಂತಾರೆ ಅಂತ. ಅದೇ ರೀತಿ ಭಗವಂತನ ವಿಷಯಕ್ಕೂ ಕೂಡ ಒಂದು ಸತ್ಯ ಇರ್ಬೇಕಲ್ವಾ? ಅಲ್ಲಿ ಮಾತ್ರ ನಮಗ್ ನಂಬಿಕೆ ಪ್ರಶ್ನೆ ಹೇಗೆ? ನಾನು ಹೇಳ್ತೀನಿ ಇದು ತಟ್ಟೆ ಅಂತ ನನ್ನ ನಂಬಿಕೆ, ಹಾಕ್ರಿ ಅಂದ್ರೆ ಆಗತ್ತಾ? ಆಗಲ್ಲ. ನನ್ನ ನಂಬಿಕೆ ಪ್ರಕಾರ ಜಗತ್ ನಡೆಯಲ್ಲ. ಜಗತ್ತಿಗೆ ಅದರದೇ ಆದಂತ ನಿಯಮ ಇದೆ, ಅದರದೇ ಆದಂತಹ ಸತ್ಯ ಇದೆ. ಆ ಸತ್ಯಕ್ಕೆ ಅನುಸಾರವಾಗಿ ನಾನ್ ನಡಿಬೇಕು. ಹಾಗಾಗಿನೇ ಭಗವಂತನೂ ಕೂಡ ಇರೋನೊಬ್ನೇ.
ಅಲ್ಲೂ ಸತ್ಯ ಇರುವಂತದ್ದು ಒಂದೇ. ಅನೇಕ ದೇವರುಗಳಿದ್ದಾರೆ, ಅವ್ರವ್ರು ಅನ್ಕೊಂಡ್ ಹಾಗೆಲ್ಲ ಭಗವಂತ ಇದ್ದಾನೆ, ಅವ್ರವ್ರು ಅನ್ಕೊಂಡ್ ಹಾಗೆಲ್ಲ ಧರ್ಮ ಇದೆ ಅನ್ನೋಂಥದ್ದು ತಪ್ಪು. ವೇದಗಳು ಅದನ್ನ ಹೇಳಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮನುಷ್ಯ ಸಮಾಜದಲ್ಲಿ ಒಗ್ಗಟ್ಟು ಮೂಡ್ಬೇಕು ಅಂತ ಹೇಳಿದ್ರೆ ಆ ಮನುಷ್ಯ ಸಮಾಜ ಭಗವಂತನನ್ನ ಮೊದಲು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಎಲ್ರೂ ಕೂಡ ಒಗ್ಗಟ್ಟಾದ್ರೆ, ಭಗವಂತನ ಲಕ್ಷಣಗಳನ್ನ ಅರ್ಥ ಮಾಡ್ಕೊಂಡು ಒಗ್ಗಟ್ಟಾದ್ವಿ ಅಂತ ಹೇಳಿದ್ರೆ ಉಳಿದೆಲ್ಲಾ ಕಡೆನೂ ಸಂಘಟನೆ ತರುವಂತದ್ದು ತುಂಬಾ ಸುಲಭ. ಯಾಕೆ ಅಂತಂದ್ರೆ ಒಂದು ಚಿಂತನೆ ಇರುತ್ತೆ, ಒಂದು ಮನೋಭಾವ ಇರುತ್ತೆ. ಅವಾಗ ಉಳಿದೆಲ್ಲಾ ಕಡೆನೂ ಒಟ್ಟಾಗಿ ಕೆಲಸ ಮಾಡ್ಬೇಕು. ಯಾಕೆಂದ್ರೆ ಆ ಭಗವಂತನ ನಿಯಮ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹೆಚ್ಚು ಕಷ್ಟ ಪಡ್ಬೇಕಾಗಿಲ್ಲ. ಹಾಗಾಗಿ ಅಗ್ನಿ ಅಂತ ಹೇಳಿದ್ದಾರೆ. ಆದ್ರೆ ನಾವು ಪುಟ್ಟ ಪುಟ್ಟ ಸಂಘಟನೆಗೆ ಅಥವಾ ಕುಟುಂಬದ ಹಂತಕ್ಕೆ ಬಂದಾಗ ಭಗವಂತ ಜಗನ್ನಾಯಕ ಆದ್ರೂ ಕೂಡ ಆ ಸಣ್ಣ ಸಣ್ಣ ಕೆಲಸಗಳಲ್ಲಿ ಕೂಡ ನಮ್ಗೊಬ್ರು ನಾಯಕರು ಬೇಕಾಗ್ತಾರೆ. ನಾವು ವೈದಿಕ ವಿಧಾನದಲ್ಲಿ ಯಾವಾಗ ಸಂಸ್ಕಾರಗಳನ್ನ ಮಾಡಿಸ್ತೀವಿ, ಆ ಸಂಸ್ಕಾರದ ಆರಂಭದಲ್ಲೇನೆ ಒಂದು ವಿಧಿ ಬರುತ್ತೆ. ಏನು ವಿಧಿ ಅಂತಂದ್ರೆ ಭವಂತಂ ವೃಣೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮನ್ನ ನಾವು ಆಯ್ಕೆ ಮಾಡಿದೀವಿ ಅಂತ. ಯಾರು ಪುರೋಹಿತರಾಗಿ ಕೂತ್ಕೋತಾರೆ ಅವ್ರಿಗೆ ಕುಟುಂಬಸ್ಥರು ಕೇಳ್ಕೊಳ್ಳೋ ಅಂಥದ್ದು, ನಾವು ಇವತ್ತು ನಮ್ಮ ಮನೇಲಿ ಇಂಥ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿ ನಿಮ್ಮನ್ನ ನಾವು ಆಯ್ಕೆ ಮಾಡಿದೀವಿ ಅಂತ. ಅವ್ರು ಆಯ್ತು ನಾನು ಒಪ್ಪಿದೀನಿ ಅಂತ ಹೇಳಿ ಮಾಡಿಸ್ತಾ ಹೋಗ್ತಾರೆ. ಅದ್ರ ಅರ್ಥ ಏನು ಅಂತಂದ್ರೆ ಯಾವುದೇ ಎಷ್ಟೇ ಚಿಕ್ಕ ಕೆಲಸ ಇರ್ಲಿ, ಒಬ್ರು ನಾಯಕರು ಅಂತ ಹೇಳಿ ನಂಬಿ ನಾವು ಅವ್ರನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ನಾಯಕರನ್ನ ಕೂಡಿಸ್ಲಿಲ್ಲ ಅಂತಂದ್ರೆ ಅದೇ ಆಗ್ಲೇ ಹೇಳ್ದಾಗೆ ಎತ್ರ ಸರ್ವೈಪಿ ನೇತಾರಹ ತತ್ರ ಕಾರ್ಯಂ ವಿನಶ್ಯತಿ, ಹಾಳಾಗತ್ತೆ. ಹಾಗಾಗಿ ಒಬ್ರು ನಾಯಕರನ್ನ ಮುನ್ನಿಲ್ಲಿಸ್ತೀವಿ, ಮಾಡ್ತಾ ಹೋಗ್ತೀವಿ. ಒಂದ್ ಅಡ್ಗೆ ಮಾಡೋದಾದ್ರೂ ಅಷ್ಟೇ, ಒಬ್ರು ಅಡ್ಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಬ್ರು ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಇನ್ನೊಬ್ರು ಬಂದು ಉಪ್ಪು ಹಾಕಿ ಹೋಗ್ತಾರೆ, ಮಧ್ಯದಲ್ಲಿ ಇನ್ನೊಬ್ರು ಬಂದು ಇನ್ನೇನೋ ಹಾಕಿ ಹೋಗ್ತಾರೆ, ಹಾಕಿದನ್ನೇ ಮತ್ತೆ ಹಾಕ್ತಾರೆ. ಈಗ ಅಡ್ಗೆ ಹೇಗಿರುತ್ತೆ? ತಿನ್ನಕ್ಕಾಗತ್ತ? ತಿನ್ನಕ್ ಯೋಗ್ಯವಾಗಿ ಇರಲ್ಲ ಅಡ್ಗೆ. ಅಂದ್ರೆ ಒಂದು ಚಿಕ್ಕ ಕೆಲಸ ಇದ್ರೂ ಕೂಡ ಅಲ್ಲೊಬ್ರು ನಾಯಕರು ಇರ್ಬೇಕು, ಅವ್ರು ಹೇಳ್ದಾಗ ಕೇಳ್ಕೊಂಡು ಉಳಿದವ್ರ ಕೆಲಸ ಮಾಡ್ಬೇಕು. ಅದಕ್ಕೆ ಅಲ್ಲಿ ಇನ್ನೊಂದು ಪದ ಹೇಳಿದ್ದಾರೆ, ಏನಪ್ಪಾ ಅಂತಂದ್ರೆ ಸಂಯಂಚಃ ಅಂತ. ಸಂಯಂಚಃ ಅಂತಂದ್ರೆ ಒಂದು ಗೂಡಿ ಅಂತ. ಒಂದು ಗೂಡಿ ನೀವೆಲ್ಲರೂ ಕೂಡ ಅಗ್ನಿಂ ಸಪರ್ಯತ, ಆ ನಾಯಕನನ್ನ ನೀವೆಲ್ಲರೂ ಕೂಡ ಪೂಜಿಸಿರಿ, ಸ್ತುತಿಸಿರಿ. ಇಲ್ಲಿ ಸಂಯಂಚಃ ಅನ್ನುವಂತ ಒಂದು ಪದ ಇದೆಯಲ್ಲ, ಇದು ಅನೇಕ ಅರ್ಥಗಳನ್ನ ನಮ್ಗೆ ತೋರಿಸ್ಕೊಡುತ್ತೆ. ಮೇಲ್ನೋಟಕ್ಕೆ ಸಂಯಂಚಃ ಅಂತಂದ್ರೆ ಒಂದು ಗೂಡಿ ಅಂತ ಮಾತ್ರ ಅರ್ಥ ಆದ್ರೂ ಕೂಡ ನಿಜವಾಗಿ ಸಂಘಟನೆಯ ಸೂತ್ರಗಳನ್ನ ಸಾಕಷ್ಟನ್ನ ಆ ಒಂದು ಪದ ನಮ್ಗೆ ಹಿಡಿದಿಟ್ಟಿದೆ. ಏನು ಆ ಪದದ ಅರ್ಥ? ಒಂದೊಂದೇ ಅರ್ಥವನ್ನ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಅಸಂಯಂಚಃ ಅನ್ನೋದರ ಅರ್ಥ ವ್ಯಕ್ತಪಡಿಸುವುದು ಅಂತ ಅರ್ಥ. ಸಂಯಂಚಃ ಅಂತಂದ್ರೆ ಒಟ್ಟಿಗೆ ವ್ಯಕ್ತಪಡಿಸುವವರಾಗಿ ಅಂತ ಅರ್ಥ. ಒಟ್ಟಿಗೆ ವ್ಯಕ್ತಪಡಿಸುವುದು ಅಂತಂದ್ರೆ ಏನು? ನಾವು ಸಾಮಾನ್ಯ ನೋಡಿದೀವಿ, ಒಬ್ರು ನಾಯಕರು ಅಥವಾ ಯಾರೋ ಒಬ್ರು ನಮ್ಗೆ ಮುಂದಾಳುಗಳು ಅಂತ ನಿಂತ್ಕೊಂಡಿದ್ದಾರೆ ಅಂತಂದಾಗ ಅವ್ರ ಹಿಂದೆ ಇರೋರು ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಸುಮ್ಮನಿದ್ದು ಬಿಡ್ತೀವಿ. ನಮ್ಮಲ್ಲಿರುವಂತಹ ಸಾಮರ್ಥ್ಯ ಆಗ್ಲಿ, ನಮ್ಮ ಚಿಂತನೆ ಆಗ್ಲಿ, ನಮ್ಮ ಇಂಡಿವಿಜುವಾಲಿಟಿ ಅಂತ ಏನ್ ಕರಿತೀವಿ ಅದನ್ನೆಲ್ಲ ನಾವು ಕೈ ಬಿಟ್ಬಿಡ್ತೀವಿ. ಕೈ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ಹಾ ಅವ್ರು ಹೇಗ್ ಹೇಳಿದ್ರೆ ಹಾಗೆ, ಅವ್ರು ಏನ್ ಮಾಡಿದ್ರೆ ಹಾಗೆ ಅಂತ ಹೇಳಿ ನಾವು ಸುಮ್ಮನೆ ಕುತ್ಕೊಂಡ್ಬಿಡ್ತೀವಿ. ಹಾಗಾದಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ಕೌಶಲ ಅಲ್ಲಿ ಕೆಲಸ ಮಾಡಲ್ಲ. ಇಂಡಿವಿಜುವಾಲಿಟಿ ಅನ್ನೋದು ಏನಾಗುತ್ತೆ, ಹಾಳಾಗೋಗುತ್ತೆ. ಇಂಡಿವಿಜುವಾಲಿಟಿ ಯಾವಾಗ ಹಾಳಾಯ್ತೋ ಆವಾಗ ಕೆಲಸದಲ್ಲಿ ಏನೊಂದು ಕೌಶಲ ಬರ್ಬೇಕಾಗಿತ್ತು, ಏನು ಚೆನ್ನಾಗಿ ಕೆಲಸ ಆಗ್ಬೇಕಾಗಿತ್ತು, ಅದರಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತೆ. ಹಾಗಾಗ್ಬಾರ್ದು ಅಂತ ಹೇಳಿದ್ರೆ ವ್ಯಕ್ತಿಗತವಾಗಿ ನನ್ನದೇನ್ ಐಡೆಂಟಿಟಿ ಇದೆ, ನನ್ನ ಇಂಡಿವಿಜುವಾಲಿಟಿ ಏನಿದೆ, ನನ್ನ ಸಾಮರ್ಥ್ಯ ಏನಿದೆ, ಅದನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾಯಕನನ್ನ ಆಯ್ಕೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಒಂದು ಸಂಘಟನೆಗೆ, ಹಾಗೆ ಸಂಘಟನೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ವ್ಯಕ್ತಿತ್ವವನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸೋದು ಕೂಡ ಅಷ್ಟೇ ಮುಖ್ಯ ಅಂತ. ಹಾಗಿಲ್ದ ಇದ್ದಾಗ ಏನಾಗುತ್ತೆ, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಸಾಮರ್ಥ್ಯ ಇರುತ್ತೆ. ಯಾರೋ ಒಬ್ರು ಮಾತ್ರ ಮುಂದೆ ನಿಂತ್ಬಿಟ್ಟು ಕೆಲಸ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲಾ ಸಾಮರ್ಥ್ಯ ಅವ್ರೊಬ್ರಲ್ಲಿ ಇರೋದಕ್ಕೆ ಹೇಗ್ ಸಾಧ್ಯ? ನಾಯಕನಲ್ಲಿರಲ್ಲ. ನಾಯಕನ ಜೊತೆಗೆ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಕೆಲಸ ಮಾಡಿದಾಗ ಮನೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಒಂದು ಚೆನ್ನಾಗಿರುವಂತ ಕಥೆ ಇದೆ. ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ಗಂಡ ಹೆಂಡತಿ, ಅವ್ರಿಗೆ 4 ಜನ ಮಕ್ಕಳು, 4 ಜನ ಸೊಸೆಯರು ಇರ್ತಾರೆ. ಹೆಂಡತಿಗೆ ಅನ್ಸತ್ತೆ, ನನ್ಗೆ ಮನೆ ಎಲ್ಲ ನೋಡ್ಕೊಂಡು ಸಾಕಾಗಿದೆ ಇಷ್ಟು ವರ್ಷ, ಇವಾಗ ಮುಂದಕ್ಕೆ ನಾನು ಈ ಕೆಲ್ಸನ ನಾನು ಸೊಸೆಯರಿಗೆ ಹಂಚ್ಬೇಕು, ಹೇಗ್ ಹಂಚೋದು ಅಂತ ನನಗ್ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಅವ್ನ್ ಯಾರ ತಾತ ಇರ್ತಾನೆ, ಅವ್ನ್ ಹೇಳ್ತಾನೆ, ನಾನ್ ಹೇಳ್ಕೊಡ್ತೀನಿ, ನನ್ಗೊಂದು ಉಪಾಯ ಇದೆ, ನಾ ಹೇಳ್ತೀನಿ ಅದ್ರ ತರ ಮಾಡೋ, ನಿಂಗೆ ಗೊತ್ತಾಗತ್ತೆ ಯಾರಿಗೆ ಏನ್ ಮಾಡ್ಬೇಕು ಅಂತ. ಸರಿ, ಭತ್ತ ತರ್ತಾರೆ. 4 ಜನ ಸೊಸೆಯರ್ನ ಕರೀತಾರೆ. ಕರೆದು 4 ಜನ ಸೊಸೆಯರ್ಗೂ ಕೂಡ ಒಂದೊಂದು ಹಿಡಿ ಭತ್ತ ಕೊಡ್ತಾರೆ. ಒಂದೊಂದು ಹಿಡಿ ಭತ್ತ ಕೊಟ್ಬಿಟ್ಟು ನಾನು ಕೇಳಿದಾಗ ವಾಪಸ್ ಕೊಡಿ, ನಾನು ಎಷ್ಟು ದಿನ ಬಿಟ್ಟು ಕೇಳ್ತೀನೋ ಅವಾಗ ವಾಪಸ್ ಕೊಡಿ, ಅದ್ವರೆಗೂ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ, ಆಮೇಲಿಂದ ಭತ್ತ ಕೊಡ್ತಾರೆ. ಯಾರು ಏನ್ ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ.
ಸುಮಾರು 6 ತಿಂಗಳು 8 ತಿಂಗಳುಗಳ ಕಾಲ ಆಗತ್ತೆ. ಅದಾದ್ಮೇಲಿಂದ ಒಂದಿನ ಕರೀತಾನೆ ಅವನು, ಎಲ್ಲ 4 ಜನ ಸೊಸೆಯರ್ನು ಕರೀತಾನೆ. ಕರೆದು ಬಿಟ್ಟು ಹೇಳ್ತಾನೆ, ನೋಡಿ ನಾನು ನಿಮ್ಗೆಲ್ಲಾನು ಭತ್ತ ಕೊಟ್ಟಿದ್ನಲ್ವಾ, ನಾನು ಕೇಳ್ದಾಗ ವಾಪಸ್ ಕೊಡಿ ಅಂತ ಹೇಳಿದ್ದೆ, ತಂದು ಕೊಡಿ ಅಂತ ಹೇಳ್ತಾನೆ. ಅವಾಗ ದೊಡ್ಡ ಸೊಸೆ, ಅಯ್ಯೋ ಮಾವ, ನಾನು ಅದನ್ನ ಅವತ್ತೇ ಕುಟ್ಬಿಟ್ಟು ಅದನ್ನೆಲ್ಲ ಅಡ್ಗೆಗೆ ಹಾಕ್ಬಿಟ್ಟೆ, ಭತ್ತದ ಏನಿತ್ತು ಹೊಟ್ಟೆಲ್ಲ ತೆಗೆದು ನಾನು ಅಡ್ಗೆಗೆ ಹಾಕಿ ಅನ್ನ ಮಾಡ್ಬಿಟ್ಟೆ ಅವತ್ತೇನೆ, ನಾನು ಎಲ್ಲಿ ತರ್ಲಿ ಇವಾಗ ಅಂತ. ಹೌದಾ, ಸರಿ ಹೋಗ್ಲಿ ಬಿಡು, ಪರವಾಗಿಲ್ಲ ಅಂತ. ಆಮೇಲೆ 2ನೇ ಸೊಸೆನ್ ಕೇಳ್ತಾನೆ, ನಾ ಕೊಟ್ಟಿದ್ ಭತ್ತ ಏನ್ ಮಾಡ್ದೆ ಅಂತ. ಅಯ್ಯೋ ಇಟ್ಟಿದ್ದೆ ಒಂದ್ ಸ್ವಲ್ಪ ದಿನ, ಆಮೇಲಿಂದ ಕಸ ಎಷ್ಟು ದಿನ ಇಡೋದು ಅಂತ ನಾನು ಎತ್ತು ಹೊರಗೆ ಎಸೆದ್ಬಿಟ್ಟೆ ಮಾವ, ಇಲ್ವೇ ಇಲ್ಲ ಅದಿವಾಗ ಅಂತ. ಹೌದಾ ಅಮ್ಮ, ಸರಿ ಬಿಡು. ಆಮೇಲಿಂದ 3ನೇ ಸೊಸೆನ್ ಕರೆದು ಕೇಳ್ತಾನೆ, ಭತ್ತ ಏನ್ ಮಾಡ್ದ್ಯಮ್ಮ ಅಂತ. ಹಿರಿ ಮಾವ ತಂದ್ಕೊಡ್ತೀನಿ ಅಂತ ಓಡ್ ಹೋಗಿ ಪೆಟ್ಟಿಗೆ ಒಳಗಡೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಜೋಪಾನವಾಗಿ ಇಟ್ಟಿರ್ತಾಳೆ, ತಂದು ಕೊಡ್ತಾಳೆ, ನೋಡಿ ಮಾವ ಇದೆ ಇಲ್ಲಿ ಅಂತ ಹೇಳಿ. ಆಮೇಲೆ 4ನೇ ಸೊಸೆನ್ ಕೇಳ್ತಾನೆ, ಭತ್ತ ಏನಾಯ್ತು ಅಂತ. ಮಾವ 2 ದಿನ ಸಮಯ ಕೊಡಿ, ತಂದ್ಕೊಡ್ತೀನಿ ಅಂತ. ಸರಿ ಆಯ್ತು, 2 ದಿನ ಆಗತ್ತೆ. 2 ದಿನ ಆದ್ಮೇಲೆ ನೋಡಿದ್ರೆ ಒಂದು ದೊಡ್ಡ ಗಾಡಿ ತುಂಬಾ ಭತ್ತ ಬರುತ್ತೆ ಮನೆಗೆ. ಏನದು ಅಂತ ನೋಡಿದ್ರೆ ಅವಳು ಏನ್ ಮಾಡಿರ್ತಾಳೆ, ಆ 1 ಹಿಡಿ ಭತ್ತನ ನಮ್ಮ ಮಾವ ಕೇಳೋವರೆಗೂ ಸುಮ್ನೆ ಅದ್ ಯಾಕೆ ಇಲ್ಲಿ ಮನೇಲಿ ಕೂತಿರ್ಬೇಕು ಅಂತ ಹೇಳಿ ಅವಳು ತವ್ರ ಮನೆಗೆ ಕಳಿಸ್ತಾಳೆ. ಕಳಿಸಿ ಅಲ್ಲೆಲ್ಲಾನು ಉತ್ತು ಬಿತ್ತು ಮಾಡಿ ಅದನ್ನ ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾಳೆ. ಅದ್ರ ಪ್ರತಿಫಲ ಏನಿರುತ್ತೆ, ಅದು ಒಂದು ಗಾಡಿಯಷ್ಟು ಭತ್ತ ಅವತ್ತು ವಾಪಸ್ ಬಂದಿರುತ್ತೆ. ಆ ಬೆಳೆನ ಅವಳು ವಾಪಸ್ ತರಿಸ್ತಾಳೆ. ಅವಾಗ ಅವ್ನ್ ಗಂಡ ಹೆಂಡತಿನ ಕರೆದು ಹೇಳ್ತಾನೆ, ನೋಡಿದ್ಯಾ 4 ಜನರಿಗೂ ಕೂಡ 1 ಹಿಡಿ ಭತ್ತ ಕೊಟ್ಟು ನಂಗೆ ವಾಪಸ್ ಕೊಡಿ ಅಂತ ಹೇಳಿದೆ. ಆದ್ರೆ ಒಬ್ಬೊಬ್ಬರ ಸಾಮರ್ಥ್ಯ, ಒಬ್ಬೊಬ್ಬರ ಚಿಂತನೆಯೂ ಕೂಡ ಬೇರೆ ಬೇರೆ ರೀತಿ ಇತ್ತು. ಇವಾಗ ಇದನ್ನ ನೋಡಿ ನೀನ್ ಕೆಲಸ ಡಿವೈಡ್ ಮಾಡು, ಮನೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ದೊಡ್ಡವಳಿಗೆ ಏನ್ ಕೊಡ್ಬೇಕು ಕೆಲಸ, ಅಡ್ಗೆ ಮನೆ ಜವಾಬ್ದಾರಿ ಅವಳಿಗೆ ಕೊಡು. ಯಾಕೆ ಅಂತಂದ್ರೆ ಏನ್ ಸಿಕ್ರುನು ಆಹಾರ ರೆಡಿ ಮಾಡೋದಕ್ಕೆ ಏನ್ ಬೇಕೋ ಅದ್ರ ಬಗ್ಗೆ ಅವಳು ಯೋಚನೆ ಮಾಡ್ತಾಳೆ, ಅವಳಿಗೆ ಅಡ್ಗೆ ಮನೆ ಜವಾಬ್ದಾರಿ ಕೊಡು. 2ನೇ ಅವಳಿಗೆ ಏನ್ ಕೆಲಸ ಕೊಡ್ಬೇಕು, ಅವಳು ಎತ್ತು ಬಿಸಾಕದ್ಲಲ್ವಾ, ಮನೆ ಕ್ಲೀನಿಂಗ್ ಜವಾಬ್ದಾರಿ ಅವಳಿಗೆ ಕೊಡು. ಮನೇಲಿ ಏನು ಕಸ ಗಲೀಜು ಇರುತ್ತೋ ಎಲ್ಲ ತೆಗೆದು ಹೊರಗೆ ಹಾಕ್ತಾಳೆ, ಹಾಗಾಗಿ ಅವಳಿಗೆ ಆ ಜವಾಬ್ದಾರಿ ಕೊಡು. 3ನೇ ಅವಳಿಗೆ ಮನೇಲಿ ಏನ್ ಭದ್ರವಾಗಿ ಎತ್ತಿಡ್ಬೇಕು, ಒಡವೆ ವಸ್ತು ಇತ್ಯಾದಿಗಳು ಏನಿದೆಯೋ ಅದನ್ನ ಎತ್ತಿಡುವಂತ ಜವಾಬ್ದಾರಿ 3ನೇ ಅವಳಿಗೆ ಕೊಡು. ಖಜಾನೆ ಚೆನ್ನಾಗಿ ನೋಡ್ಕೋತಾಳೆ, ಯಾಕೆಂದ್ರೆ ನಾನು ಅಷ್ಟು ತಿಂಗಳು ಬಿಟ್ಟು ಕೇಳಿದ್ರು ಕೂಡ ನೀಟಾಗಿ ಪೆಟ್ಟಿಗೆ ಒಳಗಡೆ ಚೆನ್ನಾಗಿ ತೆಗ್ದಿಟ್ಟಿಲ್ಲ, ಅವಳು ಕೊಡು. ಹಾಗೇನೇನೆ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಕೆಲಸ ಮಾಡ್ಬೇಕು ಅದನ್ನ 4ನೇ ಸೊಸೆ ಕೊಡು, ಅವಳು ಮಾಡ್ತಾಳೆ. ಯಾವ್ದು ಕೂಡ ಐಡಲ್ ಆಗಿರ್ಬಾರ್ದು, ಅದನ್ನ ಒಂದು ಉಪಯೋಗಿಸ್ಕೊಳ್ತಾ ಇರ್ಬೇಕು ಅನ್ನೋಂತಹ ಮನೋಭಾವ ಕೌಶಲ್ಯ ಆ 4ನೇ ಸೊಸೆಗಿದೆ, ಅವಳು ಕೊಡು ಅಂತ ಹೇಳ್ತಾನೆ. ಇದು ಒಂದು ಕಥೆ ಆಗಿರ್ಬೋದು, ಆದ್ರೆ ಸಂಘಟನೆ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿರುವಂತಹ ಕೌಶಲ್ಯವನ್ನ ಹೊರಗೆ ತೆಗೆದು ಅವರಿಂದ ಏನ್ ಕೆಲಸ ತೆಗಿಬೇಕು ಅಂತ ಹೇಳಿ ಯೋಚಿಸ್ತಾರಲ್ಲ, ಅವರು ನಿಜವಾದಂತಹ ನಾಯಕರಾಗ್ತಾರೆ. ಅವಾಗ ನಿಜವಾದಂತಹ ಸಂಘಟನೆ ನಡೆಯುತ್ತೆ. ಅದಕ್ಕೆ ಇನ್ನೊಂದು ಮಾತಿದೆ, ಏನಪ್ಪಾ ಅಂತ ಹೇಳಿದ್ರೆ ಯೋಜಕಸ್ತತ್ರ ದುರ್ಲಭ ಅಂತ. ಯಾವುದೇ ಶಕ್ತಿ ಇಲ್ಲ ಅನ್ನುವಂತಹ ವ್ಯಕ್ತಿ ಜಗತ್ನಲ್ಲಿ ಇಲ್ಲ, ಆದ್ರೆ ಯೋಜಕರ ಕೊರತೆ ಇದೆ. ಯಾವ ವ್ಯಕ್ತಿಗೆ ಯಾವ ಕೆಲಸ ಕೊಡಬೇಕು ಅಂತ ಹೇಳಿ ಯೋಜನೆ ಮಾಡ್ತಾರಲ್ಲ, ನಿಯೋಜನೆ ಮಾಡ್ತಾರಲ್ಲ, ಅಂತಹ ವ್ಯಕ್ತಿಗಳ ಕೊರತೆ ಇದೆ ಅಂತ ಹೇಳಿ ಒಂದು ಮಾತು ಬರುತ್ತೆ. ಹಾಗಾಗಿ ಸಂಘಟನೆ ಅಂತ ಅಂದ ತಕ್ಷಣ ನಮ್ಗೇನ್ ಅನ್ಸುತ್ತೆ, ಎಲ್ರು ಒಟ್ಟುಗೂಡ್ಬಿಟ್ಟು ಎಲ್ರು ತಮ್ಮತನನ ಮರ್ತು ಹೋಗೋದು ಸಂಘಟನೆ ಅಲ್ಲ. ಅವಾಗ ಸಂಘಟನೆ ಆಗೋದು ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಕೆಲವು ವ್ಯಕ್ತಿಗಳು ತಮ್ಮತನವನ್ನ ಸ್ವಲ್ಪ ತಗ್ಗಿಸ್ಕೊಂಡು ಬದುಕಬಲ್ರು, ಆದ್ರೆ ಕೆಲವರಲ್ಲಿ ಆ ಇಂಡಿವಿಜುವಾಲಿಟಿ, ಅವರ ಕೌಶಲ್ಯ ಸಾಮರ್ಥ್ಯ ಅನ್ನೋದು ಯಾವ ಮಟ್ಟದಲ್ಲಿ ಇರತ್ತೆ ಅಂತಂದ್ರೆ ಅದನ್ನ ಅವ್ರಿಗೆ ಹಿಡಿದಿಡಕ್ ಸಾಧ್ಯ ಇಲ್ಲ, ಅದು ಹೊರಗೆ ಬರ್ತಾ ಇರುತ್ತೆ ಸತತವಾಗಿ. ಅಂತವ್ರಿಗೆ ಇನ್ನೊಬ್ರು ಮಾತು ಕೇಳ್ಕೊಂಡು ಬದುಕು ಅಂತಂದ್ರೆ ಆಗಲ್ಲ. ಅವ್ರ ವ್ಯಕ್ತಿತ್ವವನ್ನ ಅದುಮ ಇಟ್ಕೊಂಡು ನೀನು ಹಾಗೇನೆ ಬದುಕು, ಚಿಂತನೆ ಇಲ್ಲದೆ ಬದುಕು ಅಂದ್ರೆ ಅವರಿಂದ ಅದು ಸಾಧ್ಯ ಇಲ್ಲ. ಅವಾಗ ಏನಾಗುತ್ತೆ, ಮತ್ತೆ ಬಿರುಕು ಪ್ರಾರಂಭ. ಯಾರು ನಮ್ಮ ಮಾತು ಹೇಳಿದ್ ಕೇಳ್ತಾರೆ ಅವ್ರು ಒಂದು ಗುಂಪು, ಯಾರಿಗೆ ಸ್ವಂತ ಆಲೋಚನೆ ಇರುತ್ತೆ, ಯಾರಿಗೆ ಸ್ವಂತ ಸಾಮರ್ಥ್ಯ ಇರುತ್ತೆ ಅವ್ರದ್ದು ಇನ್ನೊಂದು ಗುಂಪು. ಹಾಗೆ ಒಬ್ರೊಬ್ರೊಬ್ರೊಬ್ರು ಒಂದೊಂದು ಗುಂಪಾದ್ರೆ ಒಟ್ಟುಗೂಡಿಸೋದು ಎಲ್ಲಿಂದ? ಸಮಾಜದ ಒಗ್ಗಟ್ಟೆಲ್ಲಿಂದ, ಕುಟುಂಬದ ಒಗ್ಗಟ್ಟೆಲ್ಲಿಂದ, ರಾಷ್ಟ್ರದ ಒಗ್ಗಟ್ಟೆಲ್ಲಿಂದ? ಹಾಗಾಗಿ ಅವರವರಲ್ಲಿರುವಂತಹ ಕೌಶಲ್ಯ ಏನಿದೆ, ಅವರವರ ಸಾಮರ್ಥ್ಯ ಏನಿದೆ ಅದು ವ್ಯಕ್ತಪಡಬೇಕು. ಅದಕ್ಕೋಸ್ಕರನೇ ಸಂಯಂಚಃ ಅಂತ ಹೇಳಿದ್ದು. ಅಲ್ಲಿ ವೇದದ ಭಾಷೆಯೂ ಕೂಡ ಅಷ್ಟೇ ಸುಂದರವಾಗಿದೆ. ಸಂಯಂಚಃ ಅನ್ನುವಂಥ ಒಂದು ಪದ ಹೇಳಿದ್ರು ಕೂಡ ಅಲ್ಲಿ ಸಂ ಮತ್ತು ಅಂಚಃ ಅಂತ ಇದೆ. ಆ ಅಂಚಃ ಅನ್ನೋದಕ್ಕೆ 4 ಅರ್ಥ ಇದೆ. ವ್ಯಕ್ತಿ, ರಕ್ಷಣ, ಕಾಂತಿ, ಗತಿಷು ಅಂತ ಹೇಳಿ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಒಗ್ಗೂಡಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ 4 ಅರ್ಥವೂ ಕೂಡ ಅಷ್ಟೇ ಪ್ರಸ್ತುತ, ಅಷ್ಟೇ ಬೇಕಾಗಿರುವಂಥದ್ದು ನಮ್ಗೆ. ಮೊದಲನೇ ಅರ್ಥ ಇದು ಏನು ಅಂತಂದ್ರೆ ಅವರ ಒಂದು ಇಂಡಿವಿಜುವಾಲಿಟಿಯನ್ನ ಅವರು ಬಿಡಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಕೊಡಬೇಕು. ಅವರು ಕೂಡ ತಮ್ಮತನವನ್ನ ಕೊಂದುಕೊಂಡು ನಾಯಕನಿಗೆ ಒಂದು ಅಡಿಯಾಳಾಗಿ ಬದುಕಬಾರದು ಅನ್ನುವಂಥದ್ದು ಮೊದಲನೇ ಅಂಶ. ಆಮೇಲೆ ಎರಡನೇದು ಮೃಕ್ಷಣ ಅಂತ ಹೇಳಿ. ಮೃಕ್ಷಣ ಅಂತಂದ್ರೆ ಸಹಿಸಿಕೊಳ್ಳುವುದು ಅಂತ ಅರ್ಥ.
ಗಲಾಟೆ ಎಲ್ಲಿಂದ ಆರಂಭ ಆಗತ್ತೆ ಅಂದ್ರೆ ಇನ್ನೊಬ್ಬರ ಚಿಂತನೆ, ಇನ್ನೊಬ್ಬರ ಸ್ವಭಾವ, ಇನ್ನೊಬ್ಬರಲ್ಲಿರುವಂತಹ ಲೋಪ ದೋಷಗಳನ್ನ ಸಹಿಸ್ಕೊಳ್ಳೋದಕ್ಕೆ ನಮಗ್ ಸಾಧ್ಯ ಆಗಲ್ಲ. ಒಗ್ಗಟ್ಟು ಹಾಳಾಗೋದಕ್ಕೆ ಅದು ಒಂದು ಮುಖ್ಯ ಕಾರಣ. ಹಾಗಾಗಿನ ಸಂಯಂಚಃ ಅಂತಂದ್ರೆ ಚೆನ್ನಾಗಿ ಸಹಿಸಿಕೊಳ್ಳುತ್ತಾ ಅಂತ ಹೇಳಿ ಆ ಪದಕ್ಕೆ ಇನ್ನೊಂದು ಅರ್ಥವನ್ನ ನಾವು ಮಾಡ್ಕೋಬೇಕು. ನಾವು ಸಹಿಸ್ಕೋಬೇಕು. ಯಾಕೆ ಸಹಿಸ್ಕೋಬೇಕು? ನಾನ್ ಯಾಕ್ರಿ ಸಹಿಸ್ಕೋಬೇಕು? ನಮ್ಗೆ ಈ ಪ್ರಶ್ನೆ ಬರುತ್ತೆ. ಅವ್ರು ನನ್ಗೆ ಆ ತರ ಮಾತಾಡಿದ್ರು, ನಾನ್ ಯಾಕೆ ಸಹಿಸ್ಕೋಬೇಕು? ಅವ್ರು ನನ್ನ ಹೀಗಂದ್ರು, ನಾನ್ ಯಾಕೆ ಸಹಿಸ್ಕೊಳ್ಳಿ? ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ನಾನ್ ಯಾಕೆ ಅದನ್ನ ಒಪ್ಕೊಳ್ಳಿ? ಈ ತರ ಪ್ರಶ್ನೆ ಬರುತ್ತೆ. ಆದ್ರೆ ಸಹಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾವು ಒಂದು ವಿಷಯ ಮರ್ತ ಹೋಗ್ತೀವಿ. ಇನ್ನೊಬ್ರ ದೌರ್ಬಲ್ಯ ತೋರಿಸ್ತಾ ನನ್ನಲ್ಲಿ ಎಷ್ಟೋ ಇದೆ ಅನ್ನೋದನ್ನ ನಾನು ಮರ್ತೇ ಹೋಗಿರ್ತೀನಿ. ಹಾಗಾಗಿ ಯಾಕೆ ಸಹಿಸ್ಕೋಬೇಕು? ಯಾಕೆ ನಮ್ಗೆ ಅಲ್ಲಿ ತಾಳ್ಮೆ ಇರ್ಬೇಕು ಅಂತ ಹೇಳಿದ್ರೆ, ನಾನು ಅದೇ ಪರಿಸ್ಥಿತಿಯಲ್ಲಿ ಇರ್ತೀನಿ, ನಾನು ಎಷ್ಟೋ ಸರ್ತಿ ತಪ್ಪು ಮಾಡ್ತೀನಿ. ಯಾಕೆಂದ್ರೆ ನಾವೆಲ್ಲರೂ ಮನುಷ್ಯರೇ, ನಮ್ಮಿಂದನೂ ತಪ್ಪಾಗತ್ತೆ. ಹಾಗಾಗಿ ಇನ್ನೊಬ್ಬರ ತಪ್ಪನ್ನ ನಾವ್ ಯಾವಾಗ ಅಸಮಾಧಾನದಿಂದ ನೋಡಲ್ಲ, ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡ್ತೀವಿ, ಅದು ಒಗ್ಗಟ್ಟಿಗೆ ಒಂದು ಮುಖ್ಯ ಕಾರಣ ಆಗತ್ತೆ. ಥಾಮಸ್ ಆಲ್ವಾ ಎಡಿಸನ್ ಅವ್ರ ಜೀವನದ ಒಂದು ಘಟನೆ ಬರುತ್ತೆ. ಅವರು ಬಲ್ಬ್ನ ತಯಾರು ಮಾಡಿ ಸಾಕಷ್ಟು ಪ್ರಯತ್ನಗಳ ನಂತರ ಬಲ್ಬ್ ತಯಾರಾಗುತ್ತೆ. ಬಲ್ಬ್ ತಯಾರಾದ್ಮೇಲೆ ಅವ್ರ ಲ್ಯಾಬ್ರೇಟರಿಯಿಂದ ಒಂದು ಜಾಗಕ್ಕೆ ತಂದು ಅದನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ಇರ್ತಾರೆ. ಅವ್ರ ಫ್ರೆಂಡ್ಸ್ ಯಾರು ಸೈಂಟಿಸ್ಟ್ ಇರ್ತಾರೆ ಅವರೆಲ್ರಿಗೂ ಅದನ್ನ ತೋರಿಸ್ಬೇಕು ಅಂತ ಇರ್ತಾರೆ. ಹಾಗಿರುವಾಗ ಅದನ್ನ ಲ್ಯಾಬ್ರೇಟರಿ ಕೆಳಮಹಡಿಯಲ್ಲಿರುತ್ತೆ. ಇವರು ತೋರಿಸ್ಬೇಕು ಅಂತ ಎಲ್ಲಿ ಅರೇಂಜ್ ಮಾಡಿರ್ತಾರೆ ಆ ಜಾಗ ಮೇಲ್ಗಡೆ ಇರುತ್ತೆ. 1-2 ಮಹಡಿ ಹತ್ತು ಬರ್ಬೇಕು. ಅವ್ರ ಅಸಿಸ್ಟೆಂಟ್ಗೆ ಹೇಳ್ತಾರೆ, ತಗೊಂಬ, ಆ ಬಲ್ಬ್ ಎಲ್ಲ ರೆಡಿ ಮಾಡಿಟ್ಟಿದೀನಿ ತಗೊಂಬ ಅಂತ ಹೇಳ್ತಾರೆ. ಇವ್ರ ಮೇಲ್ ಕಾಯ್ತಾ ಇರ್ತಾರೆ. ಅವರು ಕೂಡ ಒಬ್ಬ ಸೈಂಟಿಸ್ಟೇನೆ. ಅವ್ರು ಅದನ್ನ ತಗೊಂಡ್ ಬರ್ತಾ ಇರ್ತಾರೆ. ಏನೋ ವ್ಯತ್ಯಾಸ ಆಗಿ ಕೈಯಿಂದ ಬಿದ್ದೋಗುತ್ತೆ. ಬಿದ್ದು ಆ ಬಲ್ಬ್ ಏನಾಗುತ್ತೆ, ಒಡೆದು ಹೋಗುತ್ತೆ. ಅವಾಗ ಅಲ್ಲಿದ್ದವ್ರೆಲ್ಲರೂ ಕೂಡ ಗಲಾಟೆ ಶುರು ಮಾಡ್ತಾರೆ. ಇಷ್ಟು ಕಷ್ಟಪಟ್ಟು ಮಾಡಿದ್ರಿ ನೀವು, ಎಂತ ಕೆಲಸ ಮಾಡ್ಬಿಟ್ರು, ಛೇ 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 ಅಂತ ಹೇಳಿ ಎಲ್ರು ಅವ್ರನ್ನ ಬೈಯಕ್ ಶುರು ಮಾಡ್ತಾರೆ. ಆದ್ರೆ ಇವ್ರು ಮಾತ್ರ ಬೈಯಲ್ಲ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಇರಿ, ಸ್ವಲ್ಪ ತಾಳ್ಮೆಯಿಂದಿರಿ. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಒಬ್ಬ ಬೇಜವಾಬ್ದಾರಿ ವ್ಯಕ್ತಿ ಅಲ್ಲ, ಏನೋ ಅಕಸ್ಮಾತ್ ತಪ್ಪಾಗಿದೆ. ಈ ತರ ಅಕಸ್ಮಾತ್ ಆಗುವಂತ ತಪ್ಪು ನನ್ನಿಂದನೂ ಆಗ್ಬೋದು, ನಿಮ್ಮಿಂದನೂ ಆಗ್ಬೋದು. ಹಾಗಾಗಿ ಅವ್ರನ್ನ ನೀವು ದೂಷಿಸ್ಬೇಡಿ. ಆ ಬಲ್ಬ್ನ ತಯಾರು ಮಾಡಕ್ ನಾನು ಇದೀನಲ್ಲ, ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಹೋಗ್ತಾರೆ. ಹೋಗಿ ಒಂದ್ ಅರ್ಧ ಗಂಟೆ 3/4 ಗಂಟೆ ತಗೊಂಡು ಮತ್ತೆ ರೆಡಿ ಮಾಡ್ಬಿಟ್ಟು ಅವ್ರು ವಾಪಸ್ ಮೇಲ್ ಹೋಗಿ ಅವ್ರ ಅಸಿಸ್ಟೆಂಟ್ನ ಮತ್ತೆ ಕಳಿಸ್ತಾರೆ. ಈ ಸರ್ತಿ ನೀನೇ ತಗೊಂಡ್ಬರ್ಬೇಕು, ಅದನ್ನ ನಾನ್ ತರಲ್ಲ ಅಂತ ಹೇಳ್ತಾರೆ. ಆಮೇಲಿಂದ ಮತ್ತೆ ಅವರೇ ಬಂದು ಹುಷಾರಾಗಿ ಅದನ್ನ ತಗೊಂಡ್ಬರ್ತಾರೆ. ಆಮೇಲೆ ಅದನ್ನ ಪ್ರದರ್ಶಿಸ್ತಾರೆ. ಎಂತಹ ಔದಾರ್ಯ, ಎಂತಹ ಹೃದಯ ವೈಶಾಲ್ಯತೆ! ಇದಿಲ್ಲ ಅಂತಂದ್ರೆ ಸಂಘಟನೆ ಆಗೋದಕ್ಕೆ ಸಾಧ್ಯನಾ? ನಮ್ಮಲ್ಲಿ ನಾವ್ ಯಾರು ನಾಯಕರು ಅಂತ ಹೇಳಿ ನಿಂತ್ಕೊಳ್ತೀವಿ, ಅಥವಾ ನಾವ್ ಯಾರು ಸಂಘಟನೆ ಆಗ್ಬೇಕು ಅಂತ ಹೇಳಿ ಮಾತಾಡ್ತೀವಿ, ಮೊದಲು ನಮ್ಮಲ್ಲಿ ಈ ಒಂದು ಸಹನೆ ಇದೆಯಾ? ಇನ್ನೊಬ್ಬರ ತಪ್ಪನ್ನ ಸಹಿಸಿಕೊಳ್ಳುವಂತ, ಇನ್ನೊಬ್ಬರನ್ನ ತಿದ್ದಿ ಜೊತೆಗೆ ಕರ್ಕೊಂಡು ಹೋಗುವಂತಹ ಮನೋಭಾವ ನಮ್ಮಲ್ಲಿ ಇದೆಯಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಕೋಬೇಕು. ವೇದ ಕೂಡ ಒಂದ್ ಕಡೆ ಹೇಳುತ್ತೆ, ಉತ ದೇವ ಅವಹಿತಂ ದೇವ ಉನ್ನ ಯಥಾ ಪುನಃ ಉತಾಗಶ್ಚಕೃಷಂ ದೇವ ದೇವ ಜೀವ ಯಥಾ ಪುನಃ ಅಂತ ಹೇಳಿ. ಅಗಹ ಅಂತಂದ್ರೆ ಪಾಪ. ಅಗಹ ಚಕೃಷಂ, ಯಾರು ಪಾಪವನ್ನ ಮಾಡ್ತಾ ಇರ್ತಾನೆ, ಪಾಪ ಮಾಡುವವನನ್ನ ದೂರ ಮಾಡ್ಬಿಡಿ, ಅವನಿಗೆ ಏನೋ ತೊಂದರೆ ಕೊಟ್ಬಿಡಿ ಅಂತ ಹೇಳಿ ವೇದ ಹೇಳಿಲ್ಲ. ವೇದ ಏನ್ ಹೇಳುತ್ತೆ ಅಂದ್ರೆ, ಉತದೇವ ಅವಹಿತಂ. ಅವಹಿತಂ ಅಂದ್ರೆ ಕೆಳಗೆ ಬಿದ್ದವನನ್ನ, ಉನ್ನಯಥ ಮತ್ತೆ ಮೇಲಕ್ಕೆತ್ತಿ ಅವನನ್ನ. ಯಾಕೆ ಅಂತಂದ್ರೆ ಯಾರೊಬ್ಬ ವ್ಯಕ್ತಿಯನ್ನ ದೂರ ಮಾಡಿದ್ರು ಕೂಡ ಅದು ಮನುಷ್ಯ ಸಮಾಜದ ಒಗ್ಗಟ್ಟಲ್ಲ, ಅದು ಮನುಷ್ಯ ಸಮಾಜದ ಫೇಲ್ಯೂರೇ. ಅದು ಯಾರೊಬ್ಬ ನನ್ಗಿಂತ ದೂರ ಇದ್ದಾನೆ, ಯಾರೊಬ್ಬ ಒಂದು ಸರಿಯಾದ ಸಮಾಜದಲ್ಲಿ ಅವನು ಕೂಡ ಒಂದು ಭಾಗವಾಗಿಲ್ಲ, ಅವಾಗ ಸಮಾಜ ಪೂರ್ತಿಯಾಗಿ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಹೇಗ್ ಸಾಧ್ಯ? ಒಂದ್ ಇಡೀ ಮನುಷ್ಯ ಸಮಾಜ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಅದ್ರಲ್ಲಿರುವಂತ ಪ್ರತಿಯೊಂದು ಅಂಗವೂ ಕೂಡ ಚೆನ್ನಾಗಿರ್ಬೇಕು. ಅದನ್ನ ನಾವ್ ಯೋಚನೆ ಮಾಡಲ್ಲ. ಇವತ್ ನಾವ್ ಯೋಚನೆ ಮಾಡ್ತೀವಿ, ಈ ಸಮುದಾಯದ ಉನ್ನತೀಕರಣಕ್ಕೋಸ್ಕರ ನಮ್ ಸಂಸ್ಥೆ ಇದೆ, ಈ ಸಮುದಾಯನ ಬಲಿಷ್ಠಗೊಳಿಸೋದಕ್ಕೋಸ್ಕರ ನಮ್ ಸಂಸ್ಥೆ ಇದೆ. ಹೀಗ್ ಮಾಡ್ತಾ ಹೋದ್ರೆ ಅವಾಗ ಮನುಷ್ಯ ಸಮಾಜ ಎಲ್ಲಿ ಒಗ್ಗಟ್ಟಾಗತ್ತೆ? ಉನ್ನತಿ ಎಲ್ಲರಿಗೂ ಆಗ್ಬೇಕು. ಹಾಗಾಗಿನೇ ವೇದ ಹೇಳಿದೆ, ಉತದೇವ ಅವಹಿತಂ, ಯಾರು ಕೆಳಗೆ ಬಿದ್ದಿದ್ದಾನೆ ಅವನನ್ನ ಮೇಲೆ ಎತ್ತು. ಹಾಗೇನೆ ಅಗಹ ಚಕೃಷಂ, ಯಾರು ಪಾಪಿಯಾಗಿದ್ದಾನೆ, ತಪ್ಪು ಮಾಡ್ತಾ ಇದ್ದಾನೆ, ಕೇವಲ ಭಿನ್ನಾಭಿಪ್ರಾಯ ಅಲ್ಲ, ಅವನು ತಪ್ಪು ಮಾಡ್ತಾ ಇದ್ದಾನೆ, ಅಂಥವನ್ನು ಕೂಡ ಜೀವಯಥ, ಮತ್ತೆ ಅವನಲ್ಲಿ ಒಂದು ಜೀವ ತುಂಬಿ ಅವನನ್ನ ಮನುಷ್ಯನ ಒಂದು ಧರ್ಮಕ್ಕೆ, ಮನುಷ್ಯ ಮಾರ್ಗಕ್ಕೆ ಅವನನ್ನ ವಾಪಸ್ ಕರ್ಕೊಂಡ್ ಬನ್ನಿ ಅನ್ನುವಂಥದ್ದು ವೇದಗಳ ಆದೇಶ. ಮತ್ತೆ ಇನ್ನೂ ಒಂದ್ ಮಂತ್ರ ನಾವೆಲ್ಲರೂ ಕೇಳಿದೀವಿ, ಧೃತೇ ದೃಂಘಮ ಮಿತ್ರಸ್ಯ ಮಾ ಚಕ್ಷುಷ ಸರ್ವಾಣಿ ಭೂತಾನಿ ಸಮೀಕ್ಷಂತಾಮ್ ಅಂತ ಹೇಳಿ. ಅದು ವೇದದ ಮಾತೆ. ಅಲ್ಲೂ ವೇದ ಹೇಳೋದೇನು ಅಂತಂದ್ರೆ, ಇಡೀ ಜಗತ್ತನ್ನ ಮಿತ್ರಸ್ಯ ಚಕ್ಷುಷ, ಸ್ನೇಹದ ದೃಷ್ಟಿಯಿಂದ ನೋಡೋಣ. ಎಲ್ಲೂ ಕೂಡ ನಮ್ಗೆ ದ್ವೇಷದ ಮನೋಭಾವ ನಮ್ಗೆ ಎಲ್ಲೂ ಬೇಡ ಅಂತ ಹೇಳಿ. ವೇದಗಳಲ್ಲಿ ದ್ವೇಷ ಹೇಳಿದೆ, ದ್ವೇಷ ಹೇಳಿಲ್ಲ ಅಂತಲ್ಲ. ಆಶ್ಚರ್ಯ ಆಗ್ಬೋದು, ವೇದಗಳಲ್ಲಿ ಎಲ್ಲಿ ದ್ವೇಷ ಹೇಳಿದೆ ಅಂತ. ಯಾವ ಅವಗುಣ ಇದೆಯೋ, ಆ ವ್ಯಕ್ತಿ ಕೆಟ್ಟವನಾಗೋದಿಕ್ಕೆ ಏನ ಕಾರಣ ಇದೆಯೋ ಅದ್ರ ಬಗ್ಗೆ ದ್ವೇಷಿಸೋದಿಕ್ಕೆ ವೇದ ತುಂಬಾ ಹೇಳಿದೆ.
ಅದನ್ನ ಖಂಡಿತವಾಗಿ ದ್ವೇಷಿಸ್ಬೇಕು, ಅದನ್ನ ಒಪ್ಕೋಬಾರ್ದು. ವ್ಯಕ್ತಿಗಳನ್ನ ಹತ್ರ ಮಾಡ್ಕೋಬೇಕು ಅಂತ ಹೇಳಿ ಏನ್ ತಪ್ಪಿದ್ಯೋ ಅದನ್ನು ಒಪ್ಕೊಳ್ತೀನಿ ಅಂತ ಅಲ್ಲಿ ಸಹನೆಯನ್ನ ವೇದ ಹೇಳಿಲ್ಲ. ಅಲ್ಲಿ ವೇದ ತುಂಬಾ ಕಠಿಣವಾಗಿನೇ ಹೇಳಿದೆ, ಆ ತಪ್ಪನ್ನ ನಾವು ತೊಡೆದು ಹಾಕ್ಬೇಕು ಅಂತ. ಆದ್ರೆ ವ್ಯಕ್ತಿಯ ದ್ವೇಷ ಮಾಡೋದನ್ನ ಅಷ್ಟೇ ಸರಿಯಾಗಿ ನಿರಾಕರಣೆನೂ ಮಾಡಿದೆ. ವ್ಯಕ್ತಿಯನ್ನ ನಾವು ದ್ವೇಷ ಮಾಡಬಾರ್ದು, ಅವ್ರು ಎಂಥವ್ರೇ ಆಗಿರ್ಲಿ. ಇವಾಗ ನೋಡಿ, ಯಾವುದೇ ಒಂದು ಸಮುದಾಯದಲ್ಲಿ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಅಥವಾ ಕುಟುಂಬದಲ್ಲಿ ಎಲ್ಲಾದ್ರೂ ತಪ್ಪು ನಡೀತಿದೆ ಅಂತ ಅಂದಾಗ ಅದ್ರ ವಿರುದ್ಧ ಯಾರಾದ್ರೂ ಧ್ವನಿ ಎತ್ತಿದ್ರೆ ನಾವೇನ್ ಮಾಡ್ತೀವಿ? ಅದನ್ನ ಅಡಗಿಸೋದಕ್ ನೋಡ್ತೀವಿ. ಬೇಡ ಬೇಡ ಮಾತಾಡ್ಬೇಡ, ಇವನೇನೋ ನಮ್ ವಿರುದ್ಧ ಮಾತಾಡ್ತಾ ಇದ್ದಾನೆ, ಪಕ್ಕಕ್ಕೆ ಹೋಗು ಅಂತ. ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವ್ಯಕ್ತಿಯನ್ನೇ ದೂರ ಮಾಡ್ತಾ ಇದೀವಿ ನಾವು. ಆತ ಹೇಳದಂತ ವಿಷಯ ಸರಿ ಇರ್ಬೋದು, ತಪ್ಪಿರ್ಬೋದು, ಅದನ್ನ ವಿಮರ್ಶೆ ಮಾಡಿ ವಿಚಾರ ಮಾಡಿ ನೋಡ್ಬೇಕು. ಏನ್ ಹೇಳ್ತಿದ್ದಾನೆ ಅವನು, ಅದ್ರಲ್ಲಿ ಎಷ್ಟು ಸ್ವೀಕಾರಕ್ಕೆ ಯೋಗ್ಯ, ಎಷ್ಟಲ್ಲ ವಿಮರ್ಶೆ ಮಾಡಿ ನೋಡೋಣ. ಆದ್ರೆ ವ್ಯಕ್ತಿಯನ್ನ ಏನ್ ಮಾಡ್ಬೇಕು? ದೂರ ಮಾಡೋ ಹಾಗಿಲ್ಲ. ವ್ಯಕ್ತಿಯನ್ನ ನಾನು ಸಹಿಸಿಕೊಳ್ಳಬೇಕು. ಸಂಯಂಚಃ ಅಂತಂದ್ರೆ ಒಂದಿಗೆ ಸಹಿಸಿಕೊಳ್ಳಿರಿ. ಮೊದಲನೇ ಅರ್ಥ ಏನು ಸಂಯಂಚಃ ಅಂತಂದ್ರೆ? ಒಂದಿಗೆ ವ್ಯಕ್ತಪಡಿಸಿರಿ, ನಿಮ್ಮ ಸಾಮರ್ಥ್ಯವನ್ನ ಕೌಶಲ್ಯವನ್ನ ವ್ಯಕ್ತಪಡಿಸಿರಿ ಅನ್ನೋದು ಮೊದಲನೇ ಅರ್ಥ. ಎರಡನೇ ಅರ್ಥ ಸಂಯಂಚಃ ಅಂತಂದ್ರೆ ನೀವು ಪರಸ್ಪರರನ್ನ ಕೂಡ ಅದೇ ಪ್ರೀತಿಯಿಂದ ಸ್ನೇಹದ ದೃಷ್ಟಿಯಿಂದ ಸಹಿಸಿಕೊಳ್ಳಿರಿ ಅನ್ನುವಂಥದ್ದು ಎರಡನೇ ಅರ್ಥ. ಆಮೇಲೆ ಮೂರನೇ ಅರ್ಥ ಇದೆ ಅದಕ್ಕೆ, ಕಾಂತಿ ಅಂತೇಳಿ. ಕಾಂತಿ ಅಂತಂದ್ರೆ ಬೆಳಗುವುದು ಅಂತ ಅರ್ಥ. ಯಾವುದರಿಂದ ಬೆಳಗುವುದು ಅಂತಂದ್ರೆ ಜ್ಞಾನದಿಂದ ಬೆಳಗುವುದು ಅಂತ. ಮನುಷ್ಯನಾದವನು ತನ್ನ ಸ್ವಂತ ಬುದ್ಧಿಯನ್ನ ಯಾವತ್ತೂ ಕೂಡ ತನ್ನ ಕೈಲಿ ಇಟ್ಕೊಂಡಿರ್ಬೇಕು. ಅಗ್ನಿಂ ಸಪರ್ಯತ, ನಾಯಕನನ್ನ ಆರಾಧಿಸಿರಿ ಅಂತ ಹೇಳಿದ್ರೆ ನಿಮ್ ಬುದ್ಧಿ ಉಪಯೋಗಿಸ್ಬೇಡಿ ಅಂತ ಅದರ ಅರ್ಥ ಅಲ್ಲ. ಪಂಡಿತ್ ಸುಧಾಕರ್ ಚತುರ್ವೇದಿಗಳು ಯಾವಾಗ್ಲೂ ಒಂದ್ ತಮಾಷೆಗೆ ಒಂದ್ ಮಾತು ಹೇಳ್ತಿದ್ರು. ಏನು ಅಂತಂದ್ರೆ ಅಪ್ಪರ್ ಚೇಂಬರ್ ಟುಲೆಟ್ ಅಂತ. ಯಾವ್ದಾದ್ ಅಪ್ಪರ್ ಚೇಂಬರ್ ಅಂದ್ರೆ ಈ ನಮ್ ತಲೆ. ಅದೇನು ಅಂತಂದ್ರೆ ಟುಲೆಟ್. ನಾವು ಅದನ್ನ ಮಾರ್ಕೊಂಡ್ಬಿಟ್ಟಿದೀವಿ ಅಥವಾ ಬಾಡಿಗೆ ಕೊಟ್ಬಿಟ್ಟಿದೀವಿ. ಯಾರೋ ಏನೋ ಹೇಳ್ತಾರೆ, ನಾವು ಹೂ 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 ಅಂತ ತಲೆ ಹಾಕ್ತಿವಿ. ಯಾಕೆಂದ್ರೆ ನಮ್ ಸ್ವಂತ ಬುದ್ಧಿ ಏನ್ ಮಾಡಿದೀವಿ? ಬಾಡಿಗೆ ಕೊಟ್ಟಿದ್ದೀವಿ, ಯಾರಾದ್ರೂ ಉಪಯೋಗಿಸ್ಕೊಳ್ಳಿ ಅಂತ. ನಮ್ ಸ್ವಂತ ಬುದ್ಧಿಯನ್ನ ನಾವು ಉಪಯೋಗಿಸೋದು ಬೇಡ. ಹಾಗಿಲ್ಲ. ಸಂಯಂಚಃ ಅಂದಾಗ ಇಲ್ಲಿ ಮೂರನೇ ಅರ್ಥ ಏನು ಅಂತಂದ್ರೆ ಒಂದಿಗೆ ಜ್ಞಾನಿಗಳಾಗಿ ವರ್ತಿಸಿರಿ, ನಿಮ್ಮ ಜ್ಞಾನದಿಂದ ವರ್ತಿಸಿರಿ ಅಂತ. ಅದರ ಲಾಭ ಏನು? ಇವಾಗ ಯಾರೊಬ್ಬ ನಾಯಕ ಅಂತೂ ಇರ್ಬೇಕು ಸಂಘಟನೆಗೆ. ಆದ್ರೆ ಅಕಸ್ಮಾತ್ ಆ ನಾಯಕನಾದವನು ಕೂಡ ತಪ್ಪುತ್ತಿದ್ದಾನೆ ಅಂತಂದ್ರೆ ಎಲ್ರು ಹೂ ಹೂ ಅಂತ ಹೇಳಿ ಅವನ ಹಿಂದೆ ಹೋಗೋ ಹಾಗಿಲ್ಲ, ತಿದ್ದಬೇಕು. ಇಲ್ಲ ನೀನ್ ಸರಿಯಾದ ದಾರಿಯಲ್ಲಿ ಹೋಗ್ತಿಲ್ಲ, ವಾಪಸ್ ಬಾ ಅಂತ ಹೇಳಿ ಹಿಡ್ಕೊಂಡ್ ಬರೋಷ್ಟು ಶಕ್ತಿಶಾಲಿಗಳಾಗಿ ಹಿಂಬಾಲಕರು ಇರ್ಬೇಕು. ಆದ್ರೆ ಇವತ್ತು ಮೌಢ್ಯ ಸಮಾಜದಲ್ಲಿ ಯಾಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿಯನ್ನ ಸುಮ್ನೆ ನಂಬಿ ನಮ್ಮ ಬುದ್ಧಿಯನ್ನ ನಾವು ಉಪಯೋಗಿಸದೇ ಇರೋದ್ರಿಂದ. ಯೋಚನೆ ಮಾಡೋಣ, ಎಷ್ಟು ಕಡೆಯಲ್ಲಿ ನಾವು ಆ ರೀತಿ ನಮ್ಮ ತಲೆಯನ್ನ ಮಾರ್ಕೊಳ್ತೀವಿ. ಎಷ್ಟು ಜನ ಅಂತ ಕೆಲ್ಸನ ಮಾಡ್ತಾರೆ. ಇವಾಗ ನಾವು ಒಂದು ವಿಷಯ ಹೇಳ್ತೀವಿ ಅಂದಾಗ ಎಷ್ಟು ಜನ ಸೇರ್ತಾರೆ? 100 ಜನ ಸೇರ್ಬೋದು. ಹಬ್ಬಬ್ಬ ಅಂದ್ರೆ ಅದು ವರ್ಷದಲ್ಲಿ ಒಂದಿನ ಸೇರ್ಬೋದು. ಅದೇನೆ ನಾನಿವಾಗ ನಿಮ್ಗೆಲ್ರಿಗೂ ಕೂಡ ಒಟ್ಟಿಗೆ ಮೋಕ್ಷ ಕೊಡಿಸ್ತೀನಿ, ನಾನೊಂದು ಮಂತ್ರಾಕ್ಷತೆ ಕೊಡ್ತೀನಿ ಅಂತ ಯಾರು ಹೇಳಿದ್ರೆ ಎಷ್ಟು ಜನ ಸೇರ್ತಾರೆ? ಅವ್ರ ಜೀವದ ಹಂಗೂ ತೊರೆದು ಸೇರ್ತಾರೆ. ಆ ಸ್ಟ್ಯಾಂಪಿಡಲ್ ಸತ್ರೂ ಪರವಾಗಿಲ್ಲ, ಅಷ್ಟು ಜನ ಸೇರ್ತಾರೆ ಅಲ್ವಾ? ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಆಗಿದೆ. ಸಂಘಟನೆ ಎಲ್ಲ ಆಗ್ತಾ ಇದೆ. ಸಂಘಟನೆ ಆಗ್ತಿಲ್ವಾ ಅಂದ್ರೆ ಆಗ್ತಿದೆ, ಇಂಥ ಕಡೆ ಸಂಘಟನೆ ಆಗ್ತಿದೆ. ಆದ್ರೆ ಆಗ್ಬೇಕಾದ ಸಂಘಟನೆ ಅಲ್ಲಲ್ಲ. ಸಂಘಟನೆ ಎಲ್ಲಾಗ್ಬೇಕು? ಜ್ಞಾನ ಸಹಿತವಾದ ಸಂಘಟನೆ ಆಗ್ಬೇಕು. ಅವಾಗ ಅದರಿಂದ ಪ್ರಯೋಜನ ಇದೆ. ಅಜ್ಞಾನದಲ್ಲಿ ಮೌಢ್ಯದಲ್ಲಿ ಸಂಘಟನೆ ಆದ್ರೆ ಅದ್ಯಾವತ್ತೂ ಕೂಡ ಸಂಘಟನೆ ಅಲ್ಲ. ನಾವಲ್ಲಿ ಎಲ್ಲಿ ತಪ್ತಾ ಇದೀವಿ ಅಂತ ಹೇಳಿದ್ರೆ ತತ್ವ ಏನು ಅಂತ ನೋಡೋದ್ರ ಬದಲು ನಾವಲ್ಲಿ ಒಬ್ಬ ವ್ಯಕ್ತಿಯನ್ನ ಪೂಜಿಸ್ತಾ ಇರ್ತೀವಿ. ಯಾರೊಬ್ಬ ವ್ಯಕ್ತಿಯನ್ನ ನಾವು ಶ್ರೇಷ್ಠ ಅಂತ ಹೇಳಿ ಅನ್ಕೊಂಡಿರ್ತೀವಿ. ಅದೇ ಮೌಢ್ಯ, ಅದೇ ನಮ್ಮ ಅಜ್ಞಾನ. ತತ್ವದ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಸುಮ್ನೆ ಒಂದು ಸರಳವಾದ ಉದಾಹರಣೆ ಹೇಳ್ಬೇಕು ಅಂದ್ರೆ ಮಹರ್ಷಿ ದಯಾನಂದ ಸರಸ್ವತಿಗಳು ಅವರ ವಿಧಿಯಲ್ಲಿ ಅವ್ರು ಏನೇನು ಅಗ್ನಿಹೋತ್ರ ವಿಧಿ ಇರ್ಬೋದು, ಸಂಸ್ಕಾರಗಳ ವಿಧಿ ಇರ್ಬೋದು, ಅದೆಲ್ಲ ಅನೇಕ ವಿಧಿಗಳನ್ನ ಬರೆದಿಟ್ಟಿದ್ದಾರೆ. ಬರಿಬೇಕಾದ್ರೆ ಅವರಲ್ಲಿ ಹೇಳ್ತಾರೆ, ನಾವು ಯಜ್ಞಕುಂಡದ ಸುತ್ತಲೂ ಕೂಡ ನೀರನ್ನ ಹಾಕ್ಬೇಕು ಅಂತ ಹೇಳಿದಾಗ ಬಲದಿಂದ ಎಡಕ್ ಹಾಕಿ, ಎಡದಿಂದ ಇದಕ್ ಹಾಕಿ, ಈ ತರ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ. ಅವ್ರು ಅದನ್ನ ಕೊಟ್ಟಿರೋದ್ರ ಅರ್ಥ ಏನು? ಸ್ವಲ್ಪ ವಿವೇಚನೆ ಮಾಡಿದ್ರೆ ಸಾಮೂಹಿಕವಾಗಿ ಆ ಕೆಲಸ ಮಾಡುವಾಗ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ನೀರ್ ಹಾಕಕ್ಕೆ ಅವರೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನೀರ್ ಯಾಕೆ ಹಾಕ್ತಿವಿ ನಾವು ಯಜ್ಞಕುಂಡದ ಸುತ್ತಲೂ? ಯಾಕೆ ಅಂತಂದ್ರೆ ಅಲ್ಲಿ ಯಾವುದೇ ಜೀವಿಗಳು ಬಂದು ಬೀಳಬಾರ್ದು. ಯಾಕೆಂದ್ರೆ ಯಜ್ಞ ಅನ್ನುವಂಥದ್ದು ಒಂದು ಅಹಿಂಸೆಯ ಕೆಲಸ. ಅಲ್ಲಿ ಬೇರೆ ಹುಳು ಹುಟ್ಟಗಳು ಬಂದು ಬೀಳಬಾರ್ದು, ಹಾಗಾಗಿ ನೀರ್ ಹಾಕ್ಬೇಕು ಅಂತ. ಅಕಸ್ಮಾತ್ ಈ ಕಡೆಯಿಂದ ಹಾಕೋದು ಈ ಕಡೆಗೆ, ಆ ಕಡೆಯಿಂದ ಹಾಕೋದು ಈ ಕಡೆಗೆ, ಮಂತ್ರ ಯಾವ್ದನ್ನ ಹೇಳ್ತಾ ಇದೀವೋ ಅದ್ರ ಇನ್ನೊಂದು ದಿಕ್ಕಿನಲ್ಲಿ ಅವ್ರು ಏನ್ ಬರ್ದಿದಾರೋ ಅದ್ ಬಿಟ್ಟು ಇನ್ನೊಂದ್ ದಿಕ್ಕಲ್ಲಿ ನೀರ್ ಹಾಕಿದ್ವಿ ಅಂತಂದ್ರೆ ಏನಾದ್ರೂ ಮುಳುಗೋಗುತ್ತ? ಏನು ಮುಳುಗೋಗಲ್ಲ. ಮಹರ್ಷಿಗಳು ಏನ್ ಬರ್ದಿದಾರೋ ಅಥವಾ ವೇದಗಳ ಚಿಂತನೆ ಏನಿದೆಯೋ ಅದಕ್ಕೆ ಏನೂ ವಿರೋಧ ಇಲ್ಲ.
ಹಾಗಾಗಿ ಅಲ್ಲೊಂದ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಸಹಿಸ್ಕೊಳ್ಬಹುದು. ಆದ್ರೆ ಮೂಲ ಚಿಂತನೆಯಲ್ಲಿ ವ್ಯತ್ಯಾಸ ಆದ್ರೆ, ತತ್ವದಲ್ಲಿ ವ್ಯತ್ಯಾಸ ಆದ್ರೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಅಲ್ಲಿ ನಾವು ಖಂಡಿತವಾಗಿ ನಾವು ಅದನ್ನ ಸರಿಪಡಿಸ್ಲೇಬೇಕು. ಆದ್ರೆ ಇಲ್ಲಿ ನಮ್ ಸಮಸ್ಯೆ ಏನು ಅಂತಂದ್ರೆ, ಇವತ್ತು ನಮ್ಮ ಸಮಾಜದಲ್ಲಿ ನೋಡಿದಾಗ, ಅದರಲ್ಲೂ ಹಿಂದೂ ಸಂಘಟನೆ ಅಂತ ನೋಡಿದಾಗ, ಯಾರು ಸನಾತನ ಧರ್ಮೀಯರಿದ್ದೀವಿ, ನಮ್ಮಲ್ಲಿ ಒಂದು ಕೊರತೆ ಆಗಿರೋದೇ ಇಲ್ಲಿ. ಏನು ಅಂತಂದ್ರೆ, ಹೊರಗಿನ ಬಾಹ್ಯ ಚಟುವಟಿಕೆಗಳು, ಬಾಹ್ಯ ವಿಧಿ ವಿಧಾನಗಳು ಏನಿದೆ ಅದ್ರ ಬಗ್ಗೆ ನಮಗ್ ತುಂಬಾ ಗಮನ. ಅದ್ ಯಾತಕ್ ಪ್ರಾರಂಭ ಆಯ್ತು, ಯಾಕೆ ಅದನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ನಮ್ಗೇನಾಗತ್ತೆ, ಏನೋ ಒಂದು ನಮ್ಮನೆ ಮದ್ವೆಲಿ ಹೀಗ್ ಮಾಡಲ್ಲಪ್ಪ, ಇವಾಗ ಹೆಣ್ಣು ಗಂಡು ಮನೆ ಸಂಪ್ರದಾಯ ಬೇರೆ ಇತ್ತು ಅಂತ ಇಟ್ಕೊಳ್ಳಿ. ಮದ್ವೆ ಮಾಡ್ಬೇಕಾದ್ರೆ ಶುರು ಗಲಾಟೆ. ಅಲ್ಲಿ ಯಾರು ಸ್ವಲ್ಪ ಹಿರಿಯರು ಇರ್ತಾರೆ, ಶುರು ಗಲಾಟೆ. ಅಯ್ಯೋ, ನೀವ್ ಕಲಶ ಇಲ್ಲಿ ಯಾಕಿಟ್ರಿ, ನೀವ್ ಇದನ್ನ ಇಲ್ಲಿ ಯಾಕೆ ಇಟ್ಟಿದ್ದೀರಾ, ನಮ್ಮಲ್ಲಿ ಇದು ಫಸ್ಟ್ ಮಾಡ್ತಾರೆ, ನಮ್ಮಲ್ಲಿ ಅದು ಫಸ್ಟ್ ಮಾಡ್ತಾರೆ. ಮುಖ್ಯ ಅಲ್ಲಿರೋದೇನು, ಹುಡುಗ ಹುಡುಗಿಗೆ ಒಂದು ಸಾಮರಸ್ಯ ಬರ್ಬೇಕು, ಅವ್ರ ಗುಣ ಸ್ವಭಾವ ಹೊಂದಾಣಿಕೆ ಆಗ್ಬೇಕು, ಅವರ ಗೃಹಸ್ಥಾಶ್ರಮಕ್ಕೆ ಮಾರ್ಗದರ್ಶನ ಸಿಗ್ಬೇಕು. ಇದೆಲ್ಲ ಹೇಳ್ಬೇಕಾಗಿರುವಂತ ವಿಷಯ. ಕಲಶ ಇಲ್ಲಾದ್ರೂ ಇಡಿ, ಅಲ್ಲಾದ್ರೂ ಇಡಿ, ಇಲ್ಲಿ ಕುಂಕುಮ ಆದ್ರೂ ಇಡಿ, ಅಲ್ಲಿ ಅರ್ಶನ ಆದ್ರೂ ಇಡಿ, ಏನ್ ಸಂಬಂಧ? ಆದ್ರೆ ಇವತ್ತು ನಮ್ಮ ಸನಾತನ ಧರ್ಮೀಯರಲ್ಲಿ ಒಗ್ಗಟ್ಟಿನ ಕೊರತೆ ಆಗಿರೋದೇ ಇಲ್ಲಿ. ನಾವು ಮೂಲ ಚಿಂತನೆ ನಮ್ಮಲ್ಲಿ ಇಲ್ಲ. ಅಂದ್ರೆ ನಾವು ಜ್ಞಾನ ಉಪಯೋಗಿಸ್ತಾ ಇಲ್ಲ. ನಾವು ಮೌಢ್ಯದಲ್ಲಿ ಸುಮ್ನೆ ಏನೋ ಒಂದ್ ಮಾಡ್ತಾ ಬರ್ತಾ ಇದೀವಿ. ಯಾವತ್ವರೆಗೂ ನಾವು ಮೌಢ್ಯದಲ್ಲಿ ಇರ್ತೀವಿ ಅವತ್ವರೆಗೂ ಕೂಡ ಸಂಘಟನೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಒಬ್ರಲ್ಲ ಒಬ್ರು ಅದ್ರ ಬಗ್ಗೆ ಪ್ರಶ್ನೆ ಎತ್ತುತ್ತಾರೋ ಎತ್ತಲ್ವೋ, ಎಲ್ರೂ ಮೌಢ್ಯದಲ್ಲೇ ಇರ್ತಾರ? ಇರಲ್ಲ. ಮೌಢ್ಯದಲ್ಲಿ ಒಂದಿಷ್ಟು ಜನ ಕೆಲಸ ಮಾಡಿದ್ರೆ ಇನ್ನೊಂದಿಷ್ಟು ಜನ ಪ್ರಶ್ನೆ ಎತ್ತಿದ್ದಾರೆ, ಯಾಕೆ ಹೀಗ್ ಮಾಡ್ತಾ ಇದ್ದೀರಾ, ಮೌಢ್ಯ ಇದೆಯಲ್ವಾ ಇದ್ರಲ್ಲಿ ಅಂತ. ನಮ್ಗೆ ಮೂಲ ತತ್ವ ಗೊತ್ತಿಲ್ಲ, ಮೂಲ ಉದ್ದೇಶ ಗೊತ್ತಿಲ್ಲ. ಅವಾಗ ನಮ್ಗೆ ಉತ್ತರ ಹೇಳಕ್ಕೂ ಸಾಧ್ಯ ಇಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ನಾವು ಮಾಡ್ತಿರೋದನ್ನ ಸಾರಾಸಗಟಾಗಿ ಪಕ್ಕಕ್ಕೆ ಎಸಿತಾರೆ. ಓಹೋ, ನೀವು ಮಾಡ್ತಿರೋದು ಅಷ್ಟು ಮೌಢ್ಯ ಅಂತ ಪಕ್ಕಕ್ಕೆ ಹಾಕಿ ಬೇರೆ ಯಾವ್ದೋ ದಿಕ್ಕಿಗೆ ಹೋಗ್ತಾರೆ. ಇವತ್ತು ನಮ್ಮ ಯಂಗ್ಸ್ಟರ್ಸ್, ನಮ್ಮ ಒಂದು ಮುಂದಿನ ಜನರೇಷನ್ ಏನಿದೆ, ಅವ್ರು ಮಾಡ್ತಿರೋದು ಇದೇ ಕೆಲ್ಸನೇ. ಮದುವೆಗೆ ಅರ್ಥ ಇಲ್ಲ, ಸಾರಾಸಗಟಾಗಿ ತೆಗೆದು ಬಿಡ್ತಾರೆ. ಯಾಕೆ ಮದ್ವೆಗೆ ಯಾಕೆ ಅರ್ಥ ಇಲ್ಲ ಅಂತಂದ್ರೆ, ಹೇಳೋದಕ್ ನಾವು ಸೋತಿದೀವಿ, ನಾವು ಮೌಢ್ಯದಲ್ಲಿದ್ದೀವಿ. ನಮ್ಮ ತತ್ವ ಏನಿದೆ ಅದನ್ನ ಪ್ರತಿಬಿಂಬಿಸೋದಕ್ಕೆ ನಮಗ್ ಗೊತ್ತಿಲ್ಲ. ನಾವೇನ್ ಮಾಡಿದೀವಿ, ಯಾರೋ ನಮ್ ತಾತನ ಕಾಲದಿಂದ ಮಾಡ್ತಿದ್ರು, ನಮ್ ಗುರುಗಳು ಯಾರೋ ಹೇಳಿದ್ರು, ಅದಕ್ಕೆ ನಾನ್ ಮಾಡ್ತಾ ಇದ್ದೀನಿ. ಒಪ್ತಾರ? ಪ್ರಶ್ನೆ ಮಾಡುವಂತವ್ರು ಇದನ್ನ ಒಪ್ತಾರ? ಯುವ ಜನತೆ ಅದನ್ನ ಒಪ್ಪಲ್ಲ. ಅವ್ರಿಗೆ ಸರಿಯಾದಂತ ರೀಸನ್ ಬೇಕು, ಯಾಕೆ ಮಾಡ್ಬೇಕು ಅಂತ ಹೇಳ್ಬೇಕು. ಹೇಳ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಇರ್ಬೇಕು, ನಾವು ಕೂಡ ತಿಳ್ಕೊಂಡಿರ್ಬೇಕು. ತತ್ವದ ಬಗ್ಗೆ ನಮ್ಗೆ ಯಾವಾಗ ನಿಷ್ಠೆ ಇರುತ್ತೆ ಅವಾಗ ಸಂಘಟನೆ ಸಾಧ್ಯ ಆಗುತ್ತೆ. ತತ್ವದ ಬಗ್ಗೆ ನನಗೆ ನಿಷ್ಠೆ ಇಲ್ಲ, ಬರೀ ಒಬ್ಬ ವ್ಯಕ್ತಿಯ ಬಗ್ಗೆ ನಿಷ್ಠೆ ಇದೆ ಅಂತ ಹೇಳಿದ್ರೆ ಜಾಸ್ತಿ ಕಾಲ ಅದು ಉಳಿಯಲ್ಲ. ಯಾಕೆ ಉಳಿಯಲ್ಲ? ಯಾಕೆ ಅಂತಂದ್ರೆ, ವ್ಯಕ್ತಿ ಮೊನ್ನೆ ಇರ್ಲಿಲ್ಲ, ಇವತ್ತಿದಾನೆ, ನಾಳೆ ಇರಲ್ಲ. ಆದ್ರೆ ತತ್ವ ಅವತ್ತು ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಯಾವ್ದನ್ನ ನಾವು ಹಿಡ್ಕೋಬೇಕು? ತತ್ವವನ್ನ ಹಿಡ್ಕೋಬೇಕೆ ಹೊರತು ವ್ಯಕ್ತಿಯನ್ನಲ್ಲ. ನಾವ್ ಎಷ್ಟೋ ಒಂದ್ಸರ್ತಿ ಅನ್ಕೊಳ್ತೀವಿ, ಯಾವ್ಯಾವ್ದು ವೇದಗಳಿಗೆ ಅನೇಕ ಭಾಷೆಗಳಿದೆ, ಅದ್ರಲ್ಲಿ ಸಾಯಣ ಭಾಷೆಯೂ ಕೂಡ ಒಂದು. ನನಗೂ ಕೂಡ ಮೊದ್ಲು ಒಂದು ಭಾವನೆ ಇತ್ತು, ಏನು ಅಂತಂದ್ರೆ, ಸಾಯಣ ಭಾಷೆ ಅನ್ನೋದು ಪೂರ್ತಿ ತಿರಸ್ಕಾರ ಮಾಡ್ಬೇಕಾದಂಥದ್ದು, ಯಾಕೆಂದ್ರೆ ಅದು ಸರಿ ಇಲ್ಲ ಅಂತೇಳಿ. ಆದ್ರೆ ಯಾವ್ದೋ ಒಂದು ಕಾರಣಕ್ಕೆ ಅದನ್ನ ಅಧ್ಯಯನ ಮಾಡ್ಬೇಕಾಗಿ ಬಂದಾಗ ನನ್ಗೆ ರಿಯಲೈಸ್ ಆಯ್ತು, ಸಾಯಣರು ಎಂತಹ ಮಹತ್ ಕಾರ್ಯ ಮಾಡಿದ್ದಾರೆ ಅಂತ. ಅವ್ರ ವೇದಕ್ಕೆ ಭಾಷ್ಯ ಬರೆಯುವಾಗ, ಭಾಷ್ಯವನ್ನ ಬರೆದಂತ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ರೂ ಕೂಡ ಅವರ ಭಾಷ್ಯ ಬರೆಯೋದ್ರ ಹಿನ್ನೆಲೆ ಒಂದಷ್ಟು ಕೆಲಸ ಮಾಡಿದ್ದಾರೆ. ವೇದಾಂಗಗಳನ್ನ ಇಟ್ಕೊಂಡು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಾಯಣಾಚಾರ್ಯರು. ಅಂತ ಕೆಲಸ ನಮ್ಗೆ ಅವರ ಗ್ರಂಥಗಳಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ ಗ್ರೇಟ್ ಮಾಡಕ್ ಹೋಗಿ ಇನ್ನೆಲ್ಲವೂ ಸರಿ ಇಲ್ಲ ಅಂತ ಹೇಳಿ ನಾವ್ ಹೇಳ್ಬಿಡ್ತೀವಿ. ಹಾಗಿಲ್ಲ. ಒಬ್ಬೊಬ್ಬ ವ್ಯಕ್ತಿಯು ಕೂಡ ಅವರ ಕಾಲದಲ್ಲಿ ಏನೇನು ಸಮಸ್ಯೆ ಇತ್ತು ಅದನ್ನ ತಿದ್ದೋದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿನೂ ಕೆಲಸ ಮಾಡಿರ್ತಾರೆ. ಹಾಗಾಗಿನೇ ಅವರನ್ನ ನಾವು ಮಹಾತ್ಮರು ಅಂತ ಕರೆದಿರ್ತೀವಿ. ಆದ್ರೆ ಈ ದಾರಿಲಿ ಹೋಗ್ಬೇಕು ಅಂತ ತೋರ್ಸೋದಕ್ಕೆ ಒಂದ್ ಬೋರ್ಡ್ ಹಾಕಿರುತ್ತಲ್ಲ, ಆ ಬೋರ್ಡ್ ಹತ್ರನೇ ನಿಂತ್ಕೊಂಡ್ಬಿಟ್ರೆ, ನಾನು ಎಲ್ಲಿಗೆ ಹೊರಟಿದ್ದೀನಿ, ಮೈಸೂರ್ಗೆ ಹೊರಟಿದ್ದೀನಿ, ಬೆಂಗಳೂರಿಂದ ಮೈಸೂರ್ಗೆ ಹೊರಟಿದ್ದೀನಿ, ಮೈಸೂರು ಅಂತ ಬೋರ್ಡ್ ಇದೆ. ಮೈಸೂರು ಸಿಕ್ತು ಅಂತ ನಾನು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಮೈಸೂರು ಸಿಗತ್ತ? ಈಗ ನಾವು ಮಾಡ್ತಿರೋದು ಅದೇ ಕೆಲ್ಸನೇ. ವ್ಯಕ್ತಿ ಪೂಜೆ ಅಂದ್ರೆ ಇದೇ ಅರ್ಥ. ಆ ವ್ಯಕ್ತಿಗಳು ಎಲ್ಲರೂ ಕೂಡ ಅವ್ರವ್ರ ಸಮಯದಲ್ಲಿ ಅವ್ರವ್ರು ಮಾಡ್ಬೇಕಾದಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ನಾನೆಷ್ಟು ತಗೋಬೇಕು, ನಾನು ಇವತ್ತಿನ ಕಾಲಕ್ಕೆ ಅದನ್ನ ಎಷ್ಟು ಅಳವಡಿಸ್ಕೊಳ್ಬೇಕು ಅನ್ನೋಂತಹ ಚಿಂತನೆ ನನ್ನಲ್ಲಿ ಬಂದ್ರೆ ಅವಾಗ ಸಂಘಟನೆ ಆಗತ್ತೆ. ಅದಿಲ್ಲ ಅಂದ್ರೆ ಈ ವ್ಯಕ್ತಿ ಹಿಂಬಾಲಕರು ಇವ್ರೊಂದಿಷ್ಟು ಜನ, ಈ ವ್ಯಕ್ತಿ ಹಿಂಬಾಲಕರು ಇವ್ರೊಂದಿಷ್ಟು ಜನ, ಅವ್ರ ಹಿಂಬಾಲಕರು ಅವ್ರೊಂದಿಷ್ಟು ಜನ, ಯಾರು ಯಾವತ್ತಿಗೂ ಒಗ್ಗೂಡಲ್ಲ. ತತ್ವ ಹಿಡ್ಕೊಳ್ಳಿ, ಅವಾಗ ಯಾರ್ಯಾರು ಹಿಂಬಾಲಕರಿದಾರೋ ಎಲ್ಲಾ ಮುಖಂಡರು ಕೊನೆಗೆ ಹೇಳಿರೋದು ಒಂದೇ ವಿಷಯನೇ ಆಗಿರುತ್ತೆ, ಸಮಾಜದ ಹಿತನೇ ಆಗಿರುತ್ತೆ. ತತ್ವದ ವಿಷಯಕ್ಕೆ ಬಂದ್ ನಿಂತ್ಕೊಂಡಾಗ ಸಂಘಟನೆ ಮಾಡುವಂಥದ್ದು ತುಂಬಾ ಸುಲಭ. ಹಾಗಾಗಿನೇ ನಾವ್ ಯಾವಾಗ ಒಗ್ಗೂಡ್ತೀವಿ ಅಂತ ಹೇಳ್ತೀವಿ, ಅವಾಗ ಪ್ರತಿಯೊಬ್ಬ ವ್ಯಕ್ತಿಯು ಮೌಢ್ಯವನ್ನ ಬಿಟ್ಟು ಜ್ಞಾನಿಯಾಗಿರೋದು ಕೂಡ ಅಷ್ಟೇ ಅವಶ್ಯಕ. ಆಮೇಲಿಂದ ಕೊನೆ ಅರ್ಥ ಸಂಯಂಚಃ ಅನ್ನೋದಕ್ಕೆ ಗತಿ ಅಂತ ಹೇಳಿ. ಗತಿ ಅಂತಂದ್ರೆ ಏನು? ಗತಿ ಅಂದ್ರೆ ಮುನ್ನಡೆಯುವುದು ಅಂತ ಅರ್ಥ.
ನಾವೆಲ್ಲರೂ ಸಂಘಟಿತರಾಗಿದ್ದೀವಿ. ಯಾರು ಕೆಲಸ ಮಾಡ್ತಾರೆ? ಇಷ್ಟು ಜನ ಇದೀವಿ, ನಾನೊಬ್ಬ ಮಾಡದೇ ಇದ್ರೆ ಏನಾಗತ್ತೆ, ನಾನ್ ಸುಮ್ನೆ ಕೂತಿರ್ತೀನಿ, ನಾನೇನ್ ಮಾಡ್ತೀನಿ, ಇನ್ನೊಬ್ಬ ಅವರು ಹಾಗೆ ಅನ್ಕೋತಾರೆ, ಅಯ್ಯೋ ಇಷ್ಟು ಜನ ಮಾಡಕ್ಕಿರುವಾಗ ನಾನ್ ಯಾಕೆ ಅವ್ರು ಮಾಡ್ಲಿ. ಹೀಗೆ ಪ್ರತಿಯೊಬ್ರು ಅನ್ಕೋತಾ ಹೋದ್ರೆ ಅವಾಗ ಸಂಯಂಚಃ ಅನ್ನೋದು ಸಾಧ್ಯ ಇಲ್ಲ. ಸಂಯಂಚಃ ಅಂತಂದ್ರೆ ಒಟ್ಟಿಗೆ ಮುನ್ನಡೆಯಬೇಕು ಅಂತ ಅರ್ಥ. 4ನೇ ಅರ್ಥ ಅದು, ಒಟ್ಟಿಗೆ ಮುನ್ನಡೆಯಬೇಕು ಅಂತ. ಒಂದು ಕಥೆ ಇದೆ, ತೆನಾಲಿ ರಾಮಕೃಷ್ಣ ಒಂದ್ಸರ್ತಿ ಹೇಳಿದ್ನಂತೆ, ನೀವು ನೋಡ್ತಾ ಇರಿ, ಎಲ್ರು ಕೂಡ ಹಿಂದಿಂದ ತಮ್ಮ ಕೆಲಸ ತಪ್ಪಿಸ್ಕೊಳಕ್ಕೆ, ತಮ್ದನ್ನ ಉಳಿತಾಯ ಮಾಡಕ್ಕೆ ನೋಡ್ತಾರೆ ಅಂತ. ಅದಕ್ಕೆ ಕೃಷ್ಣದೇವರಾಯ ಹೇಳ್ದ, ಹಾಗೇನಿಲ್ಲ, ಯಾಕೆ ನನ್ನ ಪ್ರಜೆಗಳೆಲ್ಲ ಚೆನ್ನಾಗಿದ್ದಾರೆ ಅಂತ. ಸರಿ ಆಯ್ತು, ಒಂದು ಪರೀಕ್ಷೆ ಮಾಡಿ ನೋಡೋಣ. ಸರಿ ಆಯ್ತು. ಒಂದು ದೊಡ್ಡ ಪಾತ್ರೆ ಇಡಿಸ್ತಾರೆ ಊರ್ ಮಧ್ಯದಲ್ಲಿ. ಇಡಿಸ್ಬಿಟ್ಟು ಇದಕ್ಕೆ ಎಲ್ರು ಕೂಡ ಒಂದೊಂದು ಲೋಟದಷ್ಟು ಹಾಲು ಹಾಕಿ, ಹಾಲು ಬೇಕಾಗಿದೆ ಅಂತ ಹೇಳ್ತಾರೆ. ಸರಿ, ಆಮೇಲೆ ನೋಡ್ತಾರೆ, ನೋಡಿದ್ರೆ ಅದ್ರಲ್ಲಿ ಪೂರ್ತಿ ನೀರೇ ತುಂಬಿಕೊಂಡಿರುತ್ತೆ. ಯಾಕೆ ಅಂತಂದ್ರೆ ಎಲ್ರು ಯೋಚಿಸ್ತಾರೆ, ಇಷ್ಟು ಜನ ಹಾಲು ಹಾಕೋವಾಗ ನಾನೊಬ್ಬ ನೀರ್ ಹಾಕಿದ್ರೆ ಏನಾಗೋಗತ್ತೆ, ನನ್ನ ಹಾಲು ನಾನು ಉಳಿತಾಯ ಮಾಡ್ಕೊಳ್ಳೋಣ ಅಂತ. ಸರಿ, ನೀರ್ ತಗೊಂಡೋಗಿ ಹಾಕ್ತಾರೆ. ಇನ್ನೊಬ್ಬ ಬರ್ತಾನೆ, ಅವನು ಯೋಚಿಸ್ತಾನೆ, ಇಷ್ಟು ಜನರ ಮಧ್ಯದಲ್ಲಿ ನಾನೊಬ್ಬ ಹಾಲು ಹಾಕದೇ ಇದ್ರೆ ನೀರ್ ಹಾಕಿದ್ರೆ ಯಾರಿಗಾರು ಗೊತ್ತಾಗತ್ತ. ಅವನು ಏನ್ ಮಾಡ್ತಾನೆ, ನೀರ್ ಹಾಕ್ತಾನೆ. ಕೊನೆಗೆ ಅಲ್ಲಿ ಉಳಿದಿರೋದ್ ನೀರ್ ಮಾತ್ರ, ಹಾಲು ಯಾರು ಹಾಕಿರಲ್ಲ. ಅವಾಗ ಹೇಳ್ತಾನೆ ತೆನಾಲಿರಾಮ, ನೋಡಿದ್ರ ಜನರ ಬುದ್ಧಿ ಹೇಗಿದೆ ಅಂತ. ಇಲ್ಲಿ ಸಂಯಂಚಃ ಅನ್ನೋವಾಗ್ಲೂ ಅದನ್ನೇ ಹೇಳ್ತಿರೋದು. ಅಂಚಃ ಅಂದ್ರೆ ಮುಂದುವರಿಬೇಕು, ಮುಂದ್ ಹೋಗ್ಬೇಕು. ಹೇಗೆ ಅಂತಂದ್ರೆ ಒಂದೊಂದ್ ಹೆಜ್ಜೆ ಪ್ರತಿಯೊಬ್ರು ಇಟ್ರೇನೆ ಮುಂದುವರಿಯಕ್ಕಾಗೋದು. ಇವ್ರು ಯಾರೋ ಮಾಡ್ತಾರೆ ಅಂತ ನಾ ಕೈ ಕಟ್ಕೊಂಡು ಕೂತ್ಕೋತೀನಿ, ಅವ್ರು ಯಾರೋ ಮಾಡ್ತಾರೆ ಅಂತ ಇವ್ರು ಕೈ ಕಟ್ಕೊಂಡು ಕೂತ್ಕೋತಾರೆ ಅಂತಂದ್ರೆ ಅವಾಗ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ 4ನೇ ಒಂದು ಸೂತ್ರ. ಸಂಯಂಚಃ ಅನ್ನೋದಕ್ಕೆ 4 ಅರ್ಥ. ಮೊದಲನೇದು, ಎಲ್ರೂ ಕೂಡ ಅವರ ಒಂದು ವ್ಯಕ್ತಿತ್ವವನ್ನು ವ್ಯಕ್ತಪಡಿಸ್ಬೇಕು ಅನ್ನುವಂಥದ್ದು. 2ನೇದು, ಎಲ್ಲರನ್ನು ಪರಸ್ಪರ ಸಹಿಸ್ಕೊಳ್ಬೇಕು ಅನ್ನುವಂಥದ್ದು. 3ನೇದು, ಅವರು ಮೌಢ್ಯದಲ್ಲಿ ಇರದೆ, ಅಜ್ಞಾನದಲ್ಲಿ ಇರದೆ ಜ್ಞಾನದಲ್ಲಿ ಇದ್ದು ಮುಂದುವರಿಬೇಕು ಅನ್ನುವಂಥದ್ದು 3ನೇದು. ಹಾಗೆ ಪ್ರತಿಯೊಬ್ರು ಕೂಡ ಕೆಲಸ ಮಾಡ್ಬೇಕು ಅನ್ನುವಂಥದ್ದು 4ನೇದು. ಇದಿಷ್ಟು ಇಟ್ಕೊಂಡು ಸಂಯಂಚಃ ಅಗ್ನಿಂ ಸಪರ್ಯತ, ಆ ನಾಯಕನನ್ನ ನೀವೆಲ್ಲರೂ ಒಂದುಗೂಡ್ಕೊಂಡು ಮುಂದೆ ನಡೆಯಿರಿ. ಹೀಗಿದ್ದಾಗ ಆ ಒಂದು ಸಮಾಜ ಹೇಗಿರುತ್ತೆ ಅಂತಂದ್ರೆ ಒಂದು ಚಕ್ರದ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ಒಂದು ಸುಂದರವಾದಂತಹ ಕಲ್ಪನೆ ಕೊಟ್ಟಿದ್ದಾರೆ. ಆ ಮಧ್ಯದಲ್ಲಿರುವಂತಹ ಹಬ್ ಏನಿದೆ, ಗುಂಬ ಏನಿದೆ, ಅದು ಭಗವಂತ, ಜಗನ್ನಾಯಕ. ಅವನನ್ನ ಆರಾಧಿಸುವಂತವ್ರೆಲ್ಲರೂ ಕೂಡ ಒಂದು ಅರೆಕಾಲುಗಳಾಗಿರ್ತಾರೆ. ಎಲ್ರೂ ಕೂಡ ಎಲ್ಲರ ಗಮನ ಎಲ್ಲಿ ಕೇಂದ್ರೀಕರಿಸಿದೆ ಅಂತಂದ್ರೆ ಆ ಭಗವಂತನ ಸಾಮೀಪ್ಯ ಬೇಕು, ಆ ಆನಂದ ಬೇಕು, ಆ ಸಂತೋಷ ಬೇಕು ಅನ್ನೋಂಥದ್ದೇ ಎಲ್ಲರ ಗುರಿ. ಹಾಗೆ ಇವರನ್ನೆಲ್ಲ ಕಟ್ಟಾಕಿರುವಂತದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಮಾನವ ಧರ್ಮ ಅನ್ನುವಂತಹ ಒಂದು ಕಟ್ಟುಪಾಡು, ಬೇರೆ ಯಾವುದೂ ಅಲ್ಲ. ನನ್ನ ಸಂಘ, ನನ್ನ ಸಮುದಾಯ, ನಂದೊಂದು ಅನ್ನೋದಲ್ಲ. ಎಲ್ಲರನ್ನು ಕೊನೆಗೆ ಕಟ್ಟಾಕುವಂಥದ್ದು ಯಾವುದು? ಅದೇ ಮಾನವ ಧರ್ಮ. ನಾವಿವತ್ತು ಏನೇನ್ ಸಮುದಾಯ, ಏನೇನು ಜಾತಿ, ಏನೇನು ಜನಾಂಗ ಅಂತ ಹಂಚ್ಕೊಂಡಿದೀವಿ, ಏನು ಮಾಡಿದ್ರು ಕೂಡ ಎಲ್ರು ಮನುಷ್ಯರು ಅನ್ನೋದಂತೂ ಸತ್ಯ ತಾನೆ. ಮನುಷ್ಯ ಸಮಾಜದಲ್ಲಿ ನಮ್ಮೆಲ್ಲರ ಕರ್ತವ್ಯ ಒಂದೇ ಅನ್ನೋದಂತೂ ಸತ್ಯ ತಾನೆ. ಅದೇ ನಿಮ್ಮನ್ನ ಒಗ್ಗೂಡಿಸುವಂತಹ ಸಾಧನ ಅಂತ ಹೇಳಿ ವೇದ ಹೇಳತ್ತೆ. ಹಾಗಾಗಿನೇ ಒಂದು ಸುಂದರವಾದಂತಹ ಒಂದು ಚಕ್ರದ ಕಲ್ಪನೆಯನ್ನ ಕೊಟ್ಟಿದೆ. ಈ ಎಲ್ಲ ಸೂತ್ರಗಳನ್ನ ನಾವಿವತ್ತು ಅಳವಡಿಸ್ಕೊಳ್ತಾ ಬಂದ್ರೆ ಖಂಡಿತ ನಾವು ಎಲ್ಲ ಹಂತಗಳಲ್ಲೂ ಸಂಘಟನೆಯನ್ನ ಮಾಡುವಂಥದ್ದು ಸಾಧ್ಯ ಇದೆ. ಇವತ್ತು ಈ ವಿಷಯವನ್ನ ಸುಮ್ಮನೆ ನಾವು ಮಾತಾಡಿ ಕೇಳ್ಕೊಂಡು ಎತ್ತೋಗುವಂತ ವಿಷಯ ಇವತ್ತಲ್ಲ ಇದು. ಯಾಕೆ ಅಂತಂದ್ರೆ ನಮ್ಮ ವೈದಿಕ ಧರ್ಮದ ಮೇಲೆ, ಸನಾತನ ಧರ್ಮದ ಮೇಲೆ ಆಗ್ತಾ ಇರುವಂತ ಆಕ್ರಮಣವನ್ನ ತಡಿಬೇಕು ಅಂದ್ರೆ ನಾವೆಲ್ಲರೂ ಮೊದಲು ಒಗ್ಗೂಡ್ಬೇಕಾದಂತಹ ಪರಿಸ್ಥಿತಿ ಇವತ್ತಿದೆ. ಇವತ್ತು ನಾವು ಒಗ್ಗೂಡ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ನಾವು ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಇವತ್ತು ನಾವು ಹೇಗೆ 200 ವರ್ಷಗಳ ಕಾಲ ಆಡಿಸ್ಕೊಂಡ್ವಿ, ಇನ್ನು ಅನೇಕ ವರ್ಷಗಳ ಕಾಲ ನಾವು ಆಡಿಸ್ಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು. ಇವತ್ತು ನಾವು ವೈಶ್ವಿಕ ಮಟ್ಟದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಎಷ್ಟು ಕಡೆ ಅಂತ ಒಂದು ಪರಿಸ್ಥಿತಿ ನಡೀತಾ ಇದೆ. ಆ ಪರಿಸ್ಥಿತಿಗೆ ನಾವು ಮುಂದೆ ಸಿಕ್ಕೋಬಾರ್ದು. ಈ ವೈದಿಕ ಧರ್ಮವನ್ನ, ಈ ಪರಂಪರೆಯನ್ನ ನಾವು ಸದಾಕಾಲ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಈ ಸೂತ್ರಗಳನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ವೇದಗಳ ಈ ಮಾರ್ಗದರ್ಶನವನ್ನ ನಮ್ಮ ಬಾಳಿಗೆ ನಾವು ಇಳಿಸ್ಕೊಳ್ಬೇಕು. ಅಂತಹ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ. ನಮ್ಮ ಕುಟುಂಬದಲ್ಲೂ ಸಾಮರಸ್ಯ ಇರ್ಲಿ. ನಾವೇನು ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ನಾವೆಲ್ಲರೂ ಮುಂದುವರಿತಾ ಇದೀವಿ, ಅಲ್ಲೂ ಕೂಡ ಸಾಮರಸ್ಯ ಇರ್ಲಿ. ಹಾಗೆ ರಾಷ್ಟ್ರದಲ್ಲೂ ಸಾಮರಸ್ಯ ಇರ್ಲಿ. ಮತ್ತೆ ಇಡೀ ಮಾನವ ಸಮಾಜ ಕೂಡ ಒಂದು ತಳಹದಿಗೆ ಬಂದು ನಿಲ್ಲಲಿ ಅನ್ನೋಂಥದ್ದು ನಮ್ಮ ನಿಮ್ಮೆಲ್ಲರ ಆಶಯ ಆಗಿರ್ಲಿ.